ಏನು ಇದು ಸ್ವೀಟ್ ಅನಿಸ್ತಿದ್ಯಾ? ಅಪ್ರೂವಕ್ಕೆ ಒಂದು ಕೇಕ್ ಸಿಕ್ಕಿದೆ, ಅದಕ್ಕೆ ಸ್ವೀಟ್ಸ್ ಅಲ್ಲ. ಸರಿ ಹೋಯ್ತು. ಯಾರಿ ಲಾಯರು? ನಾನೇ ಸ್ವಾಮಿ. ವಿಟ್ನೆಸ್ ಕರ್ಸಿ. ಬನ್ರಿ ಇಲ್ಲಿ. ಯುವರ್ ಆನರ್, ಇವರು ತಿರುಮಲಾಚಾರ್ಯ ಅಂತ, ರಾಮನಗರಕ್ಕೆ 15 ಕಿಲೋಮೀಟರ್ ದೂರದಲ್ಲಿರೋ ನಾರಾಯಣ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು. 4 ದಶಕಗಳ ಹಿಂದೆ ಭೂಪತಿಯವರು 10 ಎಕರೆ ಜಾಗದಲ್ಲಿ ನಾರಾಯಣ ಸ್ವಾಮಿ ದೇವಸ್ಥಾನ ನಿರ್ಮಿಸಿ ತಿರುಮಲಾಚಾರ್ಯ ವಂಶಸ್ಥರನ್ನ ಅರ್ಚಕರನ್ನಾಗಿ ನೇಮಿಸಿದ್ರು. ಈಗ ಭೂಪತಿಯವರ ಮಗ ಗುರುಮೂರ್ತಿ ಅವರು ಜಾಗ ಹಿಂದಿರುಗಿಸ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಸ್ಥಳವನ್ನ ನನ್ನ ಕಕ್ಷಿದಾರನಿಗೆ ಕೊಡಿಸಿ ನ್ಯಾಯ ಒದಗಿಸಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಇದರ ಡೀಟೇಲ್ಸ್ ಇಲ್ಲಿದೆ ಮಹಾಸ್ವಾಮಿ. ಡಿಫೆನ್ಸ್ ಲಾಯರ್ ಸರ್ ಇದೇನು ಸರ್? ರೇ, ಯಾರು ನಿಮ್ಮ ಲಾಯರ್ ಮಾಡಿದ್ದು? ಎದ್ದು ನಿಂತ್ಕೊಂಡು ಮಾತಾಡಬೇಕು ಅನ್ನೋ ಬೇಸಿಕ್ ಡಿಸಿಪ್ಲಿನ್ ನಿಮ್ಮಲ್ಲಿ? ಸಾರಿ ಸರ್. ಯುವರ್ ಆನರ್, ಇಷ್ಟೊತ್ತು ಏನ್ ಹೇಳಿದ್ರು ಇವರು ಅದೆಲ್ಲ ನಿಜ, ಅಷ್ಟೇ ಸುಳ್ಳು ಕೂಡ. ಅಂದ್ರೆ ಇವ್ರೇನೋ ಹೇಳ್ತಾರೆ ಅದೇನೋ ದಾನ ಪತ್ರ ಕೊಟ್ಟಿರೋ ನಮ್ ಕ್ಲೈಂಟ್ ಅಂತ, ಅದ್ ಯಾವುದೇ ರೀತಿಯಾದ ಪತ್ರ ಇವ್ರ ಹತ್ರ ಇಲ್ಲ. ಇದ್ರು ಕೂಡ ಬಹುಶಃ ನಮ್ಮ ಪೂಜಾರಿ ಅವರೇ ಅದನ್ನ ಸೃಷ್ಟಿಸಿರ್ಬೋದು. ಅಂಡ್ ಎರಡನೇದಾಗಿ ನಮ್ಮ ಕ್ಲೈಂಟ್ ಆ ಜಾಗದಲ್ಲಿ ದೊಡ್ಡ ಫ್ಯಾಕ್ಟರಿಯನ್ನ ಕಟ್ಟಿ 100 ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕೊಡ್ಬೇಕಂತಿದ್ದಾರೆ, ಅವರ ಜೀವನವನ್ನ ರೂಪಿಸಬೇಕಂತಿದ್ದಾರೆ. ಅಂತದ್ರಲ್ಲಿ ಇವರು ಪೆಟಿಷನ್ ಹಾಕಿರೋರು ಆನರ್. ಸ್ವಾಮಿ, ಇದು ಉದ್ಭವ ಮೂರ್ತಿ. ಶ್ರೀಮನ್ ಲಕ್ಷ್ಮೀನಾರಾಯಣನ್ ನೋಡೋದಕ್ಕೆ ದಿನಾಗ್ಲೂ 1000 ಜನ ಭಕ್ತರು ಬರ್ತಾರೆ. ಈ ದೇವಸ್ಥಾನಕ್ಕೆ ಏನಾದ್ರೂ ಆದ್ರೆ ನಿಮಗೂ ಕೂಡ ಕೇಟ್ ತಪ್ಪಿದ್ದಲ್ಲ. ನೋಡಿ ಯುವರ್ ಆನರ್, ಇದೇ ತರ ಜನರಿಗೆ ಹೆದರ್ಸಿ ಬೆದರ್ಸಿ ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಳ್ತಾರೆ. ಅವ್ರಿಗೂ ನಾಮ ಆಗ್ತಾರೆ, ನಿಮ್ಗೂ ನಾಮ ಆಗ್ತಾರೆ. ಅಬ್ಜೆಕ್ಷನ್ ಯುವರ್ ಆನರ್. ಬೇಡವಾದ ಪ್ರಶ್ನೆ ಹೇಳ್ತಾ ಇದ್ದಾರೆ. ಅಬ್ಜೆಕ್ಷನ್ ಸಸ್ಟೈನ್. ಆಯ್ತು ಬಿಟ್ರಿ. ಅರ್ಚಕರೇ, ನಿಮ್ಮ ದೇವಸ್ಥಾನದ ಮುಂದೆ ಎಷ್ಟು ಜನ ಭಿಕ್ಷುಕರು ಕೂತಿದ್ದಾರೆ? ಎಷ್ಟು ವರ್ಷದಿಂದ ಕೂತಿದ್ದಾರೆ? ಸುಮಾರು 23 ಜನ 7-8 ವರ್ಷದಿಂದ ಇದ್ದಾರೆ. ಈಗ ಒಂದಿನ ಭಿಕ್ಷಕರು ಬರ್ತಾರೆ, ಬಂದ್ಬಿಟ್ಟು ಅರ್ಚಕರ ನಾನು ಇಷ್ಟು ವರ್ಷದಿಂದ ಅಲ್ಲಿ ಕೂತೀನಿ, ಜಾಗ ನಂಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡಿ ಅಂದ್ರೆ ಕೊಡ್ತೀರಾ ನೀವು? ಅದೇ ಕೊಡಕ್ ಸಾಧ್ಯ? ಆ ಜಾಗದ ಮೇಲೆ ಅವ್ರಿಗೇನ್ ಹಕ್ಕಿದೆ ಅಲ್ವಾ? ದಟ್ ಇಸ್ ಮೈ ಪಾಯಿಂಟ್ ಯುವರ್ ಆನರ್. ಈಗ ಇವ್ರಿಗೆ ಇರಕ್ಕೆ ಅಂತ ಒಂದು ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಇವ್ರಿಗೆ ಜೀವನ ಮಾಡಕ್ಕೆ ಅಂತ ಒಂದು ದಾರಿ ಮಾಡ್ಕೊಟ್ಟಿದ್ದಾರೆ. ನಾಳೆ ನೀವು ಆ ಜಾಗ ನಮ್ದೇ, ನಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡಿ ಅಂದ್ರೆ ಅದು ಹೇಗೆ ಸಾಧ್ಯ? ಅವ್ರಿಗೆ ಹೇಗೆ ಹಕ್ಕಿಲ್ವೋ ನಿಮ್ಗೂ ಕೂಡ ಅದೇ ರೀತಿ ಹಕ್ಕಿಲ್ಲ. ಹಾಗಂತ ನೀವು ಭಿಕ್ಷುಕರು ಅಂತ ಹೇಳ್ತಾ ಇಲ್ಲ, ಎಕ್ಸಾಂಪಲ್ ಕೊಡ್ತಾ ಏನಷ್ಟೇ. ಆ ಜಾಗವನ್ನ ದಯವಿಟ್ಟು ನ್ಯಾಯಾಲಯ ಖಾಲಿ ಮಾಡಿಸ್ಕೊಡ್ಬೇಕು ಇವ್ರ. ಹಾಗಾದ್ರೆ ನಾವೆಲ್ಲಿ ಹೋಗ್ಬೇಕು? ದೇವ್ರ ಪ್ರಾರ್ಥನೆಗೆ ಭಕ್ತಾದಿಗಳು ಎಲ್ಲಿ ಬರ್ಬೇಕು? ಅಲ್ಲ ರೀ, ದೇವ್ರು ಎಲ್ಲ ಕಡೆ ಇದಾನೆ ಅಂತ ಹೇಳ್ತಾರಲ್ಲ, ಅವ್ನಿಗೊಂದು ಜಾಗ ಆಗ್ಬೇಕು, ಎಲ್ ಬೇಕಾದ್ರೂ ಪ್ರಾರ್ಥನೆ ಮಾಡ್ಕೊಂಬೋದಲ್ವಾ? ಗಾಳಿ ಎಲ್ಲಾ ಕಡೆ ಇದೆ ಅಂತ ನಿಮಗೂ ಗೊತ್ತು, ಆದ್ರೆ ಫ್ಯಾನ್ ಕೆಳಗಡೆ ಹೋದ್ರೇನೆ ಅಲ್ವಾ ಗಾಳಿ ಅನುಭವಕ್ಕೆ ಬರೋದು. ನಾನು ಪಾರ್ಕ್ ಹೋದ್ರೆ ಗಾಳಿ ಸಿಗುತ್ತೆ, ಅದೇನ್ ದೊಡ್ಡ ವಿಷಯ ಇಲ್ಲ. ಯುವರ್ ಆನರ್, ಇಷ್ಟು ಮಾತ್ರ ಅಲ್ಲ, ಈ ದೇವಸ್ಥಾನ ಮುಚ್ಚಿದ ನಂತರ ಗರ್ಭಗುಡಿಯ ಹಿಂದೆ ನಮ್ಮ ಅರ್ಚಕರು ಸಾಕಷ್ಟು ಜನಕ್ಕೆ ಗರ್ಭ ತಂದಿರಂತ ಕೂಡ ಒಂದ್ ಮಾತನ್ನ ಕೇಳ್ಪಟ್ಟಿದ್ವಿ. ಅದನ್ನ ಓಪನ್ ಮಾಡ್ಬೇಕಾದ್ರೆ ಇನ್ನೊಂದು ಕೇಸೇ ಆಗೋಗ್ಬಿಡುತ್ತೆ. ಈಗ ನಾವು ಕೇಳ್ತಾರದೇನು, ಆ ಜಾಗ ನಮ್ ಬಿಟ್ಕೊಡ್ಬೇಕು, ನಮ್ಮ ಕ್ಲೈಂಟ್ಗೆ ನ್ಯಾಯ ಬೇಕು ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ಈ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ತಿರುಮಲಾಚಾರ್ಯ ಅವರಿಗೆ ಈ ಜಾಗದಲ್ಲಿ ಯಾವುದೇ ರೀತಿಯ ಕಾನೂನುಬದ್ಧ ಹಕ್ಕಿಲ್ಲ ಎಂದು ತೀರ್ಮಾನಿಸಿ ಈ ದಾವೆಯನ್ನು ವಜಾಗೊಳಿಸಲಾಗಿದೆ. ನೆಕ್ಸ್ಟ್ ಕೇಸ್. ಏನಪ್ಪ ಇದು? ಜಂಡು ಬಾಂಬ್ ಸರ್. ಯಾಕೆ? ಲಾಯರ್ ವಿಜಯ್ ಕುಮಾರ್ ಕೇಸು ಸರ್. ಶುರು ಮಾಡಪ್ಪ. ಯುವರ್ ಆನರ್, ನನ್ನ ಕಕ್ಷಿದವ್ರನ್ನ ಕಟ್ಕಡೆ ಕರ್ಸ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಏಯ್, ನಿನ್ ವಯಸ್ಸಲ್ಲಿ ಮಾತಾಡಯ್ಯ. ಸರ್ ಬಂದಿದ್ದಾನೆ ಕಣೆ ಆಲ್ರೆಡಿ. ಬಂದಿದ್ಯಾ? ಪ್ರಮಾಣ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡೋದು ಬಿಟ್ಟು ಏನೇ ಅದು? ಸರ್, ಈ ಭಗವದ್ಗೀತೆ, ಕುರಾನ್, ಬೈಬಲ್ ಈ ಎಲ್ಲಾ ಆಪ್ಗಳನ್ನ ಒಂದೇ ಫೋಲ್ಡರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದೇನೋ ಮಾಡ್ಸಯ್ಯ. ಥ್ಯಾಂಕ್ ಯು. ನೀನ್ ಪ್ರಮಾಣ ಮಾಡಪ್ಪ. ನಾ ಹೇಳುವುದು ಸತ್ಯ ಬಿಟ್ರೆ ಬೇರೆ ಏನ್ ಹೇಳಲ್ಲ. ಅದೇನ್ ಸತ್ಯನೋ ಎಲ್ಲ ಹೇಳಪ್ಪ. ಸ್ವಾಮಿ, ಅವತ್ತು ಏನಾಯ್ತಂದ್ರೆ ಸರ್, ಚೀಟಿಂಗ್ ಕೇಸ್ ಸರ್. ಯಾರು ಮಾಡಿದ್ದು? ಕರ್ವ ಪಿಕ್ಚರ್ ಅವರು ಸರ್. ಓ ಕರ್ವಾ. ಹೌದು ಸರ್. ಸೂಪರ್ ಹಿಟ್. ಹೌದು ಸರ್. ಏನ್ ಮಾಡಿದ್ರು ಸರ್? ಫುಲ್ ಪಿಕ್ಚರ್ ತೋರಿಸ್ತೀನಿ ಅಂದ್ಬಿಟ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಪಾರ್ಟ್ 2 ಅಂತ ಇಟ್ಬಿಟ್ರು ಸರ್. ಓಹೋ. ಹೋದ ವರ್ಷ ನಮ್ಮ ಅಜ್ಜಿ ಬುಟ್ಗೋರಿ ಸೀರಿಯಲ್ ಎಂಡಾಗತ್ತೆ ಅಂತ ನಮ್ಮ ಅಜ್ಜಿ ಎಂಡಾಗ್ಬಿಟ್ರು ಸರ್. ಈ ವರ್ಷ ನಮ್ಮ ತಾತ ಪಾರ್ಟ್ 2 ಕರ್ವ ಬರ್ತದೆ ಅಂತ ಅವರು ಎಂಡಾಗ್ಬಿಟ್ರು ಸರ್. ಕೊನೆಗೆ ಕಾಸು ನಮ್ಮ ತಾತನ ಕನಸು ಎರಡೂ ಹೋಯ್ತು ಸರ್. ಎಷ್ಟೋಯ್ತು? 360 ರೂಪಾಯಿ ಹೋಯ್ತು ಸರ್. ಆ 360 ಸೆಕ್ಷನ್ ನಂಬರ್ 360 ಮೇಲೆನೆ ಕೇಸ್ ಹಾಕ್ತೀನಿ. ಯುವರ್ ಆನರ್, ಇದು ನನ್ನ ಕಕ್ಷಿದಾರನ ಸಮಸ್ಯೆ. ನಿಮ್ಗೆ ಇಷ್ಟವಾದ ಯಾವ್ದಾದ್ರು ಒಂದು ಸೆಕ್ಷನ್ ನಲ್ಲಿ ನಮ್ಮ ಹುಡುಗನಿಗೆ ನ್ಯಾಯ ಕೊಡಿ ಪ್ಲೀಸ್. ನನಗಿಷ್ಟವಾದ ಸೆಕ್ಷನ್? ಹೌದು ಯುವರ್ ಆನರ್. ಅವರಿಗೋಸ್ಕರ ಕರ್ವಟು ಮಾಡಕ್ಕಾಗಲ್ಲ ರೀ. 360 ರೂಪಾಯಿ ಕೊಡಿಸ್ತೀನಿ, ತಗೊಳ್ತೀರೇನ್ರಿ? ಸರ್ ಹಣ ಅಲ್ಲ ಸರ್, ನಮ್ಮ ತಾತನ ಹೆಣ. ತಾವು ಸ್ವಲ್ಪ ಮುಚ್ಕೊಂಡು ನಿಂತ್ಕೊಂಡ್ರೆ ವರ್ಕೌಟ್ ಆಗುತ್ತೆ. ಸರಿ ಸರ್. ಸರ್ ಆಗುತ್ತೆ, ಆದ್ರೆ 360 ರೂಪಾಯಿ ಅಲ್ಲ, 3 ಕೋಟಿ ರೂಪಾಯಿ. 3 ಕೋಟಿ ರೂಪಾಯಿನ? ಹೌದು ಯುವರ್ ಆನರ್. 360 ರೂಪಾಯಿ ಕೊಟ್ಟು ಕರ್ವ ಸಿನಿಮಾ ನೋಡಿದ ದಿನಾನೇ ಡರ್ಬಿಗೆ ಹೋಗಿ ಜಾಕಿ ನಂಬರ್ 8ಕ್ಕೆ 360 ರೂಪಾಯಿ ಕಟ್ಟಿದ್ರೆ
20 ಲಕ್ಷ ಬಂದಿರೋದು. ಆ 20 ಲಕ್ಷ ತಗೊಂಡು ಹೋಗಿ ಕನಕಪುರ ರಿಂಗ್ ರೋಡ್ ಅಲ್ಲಿ ಯಾವ್ದಾದ್ರು ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡಿದಿದ್ರೆ ಮೆಟ್ರೋ ರೈಲ್ ಬರ್ತಾ ಇದೆ. ಇವತ್ತು ಅದ್ರ ಬೆಲೆ 3 ಕೋಟಿ ರೂಪಾಯಿ ಆಗಿರೋದು. ರೀ, ಅವ್ರ ಸಮಸ್ಯೆ ಕರ್ವಾ ಪಾರ್ಟ್ 2, ಹಣ ಅಲ್ಲ. ಅಬ್ಸಲ್ಯೂಟ್ಲಿ ಸರ್. ಆ 3 ಕೋಟಿ ರೂಪಾಯಿನ ನಮ್ಮ ಹುಡುಗನ್ಗೆ ಕೊಟ್ರೆ ಪಾರ್ಟ್ 2 ಅವನೇ ತಕ್ಕೊಳ್ತಾನೆ. ನಿಮ್ಗೂ ಒಂದು ಕ್ಯಾರೆಕ್ಟರ್ ಏ ಪೊಲೀಸ್ ಅವರೇ, ಕಸ್ಟಡಿ ತಗೊಳ್ರಿ. 3 ದಿನ ಒಳಗಡೆ ಹಾಕಿ. ನಿನ್ನ 30,000 ದಂಡ ಹಾಕಿದ್ದೀನಿ. ಬಿಟ್ಬಿಡಿ ಸರ್, ನಾನು ನಿನ್ ಕೋರ್ಟ್ ಹತ್ರ ಬರೋದೇ ಇಲ್ಲ. ಇವ್ರ ಆನರ್, ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಏಯ್ ಹೋಗ. ಏಯ್ ಹೋಗ. ಆರ್ಯ 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 ಏ ಆರ್ಯ. ಅಯ್ಯೋ, ಎಷ್ಟು ಕರೆದ್ರೂ ಎಚ್ಚರಿಕೆನೆ ಆಗಲ್ಲ ಇವನ್ಗೆ. ಯಾವಾಗ್ಲೂ ಕನ್ಸ್ ಕಾಣ್ತಿರ್ತಾನೆ. ಬಟ್ಟೆ ನೋಡು ಹೇಗ್ ಬಿಸಾಕಿದ್ಯಾ. ಛೇ. ಅಯ್ಯೋ ನನ್ ಮಗನೇ, ಅಮ್ಮನ್ ಕೂಗಿಗೆ ಎದ್ದೇಳ್ದಿರೋ ಮಗ ಅಂದ್ರೆ ನೀನೊಬ್ನೇ ಕಣೋ. ದುಡ್ಡು ಬಿದ್ದಿದ್ ಸೌಂಡ್ಗೆ ಎದ್ಬಿಟ್ಟಿಯಲ್ಲ. ಬೇಗ ರೆಡಿ ಆಗು, ಕೋರ್ಟಿಗೆ ಟೈಮ್ ಆಗತ್ತೆ. ಆರ್ಯ ಅಂತೆಲ್ಲ ಕರಿಬೇಡ ನೀನು. ಮನಿ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ, ಇನ್ಮೇಲಿಂದ ಮನಿ ಅಂತಾನೆ ಕರೆ. ನಿನ್ ಹೆಸರನ್ನ ಬದಲಾಯಿಸ್ಕೊಂಡಿದ ತಕ್ಷಣ ದುಡ್ಡು ಬಂದು ನಿನ್ ಮುಂದೆ ಉದ್ರಲ್ಲ. ಕಷ್ಟಪಟ್ಟು ನ್ಯಾಯವಾಗಿ ದುಡಿಬೇಕು. ಇಷ್ಟು ವರ್ಷ ಕಷ್ಟಪಟ್ಟು ಆಶ್ರಮದಲ್ಲಿ ದುಡ್ದಿದ್ದಕ್ಕೆ ನಿನ್ನ ಒಬ್ಬ ಲಾಯರ್ ಆಗಿ ಮಾಡಕ್ಕಾಗಿದ್ದು. ಹೇಳ್ಬಿಟ್ರು, ಯಾರಾದ್ರೂ ದುಡ್ಡಿರೋನು ಮದುವೆ ಮಾಡ್ಕೊಂಡಿದ್ರೆ ನಾನು ಚೆನ್ನಾಗಿರ್ತದೆ, ನೀನು ಚೆನ್ನಾಗಿರ್ತಾ ಇದ್ದೆ. ಅಪ್ಪನ ಬಗ್ಗೆ ಕೇಳಿದಾಗೆಲ್ಲ ಅಂತ ಮೂತಿ ಓದ್ಕೊಂಡಿರ್ತಾರೆ. ದುಡ್ಡು ಇವತ್ ಬರುತ್ತೆ, ನಾಳೆ ಹೋಗುತ್ತೆ. ನಾವ್ ಮಾಡೋ ಒಳ್ಳೆ ಕೆಲ್ಸನೇ ನಮ್ಮನ್ನ ಕಾಪಾಡೋದು. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋ. ನೀನ್ ಅರ್ಥ ಮಾಡ್ಕೋ. ದುಡ್ಡಿದ್ರೆ ಮಾತ್ರ ಮರ್ಯಾದೆ, ಇಲ್ಲಾಂದ್ರೆ ಮರ್ಯಾದೆ ಇಲ್ಲ. ಆರ್ಯ, ನಮ್ಮ ಆಶ್ರಮದ ಕೇಸ್ನ ನೀನೇ ನಡೆಸ್ಬೇಕು ಕಣೋ. ನಿಮ್ಮ ಆಶ್ರಮದ ಕೇಸ್ ತಗೊಂಡ್ರೆ ಬದನೆಕಾಯಿ ಕೂಡ ಸಿಗಲ್ಲ ನನಗೆ. ಏಯ್, ಯಾಕೋ ಯಾವಾಗ್ಲೂ ದುಡ್ಡು ದುಡ್ಡು ಅಂತಿರ್ತ್ಯಾ. ಆ ಆಶ್ರಮದಿಂದ ತಾನೇ ನಿನ್ನ ಬೆಳೆಸೋದಕ್ಕಾಗಿದ್ದು. ಆ ಋಣನ ನಾವ್ ತೀರಿಸ್ಬೇಕಲ್ವಾ. ನೀನ್ ಅಲ್ಲಿ ಕೆಲಸ ಮಾಡಿದಿಲ್ಲ, ಅದ್ ಸಾಕು. ನನ್ವರ್ಗೂ ತರ್ಬೇಡ ಅದನ್ನ. 50 ರೂಪಾಯಿ ಕೊಡಮ್ಮ, ಪೆಟ್ರೋಲ್ಗೆ ಬೇಕು. ತಗೋ. ಓಕೆ, ಬರ್ತೀನಿ. ಇನ್ ಸ್ವಲ್ಪ. ಬೇಡ ಬೇಡ ಬೇಡ. ಏ, ಸಾಯಂಕಾಲ ಬೇಗ ಬಂದ್ಬಿಡು. ನಾನು ಎಲ್ಲ ಹೋಗ್ಬಿಡ್ತೀನಿ. ಕೋರ್ಟ್ ಮುಗ್ದ್ಮೇಲೆ ಮನೆಗೆ ವಾಪಸ್ ಬರ್ತೀನಿ. ನನ್ನ ಮಗನ್ ಸ್ಟಾರ್ಟ್ ಆಗಲ್ಲ. ನಮ್ ಗಾಡಿಲಿ ಹೋಗೋಣ. ಅಯ್ಯೋ ನೀವು ಸಾಕು. ಗುಂಡಿನ ಮತ್ತೆ ಗಮ್ಮತ್ತೆ. ಆರ್ಯ ಅಲ್ಲಲ್ಲ, ಮಣಿ ಮಣಿ, ನೀನ್ ನನಗೆ ಇವತ್ತು ಪರಮಾತ್ಮ ಕೊಡಿಸ್ಲೇಬೇಕು. ಒಂದು ಕ್ವಾರ್ಟರ್ ಅಲ್ಲ, ಒಂದು ಫುಲ್ ಬಾಟಲ್ ಕೊಡಿಸ್ತೀನಿ. ಆ ದಿನ ಕೂಡ ಬಂದೇ ಬರುತ್ತೆ, ನೋಡ್ತಾ ಇರೋ. ಬಂದೇ ಬರುತ್ತೆ. ಆ ದಿನ ಬರೋವರೆಗೂ ನಾನ್ ಬದುಕಿರ್ಬೇಕಲ್ಲಪ್ಪ. ಸತ್ ಮೇಲೆ ನನ್ನ ಬಾಯಲ್ಲಿ ಹಾಲು ಬಿಡೋ ಬದಲಿ ಇವತ್ತೇ ನನ್ನ ಬಾಯಲ್ಲಿ ಆಲ್ಕೋಹಾಲ್ ಬಿಟ್ಬಿಡಪ್ಪ. ಮನುಷ್ಯನ್ ಮಾತ್ರ ಮರ್ಯಾದೆ ಕೊಡಲ್ಲ, ಮನಿಗೆ ಮಾತ್ರ ಮರ್ಯಾದೆ ಕೊಡೋದಲ್ಲ ನೀವು. ಬರುತ್ತೆ, ನನ್ಗೂ ಕೂಡ ಟೈಮ್ ಬಂದೇ ಬರುತ್ತೆ. ಹೋಲ್ ಬಿಡಪ್ಪ, ಯಾಕೆ ಬೇಜಾರು ಮಾಡ್ಕೋತೀಯ? ನಾನ್ ನಿನಗೆ ಆಶೀರ್ವಾದ ಮಾಡ್ತೀನಿ. ಶುಭ ಮಸ್ತು, ಮಸ್ತ್ ಶುಭ. ಇವತ್ತಿನಿಂದ ನಿನ್ನ ಅದೃಷ್ಟ. ಆಶೀರ್ವಾದ ನಿಜ ಆಗಿದ್ರೆ ಈ ಗಾಡಿ ಒಂದೇ ಕಿಕ್ ಸ್ಟಾರ್ಟ್ ಆಗ್ಬೇಕು. ಓಕೆ ಓಕೆ, ನೋಡ. ಅಪ್ಪ ಪರಮಾತ್ಮ ನನ್ನ ಆಶೀರ್ವಾದ ವರ್ಕೌಟ್ ಮಾಡ್ಬಿಟ್ಟೆ. ಅಪ್ಪ ಮಣಿ, ATM ಕಾರ್ಡ್ ಇವತ್ ಸಾಯಂಕಾಲ ಕ್ವಾರ್ಟರ್ ಮರಿಬೇಡ. ಓಕೆ, ಬಾಯ್. ಎಂಎಲ್ಎ ಧನರಾಜ್ ತಮ್ಮ ತಿಲಕ್ ಅತ್ಯಾಚಾರ ಪ್ರಕರಣದ ಹಿರಿಯ ವಕೀಲ ನಾರಾಯಣಸ್ವಾಮಿ ಅಪಘಾತದಲ್ಲಿ ಸಾವು. ಆತಂಕದಲ್ಲಿ ತಿಲಕ್ ಮತ್ತು ಧನರಾಜ್. ಹೋಗಿ ಹೋಗಿ ಆ ಹುಡುಗಿನ ಯಾಕೋ ಕೆಣಕ್ತೆ? ಈಗೇನ್ ಮಾಡ್ಲಿ? ಲಾಯರ್ ಬೇರೆ ಸತ್ತು ಹೋಗಿದ್ದಾರೆ. ಈ ಕೇಸ್ ಯಾವ ತಿರುವು ತಗೊಳ್ತೋ ಗೊತ್ತಿಲ್ಲ. ನನ್ನ ಪೊಲಿಟಿಕಲ್ ಕೆರಿಯರ್ ಏನಾಗುತ್ತೋ ದೇವರಿಗೆ ಗೊತ್ತು. ನೀವು ಒಪ್ಕೊಂಡ್ರೆ ನಿಮ್ ಕೇಸ್ನ ನಾನು ಟೇಕ್ ಓವರ್ ಮಾಡ್ತೀನಿ. ನಾನೇ ಸರ್, ನಿಮ್ ಲಾಯರ್ ಫಸ್ಟ್ ಅಸಿಸ್ಟೆಂಟ್. ನೀನೀ ಕೇಸ್ ನಡೆಸ್ತೀಯಾ? ನಿನ್ನಂತ ಜೂನಿಯರ್ ಲಾಯರ್ನ ನಾನ್ ನಂಬಲ್ಲ.
ಸರ್, ಈ ಕೇಸ್ ಬಗ್ಗೆ ಅಡ್ಡಿಯಿಂದ ಮುಡಿವರೆಗೂ ಸ್ಟಡಿ ಮಾಡೋದು ನಾನ್ ಸರ್. ಇದನ್ನ ನನ್ಕಿಂತ ಚೆನ್ನಾಗಿ ಡೀಲ್ ಮಾಡಕ್ ಬರುವಂತ ಲಾಯರ್ ಬೇರೆ ಯಾರು ಇಲ್ಲ ಸರ್. ಪಾಯಿಂಟ್ ನಂಬರ್ 1, ಮಿಸ್ಟರ್ ಆರ್ಯ, ದಯವಿಟ್ಟು ಈ ಕೇಸನ್ನ ಗೆಲ್ಸ್ಕೊಡಿಪ್ಪ. ನಿಮಗೆ ಕೊಡ್ಬೇಕಾಗಿರೋ ಆ 25 ಲಕ್ಷನ ನಾನು ತಲುಪಿಸ್ತೀನಿ. ಥ್ಯಾಂಕ್ ಯು ಸರ್. ಬರ್ತೇನೆ. ಆಯ್ತು. ನೋಡೋ, ಈ ಕೇಸ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಗೊತ್ತಲ್ಲ. ನೀವು ಹೋಗಿರಿ, ಬರ್ತೀನಿ ನಾನು. ಪ್ರೊಸೀಡ್. ಯೋರ್ ಆನರ್, ನನ್ನ ಕಕ್ಷಿದಾರರಾದ ಸ್ವಾತಿ ಅವರು MLA ಧನ್ರಾಜ್ ಅವರ DLE ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಓದ್ತಿದ್ದಾರೆ. ಮೆರಿಟ್ ಮೂಲಕ ಸೀಟ್ ಗಿಟ್ಟಿಸ್ಕೊಂಡಿರೋ ಸ್ವಾತಿ ಅವರು ಕಳೆದ ವರ್ಷ ಕರ್ನಾಟಕಕ್ಕೆ ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು. ಇದೇ ಕಾರಣಕ್ಕೆ ಈ ಕಾಲೇಜ್ನಲ್ಲಿ ಸನ್ಮಾನ ಕೂಡ ಇಟ್ಕೊಂಡಿದ್ರು. ಅದು ಮಾರ್ಚ್ 6ನೇ ತಾರೀಕು. ಸನ್ಮಾನ ಮಾಡಿದಂಥವರು ಅದೇ ಕಾಲೇಜಿನ ವೈಸ್ ಪ್ರೆಸಿಡೆಂಟ್ ಆದಂತಹ ತಿಲಕ್ ಅವರು. ಮಾರ್ಚ್ 7ನೇ ತಾರೀಕು ಅದೇ ಕಾಲೇಜಿನ ಲೆಕ್ಚರರ್ ಆದ ಸದಾಶಿವ ಅವ್ರ ಮೂಲಕ ಸ್ವಾತಿ ಅವ್ರಿಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಅಂತ ಹೇಳಿ ತನ್ನ ಮನೆಗೆ ಕರ್ಸ್ಕೊಂಡಿದ್ದಾರೆ. ಇದಾದ್ಮೇಲೆ ಏನಾಯ್ತು ಅಂತ ನನ್ನ ಕಕ್ಷಿದಾರರಾದ ಸ್ವಾತಿ ಅವ್ರ ಬಾಯಿಂದಾನೇ ಸ್ಟೇಟ್ಮೆಂಟ್ ತಗೊಳ್ಬೇಕು ಯೋರ್ ಆನರ್. ಸ್ವಾತಿನ ಕರೀರಿ. ಸ್ವಾತಿ, ಸ್ವಾತಿ ಅವರೇ, ಮಾರ್ಚ್ 7ನೇ ತಾರೀಕು ಏನ್ ನಡೀತು ಅಂತ ಜಡ್ಜ್ ಮುಂದೆ ಕುಲಂಕುಷವಾಗಿ ಹೇಳಿ. ಅವತ್ತು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಆಗ ಲೆಕ್ಚರರ್ ಸದಾಶಿವ ಅವ್ರು ಬಂದು ತಿಲಕ್ ಅವ್ರು ಕರೀತಿದ್ದಾರೆ, ಅವ್ರ ಮನೆಗೆ ಹೋಗಿ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರು. ಅವತ್ತು ನಾನು ಅವ್ನ ಮನೆಗೆ ಹೋದಾಗ ತಿಲಕ್ ಒಬ್ಬನೇ ಇದ್ದ. ಅವತ್ತೊಂದು ಬಿಹೇವಿಯರ್ ಒಂಥರ ಇತ್ತು, ತುಂಬ ಕುಡ್ತಿದ್ದ. ನಿನ್ನ ಸ್ಕಾಲರ್ಶಿಪ್ ಡಾಕ್ಯುಮೆಂಟ್ಸ್ನ ನನ್ನ ಪ್ರೈವೇಟ್ ರೂಮಲ್ಲಿ ಇಟ್ಟಿದ್ದೀನಿ ಅಂತ ಒಳಗಡೆ ಕರ್ಕೊಂಡು ಹೋದ. ಆಮೇಲೆ ಯೋರ್ ಆನರ್, ಸೆಕ್ಷನ್ 375 ಪ್ರಕಾರ ತಿಲಕ್ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ನೀಡಿ ಸ್ವಾತಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯೋರ್ ಆನರ್. ನೀವೇನ್ ಕೇಳ್ತೀರಾ ಡಿಫೆನ್ಸ್? ಎಸ್ ಯೋರ್ ಆನರ್. ನಿಮ್ಮ ಹೆಸರು? ಸ್ವಾತಿ. ಸ್ವಾತಿ, ನಿಮ್ ಬೇರೆ ಏನಾದ್ರು ನಿಕ್ ನೇಮ್ಸ್ ಇದೆಯಾ? ಬೇಬಿ, ಸ್ವೀಟಿ, ಡಾಲಿ, ಸ್ವೀಟ್ ಹಾರ್ಟ್? ಅಬ್ಜೆಕ್ಷನ್ ಯೋರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್. ನಿಮ್ಮ ವಯಸ್ಸು? 19. 19 ಅಂದ್ರೆ ಹುಡುಗಿ ಮನಸ್ಸು ಚಂಚಲವಾಗಿರುತ್ತೆ. ಅಬ್ಜೆಕ್ಷನ್ ಯೋರ್ ಆನರ್. ಏನ್ ನಡೀತಾ ಇದೆ ಇಲ್ಲಿ? ಇವ್ರೇನ್ ಮಾತಾಡ್ತಿದ್ದಾರೆ? ಈ ಕೇಸ್ಗೂ ಇದಕ್ಕೂ ಏನ್ ಸಂಬಂಧ ಇದೆ? ಸಂಬಂಧ ಇದೆ ಯೋರ್ ಆನರ್. ನೀವು ಪರ್ಮಿಷನ್ ಕೊಟ್ರೆ ಆ ವಿಡಿಯೋನ ನಿಮಗೆ ತೋರ್ಸಕ್ ಇಷ್ಟಪಡ್ತೀನಿ. ಪ್ರೊಸೀಡ್. ಯೋರ್ ಆನರ್, ಆ ವಿಡಿಯೋನ ನಾನು ನೋಡ್ಬೋದಾ? ಆಫ್ ಕೋರ್ಸ್. ಯೋರ್ ಆನರ್, ಈ ವಿಡಿಯೋನಲ್ಲಿ ಸ್ವಾತಿ ಅವರು ಕಾಲೇಜ್ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಫ್ರೆಂಡ್ಸ್ ಜೊತೆ ಡಾನ್ಸ್ ಆಡಿದ್ದಾರೆ. ಇದಕ್ಕೂ ಈ ಕೇಸ್ಗೂ ಏನ್ ಸಂಬಂಧ ಇದೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಸಂಬಂಧ ಆಗ್ತಿಲ್ಲ. ಇದೆ ಯೋರ್ ಆನರ್. ಒಂದ್ ನಿಮಿಷ ಫೋನ್ ಕೊಡಿ ಮೇಡಮ್. ಯೋರ್ ಆನರ್, ಈ ವಿಡಿಯೋನ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಈ ಹುಡುಗಿ ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಶೀಲಾ ಕಿಜವಾನಿ, ಚಿಕ್ನಿ ಚಮೇಲಿ ಇಂಥ ಹಾಡುಗಳಿಗೆ 4-5 ಜನ ಹುಡುಗರ ಜೊತೆ ಈ ಹುಡುಗಿ ಡ್ಯಾನ್ಸ್ ಮಾಡ್ತಾಳೆ. ಯಾರಾದ್ರೂ ಒಬ್ರು ಸಂಪ್ರದಾಯಸ್ಥ ಹುಡುಗಿ ಇಂಥ ಹಾಡುಗಳನ್ನ ಸೆಲೆಕ್ಟ್ ಮಾಡ್ತಾರ ಡ್ಯಾನ್ಸ್ ಮಾಡೋದಕ್ಕೆ ಅನ್ನೋದು ನನ್ನ ಪ್ರಶ್ನೆ. ಅಂಡ್ ಈಗ ಪರ್ಮಿಷನ್ ಕೊಟ್ರೆ ಇವರೇ ಹೇಳಿರೋ ಹಾಗೆ ಇವರು ಕಾಲೇಜ್ ಪ್ರಿನ್ಸಿಪಲ್ನ ಇಲ್ಲಿ ಕಟ್ಕಟ್ಟೆ ಕರ್ಸಕ್ಕೆ ನಾನು ಪರ್ಮಿಷನ್ ಕೇಳ್ತಾನೆ ಯೋರ್ ಆನರ್. ನಿಮ್ದೇನಾದ್ರೂ ಅಭ್ಯಂತರ ಇದೆಯಾ? ಇಲ್ಲ ಸರ್. ಪರ್ಮಿಷನ್ ಗ್ರಾಂಟೆಡ್. ಸದಾಶಿವ ಅವರೇ, ನಿಮ್ಗೆ ಈ ಹುಡುಗಿ ಪರಿಚಯ ಇದಾರ? ಪರಿಚಯ ಇದ್ದಾಳೆ ಸರ್. ಆ ಹುಡುಗಿ ನಮ್ಮ ಕಾಲೇಜಲ್ಲಿ ಓದ್ತಾ ಇರೋದು. ಮಾರ್ಚ್ 6ನೇ ತಾರೀಕು ಈ ಹುಡುಗಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ, ನೀವು ತಿಲಕ್ ಅವ್ರ ಮನೆಗೆ ಹೋಗಿ ಅಂತ ಕಳ್ಸಿದ್ರ? ಇಲ್ವಲ್ಲ, ನಾನೇ ಕೇಳಿ. ಈ ಹುಡುಗಿನೇ ತಿಲಕ್ ನಂಬರ್ ಕೊಡಿ ಅಂತ ಅವಾಗವಾಗ ಕೇಳ್ತಾ ಇದ್ಲು, ನಾನೇ ಕೊಟ್ಟಿರ್ಲಿಲ್ಲ. ಮಾರ್ಚ್ 6ನೇ ತಾರೀಕು ಫೋರ್ಸ್ ಮಾಡಿ ಕೇಳಿದ್ರು, ಇಸ್ಕೊಂಡ್ರು ಸರ್. ತಿಲಕ್ ಬಹಳ ಒಳ್ಳೆ ವ್ಯಕ್ತಿ. ಕಾಲೇಜ್ನಲ್ಲಿ ಈ ಹುಡುಗಿ ನಡತೆನೆ ಸರಿ ಇರ್ಲಿಲ್ಲ ಸರ್. ದಟ್ಸ್ ಆಲ್ ಯೋರ್ ಆನರ್. ಇಲ್ಲ. ನಿಮ್ದೇನಾದ್ರೂ ಕ್ರಾಸ್ ಎಕ್ಸಾಮಿನೇಷನ್ ಇದೆಯಾ? ಎಸ್ ಯೋರ್ ಆನರ್. ಪ್ರೊಸೀಡ್. ಮಿಸ್ಟರ್ ಸದಾಶಿವ ಅವರೇ, ನೀವೇ ಖುದ್ದಾಗಿ ಸ್ವಾತಿ ಅವ್ರಿಗೆ ತಿಲಕ್ ಅವ್ರ ಫೋನ್ ನಂಬರ್ ಕೊಟ್ರಿ ಅಂತ ಹೇಳಿದ್ರಿ, ಹೌದಲ್ವಾ?
ಹೌದು ಮೇಡಮ್. ಯೋರ್ ಆನರ್, ಮಾರ್ಚ್ 7ನೇ ತಾರೀಕು ಸ್ವಾತಿ ಅವರ ಫೋನ್ ರೆಕಾರ್ಡ್ಸ್ ಪ್ರಕಾರ ಸ್ವಾತಿ ಮೊಬೈಲ್ ಇಂದ ತಿಲಕ್ ಅವ್ರಿಗೆ ಯಾವುದೇ ಫೋನ್ ಕಾಲ್ ಹೋಗಿಲ್ಲ. ರೆಕಾರ್ಡ್ಸ್ ಎಲ್ಲ ಸಬ್ಮಿಟ್ ಆಗಿದೆ, ಬೇಕಾದ್ರೆ ಪರಿಶೀಲನೆ ಮಾಡಬಹುದು. ಬೇರೆ ನಂಬರ್ ಇಂದನೂ ಮಾಡಿರ್ಬೋದಲ್ವಾ? ನೀವು ಪರ್ಮಿಷನ್ ಕೊಟ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಾನು ಮೊಬೈಲ್ ಫೋನ್ ಉಪಯೋಗಿಸಕ್ಕೆ ಇಷ್ಟಪಡ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಸ್ವಾತಿ, ನಿಮ್ಮ ಫೋನ್ ನಂಬರ್ ಹೇಳಿ. 8743385353. ನೋಡಿ ಯುವರ್ ಆನರ್, ಟ್ರೂ ಕಾಲರ್ ಅಲ್ಲಿ ಕಾಲ್ ಗರ್ಲ್ ಅಂತ ಹುಡುಗಿ ಹೆಸರು ಬರುತ್ತೆ. ಸೊ ನೀವು ಊಹೆ ಮಾಡಬಹುದು ಎಷ್ಟು ಜನ ಹುಡುಗರು ಈಕೆ ಜೊತೆ ಸಂಪರ್ಕದಲ್ಲಿದ್ದಾರೆ. ಇಲ್ಲಿ ಸಬ್ಮಿಟ್ ಮಾಡಿರೋ ಮೆಡಿಕಲ್ ರಿಪೋರ್ಟ್ ಪ್ರಕಾರ ಮಾರ್ಚ್ 7ನೇ ತಾರೀಕು ಏನ್ ನಡೀತು ಲೈಂಗಿಕ ಕ್ರಿಯೆ ಇವರ ಹಾಗೂ ನಮ್ಮ ಕ್ಲೈಂಟ್ ನಡುವೆ, ಇಟ್ ಇಸ್ ನಾಟ್ ರೇಪ್, ಇಟ್ ಇಸ್ ಕನ್ಸೆನ್ಶುವಲ್ ಸೆಕ್ಸ್. ಇವ್ರು ಮಾಡಿರುವಂತದ್ದು ಒಂದು ಸುಳ್ಳಾಪಾದನೆ ಅಂತ ನಿಮ್ಗೆ ಗೊತ್ತಾಯ್ತು. ನಮ್ಮ ಕ್ಲೈಂಟ್ ಒಬ್ಬ ನಿರ್ದೋಷಿ, ಅವ್ರಿಗೆ ದಯವಿಟ್ಟು ನೀವು ನ್ಯಾಯವನ್ನ ಕೊಡಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇಲ್ಲ, ಇದೆಲ್ಲ ನಂಗೆ ಏನು ಗೊತ್ತಿಲ್ಲ. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಜಡ್ಜ್ಮೆಂಟ್ ವಿಲ್ ಬಿ ಆನ್ April 4. Till then, court is urgent. Thank you. Well done, Mr. Arya. Thank you, sir. ನಮಸ್ಕಾರ ಸರ್, ವಿಜಯ್ LLB. ಸರ್, ನಿಮ್ಮ ಸ್ಟೈಲ್ ಆಫ್ ಆರ್ಗ್ಯುಮೆಂಟು ಸೂಪರು ಸರ್. ಸರ್, ನೀವು ಕೇಸ್ ಹ್ಯಾಂಡಲ್ ಮಾಡೋ ಸ್ಟೈಲ್ ಇದೆಯಲ್ಲ, ಅದ್ಭುತ ಸರ್. ಸರ್, ನೀವು ಚಾನ್ಸ್ ಕೊಟ್ರೆ ನಿಮ್ಮ ಅಸಿಸ್ಟೆಂಟಾಗಿ ಸೇರ್ಕೊಳ್ತೀನಿ ಸರ್. ಸರ್ 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 ನೀವು ನನ್ನ ಅಸಿಸ್ಟೆಂಟಾಗಿ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಏನಂತೆ, ನಾನೇ ನಿಮ್ಮನ್ನ ಬಾಸ್ ಆಗಿ ಸೇರಿಸ್ಕೊಳ್ತೀನಿ. Once again, cheers. ನೀನಿಷ್ಟು ಕಂತ್ರಿ ನನ್ನ ಮಗ ಅಂತ, ಹೇ ಸಾರಿ, ನೀನಿಷ್ಟು ಇಂಟೆಲಿಜೆಂಟ್ ಅಂತ ನನಗೆ ಗೊತ್ತಿರಲಿಲ್ಲ ಬ್ರದರ್. ಐ ಆಮ್ ಸೋ ಇಂಪ್ರೆಸ್. ಏಯ್, ಚೆಕ್ ಬುಕ್ ತೊಂಬಾರ. ಸರ್ ಸರ್ ಬೇಡ ಸರ್, ಇನ್ನು ಜಡ್ಜ್ಮೆಂಟ್ ಆಗ್ಲಾ, ಈಗಲೇ ಬೇಡ ಸರ್. ಮಿಸ್ಟರ್ ಆರ್ಯ, ಜಡ್ಜ್ಮೆಂಟ್ ಬರ್ದೇ ಹೋದ್ರೇನು, ನಾವಾಗ್ಲೇ ಡಿಸೈಡ್ ಮಾಡಿದ್ದಾಗಿದೆ. ತಗೊಳ್ಳಿ. ಬೇಡ ಅಂತ ಹೇಳಕ್ಕಾಗಲ್ಲ ಸರ್, ಅದು ನಿಮ್ಮ ಅಭಿಮಾನ. ನೋ ಮಿಸ್ಟರ್ ಆರ್ಯ, ಥ್ಯಾಂಕ್ ಯು ಸರ್. ನೀವು ತೋರಿಸ್ತಿರೋ ಇಂಟೆಲಿಜೆನ್ಸ್ಗೆ, ನೀವು ಕ್ರಿಯೇಟ್ ಮಾಡಿರೋ ಎವಿಡೆನ್ಸ್ ವಿಟ್ನೆಸ್ಗೆ, ವಾ ಸೂಪರ್ಬ್. ಎಂತ ಜಡ್ಜ್ ಆಗಿದ್ರು ಇಷ್ಟೊತ್ತಿಗೆ ನಮ್ಮ ಪರವಾಗಿ ಜಡ್ಜ್ಮೆಂಟ್ ಬರ್ದಾಗಿ. ಈ ಶರ್ಟ್ ಎಲ್ಲ ಹೋಗ್ಬಿಟ್ಟು ಸೂಟು ಬೂಟು ಎಲ್ಲ ಬರ್ಬೇಕು. ಈ ಡಬ್ಬ ಸ್ಕೂಟರ್ ಎಲ್ಲ ಬಿಟ್ಬಿಟ್ಟು ಈ ಕಾರ್ ತಗೋ. ಬೇಡ ಬ್ರದರ್, ಬೇಡ ಬೇಡ, ನಿಜವಾಗ್ಲೂ ಬೇಡ ಬ್ರದರ್. ಬ್ರದರ್ ಬೇಡ. ಎಂಜಾಯ್. ಓಕೆ ಬ್ರದರ್, ನಾಳೆ ಕೋರ್ಟಲ್ಲಿ ಸಿಗ್ತೀನಿ. ಓಕೆ ಓಕೆ, ಬರ್ತೀನಿ ಸರ್. ಬಾಯ್ ಸರ್. ಪೆಂಡಿಂಗ್ ಇದೆಯಾ? ನೋ ಆರ್ಗ್ಯುಮೆಂಟ್ಸ್ ಯುವರ್ ಆನರ್. ಡಿಫೆನ್ಸ್? ಏನೂ ಇಲ್ಲ ಯುವರ್ ಆನರ್. ಇದುವರೆಗೂ ನ್ಯಾಯಾಲಯದಲ್ಲಿ ಹಾಜರುಪಡಿಸಲ್ಪಟ್ಟಂತಹ ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಪರಿಶೀಲಿಸಿದಾಗ ತಿಲಕ್ ಎಂಬ ವ್ಯಕ್ತಿಯು ಸ್ವಾತಿ ಎಂಬ ಹುಡುಗಿಯನ್ನು ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಬಲಾತ್ಕರಿಸಿರುತ್ತಾನೆ ಎಂಬುದಕ್ಕೆ ಯಾವುದೇ ರೀತಿಯ ಪ್ರಬಲವಾದ ಸಾಕ್ಷ್ಯಾಧಾರಗಳನ್ನು ಪ್ರಾಸಿಕ್ಯೂಷನ್ ವಕೀಲರು ಸಾಬೀತುಪಡಿಸಲು ವಿಫಲರಾಗಿದ್ದಾರೆ. ಆದ್ದರಿಂದ ತಿಲಕ್ ಎಂಬ ವ್ಯಕ್ತಿಯನ್ನು ನಿರಪರಾಧಿ ಎಂದು ಘೋಷಿಸಿ ಕೋರ್ಟು ತೀರ್ಪು ನೀಡುತ್ತದೆ. ಕೋರ್ಟ್ ಈಸ್ ಅರ್ಜೆಂಟ್. ಆಡ್ ಮಾತು ಪ್ರಕಾರ ನಿಮ್ಗೆ ಏನ್ ಸಲ್ಬೇಕು ಅದು ಸಲ್ಲತ್ತೆ. ಸಂಜೆ ಸಿಕ್ಕಣ. ನೀನ್ ಉದ್ಧಾರ ಆಗಲ್ಲ ಕಣೋ, ನೀನ್ ಉದ್ಧಾರ ಆಗಲ್ಲ. ನನ್ ಮಗಳು ಸೀತೆ ಅಷ್ಟೇ ಪವಿತ್ರ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ನೊಂದಿರೋ ಹೆಣ್ಣಿಗೆ ನ್ಯಾಯ ಕೊಡ್ಸೋದ್ ಬಿಟ್ಟು ಅನ್ಯಾಯಕ್ಕೆ ಎಲ್ಲೋ ಹಾಗೆ ಮಾಡ್ತೀಯಲ್ಲ. ನನ್ ಸಂಕಟ ನಿಮ್ಗೆ ಅರ್ಥ ಆಗಲ್ಲ ಕಣೋ. ಈ ನೊಂದು ತಾಯಿ ಶಾಪ ನಿಮ್ಗೆ ತಟ್ಟೆ ಬಿಡೋದಿಲ್ಲ. ಹಾಳಾಗೋಗ್ತೀರಾ. ನೀನು ಅಷ್ಟೇ ಕಣೆ. ನನ್ ಮಗಳು ಜಾಗದಲ್ಲಿ
ಇಷ್ಟೊಂದೆಲ್ಲ ಶಾಪ ಹಾಕೋದ್ರು. ನಾವು ಮಾಡ್ತಿರೋ ಸರಿ ಅಂತ ಅನಿಸ್ತಿದ್ಯಾ? ಸರಿ ತಪ್ಪು ಇದೆಲ್ಲ ಗೊತ್ತಿಲ್ಲ ಅಮ್ಮ. ದುಡ್ಡೇ ದೇವ್ರ ಅಷ್ಟೇ. ಈಗ ಸಿಕ್ಕಿರೋ ದುಡ್ಡಲ್ಲಿ ದೇವ್ರ ಹೆಸರು ಹೇಳ್ಕೊಂಡ್ ಮಜಾ ಮಾಡಪ್ಪ. ಹೇಯ್, ಇನ್ನು ಯಾಕೆ ಮೂಡ್ ಆಫ್ ಹೋಗಿದ್ಯಾ? ಕಮ್ ಲೆಟ್ಸ್ ಗೋ ಪಾರ್ಟಿ. ದೇವರಾಣೆ ನೀನ್ ಈ ಕೇಸ್ ಗೆಲ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲಾ ಸಾಕ್ಷಿಗಳು ತಿಲಕ್ ವಿರುದ್ಧನೇ ಇತ್ತು. ಒಳ್ಳೆ ಫೀಸ್ ಬಂದಿರ್ಬೋದಲ್ವಾ? ಇಷ್ಟು ವರ್ಷ ಎಷ್ಟು ಬಿಟ್ಟಿ ಕೇಸ್ ದುಡ್ಡಿಲ್ಲ ಹೇಳು. ಈಗೆಲ್ಲ ಒಟ್ಟಿಗೆ ಬಂತು ಅಂತ ಅನ್ಕೊಂಡ್ರೆ ಆಯ್ತು ಬಿಡು. ಅಂತೂ ಇಂತೂ ಲೈಫಲ್ಲಿ ಸೆಟ್ಲ್ ಆದೆ. ಯಾವಾಗ ನಿಂದು ಅಮೃತದ ಮದ್ವೆ? ನಾನು ಅದೇ ಅನ್ಕೊಂತ ಇದೀನಿ. ಎಷ್ಟು ದಿನ ಅಂತ ನಾನು ಸೆಲ್ಫಿ ಹೊಡ್ಕೊಂತ ಇರೋದು. ಆರ್ಯ, ಅಂದ್ರೆ ಮುಂದೆ ಕಪಲ್ ಫೋಟೋ ತಗೊಂತೀನಿ ಅಂತ ಹೇಳ್ತಾ ಇದೀನಿ ಅಷ್ಟೇ. Arya sir, some curly hair guy is calling you sir. ಕೋನೆ? Don't know sir, he's waiting outside. ಓಕೆ, I'll be back. ಬಂದೇ ಇರು. ಓಕೆ. ಒಂದ್ ನಿಮಿಷ. ಎಕ್ಸ್ಕ್ಯೂಸ್ ಮೀ. ಹಲೋ, ಐ ಆಮ್ ವಿಕ್ರಮ್ ಸಾಧು, ಚಕ್ರವರ್ತಿ ಗ್ರೂಪ್ ಆಫ್ ಕಂಪನೀಸ್ ಮ್ಯಾನೇಜರ್. ಗೊತ್ತಿರ್ಬೇಕಲ್ಲ? ಯಾರು ಗೊತ್ತಿಲ್ಲ ಅವ್ರ ಬಗ್ಗೆ? ಎವ್ರಿಬಡಿ ನೋಸ್. ಫಿನಿಶ್. ಥ್ಯಾಂಕ್ ಯು. ನಮ್ಮ ಬಾಸು ನಿಮ್ಮನ್ನ ನಮ್ಮ ಕಂಪನಿಗೆ ಲೀಗಲ್ ಅಡ್ವೈಸರ್ ಆಗಿ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ನೀವು ಆ ಕೇಸ್ನ ವಿನ್ ಆದ್ರಲ್ಲ, ಅದು ನೋಡಿ ನಮ್ಮ ಬಾಸು ತುಂಬಾ ಇಂಪ್ರೆಸ್ ಆಗಿದ್ದಾರೆ. ವಾಟ್ ಇಸ್ ಯುವರ್ ಚಾಯ್ಸ್? ಸೊ ಮೈ ಚಾಯ್ಸ್ ಇಸ್ ಟು ಸೇ ಎಸ್. ಯಾರಿಗೆ ತಾನೇ ಜಾಬ್ ಬೇಡ ಹೇಳಿ? ವೆರಿ ಕ್ಲೆವರ್. ತಗೊಳ್ಳಿ ನಮ್ಮ ಅಡ್ರೆಸ್. ನಾಳೆ ಬೆಳಿಗ್ಗೆ ಶಾರ್ಪ್ 10 o'clock ಆಫೀಸ್. ಶೋರ್ ಸರ್. ವಿಲ್ ಮೀಟ್. ಥ್ಯಾಂಕ್ ಯು ವೆರಿ ಮಚ್. ಹಾಯ್, ಕ್ಯಾನ್ ಐ ಜಾಯ್ನ್ ವಿತ್ ಯು? ಸಾರಿ. ಆರ್ಯ, ಯಾರದು? ಚಕ್ರವರ್ತಿ ಗ್ರೂಪ್ ಆಫ್ ಕಂಪನೀಸ್ ಇಂದ ಜಾಬ್ ಆಫರ್ ಸಿಕ್ಕಿದೆ. ವಾವ್, ವೆರಿ ನೈಸ್. ಪ್ಲೀಸ್ ಯು ಡೂ ವಾಟ್ ಐ ಸೇ, ಓಕೆ? ಸರ್, ನೋ ನಮಸ್ಕಾರ. ಓ ಆರ್ಯ, ಸರ್. ವೇಟ್ ಮಿನಿಟ್. ಬಾಸ್ ಬರೋಕ್ಕೆ ಮುಂಚೆ ಎಲ್ಲ ಕೆಲಸ ಮಾಡ್ಬೇಕು, ಓಕೆ? ಹೈಟು ಆಗಿದ್ದೀರಾ, ವಾಯ್ಸು ಆಗಿದ್ದೀರಿ. ಚಿಕ್ಕ ವಯಸ್ಸಲ್ಲಿ ನೀವು ಕಾಂಪ್ಲಾನ್ ಕುಡಿತಾ ಇದ್ರಾ? ಇಲ್ಲ ಸರ್, ಬೂಸ್ಟ್. ಬೂಸ್ಟ್ ಕುಡ್ದಿದ್ದಕ್ಕೆ ನಿಮ್ಮ ವಾಯ್ಸು ಗಂಟೆ ಸಾಲ ಥರ ಇದೆ. ನಮ್ಮ ವಾಯ್ಸು ಬೇಡ ಬಿಡಿ. ಈಗ ನಿಮ್ಮ ಬಾಸ್ ಯಾವಾಗ್ಲೂ ಲೇಟ್ ಆಗಿ ಬರ್ತಾರೆ ಹೇಗೆ? ನೋ 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 ನೋ, ನಮ್ಮ ಬಾಸ್ ಯಾವಾಗಲೂ ಕರೆಕ್ಟ್ ಟೈಮ್ಗೆ ಬರ್ತಾರೆ. ನೀವು ಒಂದು 5 ನಿಮಿಷ ಅರ್ಲಿ ಬಂದಿದ್ದೀರ ಅಷ್ಟೇ. ಮೈ ಬಾಸ್ ಇಸ್ ಆಲ್ವೇಸ್ ಆನ್ ಟೈಮ್. ಇಷ್ಟೊತ್ತಿಗೆ ಅವರು ನಮ್ಮ ಆಫೀಸು ಪಾರ್ಕಿಂಗಲ್ಲಿ ಇರ್ತಾರೆ. ನಮ್ಮ ಬಾಸ್ ಸ್ಟೈಲಾಗಿ ಸ್ಮಾರ್ಟಾಗಿ ಗಾಡಿಯಿಂದ ಎಳ್ಕೊಂಡು ಬರ್ತಾ ಇದ್ರೆ ಬಾಯಲ್ಲಿ ಸಿಗಾರು. ಹಂಗೆ ಸ್ಟೈಲಾಗಿ ಒಂದು ಹೈ ಸ್ಪೀಡ್ ವಾಕು. ನಮ್ಮ ಬಾಸ್ ವಾಕಿಂಗ್ ಸ್ಟೈಲ್ನ ನೋಡಿ ಅಕ್ಕಪಕ್ಕದಲ್ಲಿರೋ ಹುಡುಗಿರೆಲ್ಲ ಫ್ಲಾಟ್. ಗಂಟೆ ಹೊಡೆದಂಗೆ ಬಂದಿರ್ತಾರೆ. ಇವನೆಲ್ಲೋದ? ಅಷ್ಟು ಬೇಗ ಅಲ್ಲಿ? ಇವ ಯಾವಾಗ ಬಂದ? ಅಷ್ಟು ಬೇಗ? ಸರ್, ಗುಡ್ ಮಾರ್ನಿಂಗ್ ಸರ್. ನೀವು ಬಂದಿರೋದು ನಂಗೆ ಗೊತ್ತಾಗಲಿಲ್ಲ ಸರ್. ಸಾರಿ ಸರ್. ನಾನು ಬಂದು 3 ನಿಮಿಷ ಆಯ್ತು, ಇನ್ನೂ ಬಿಲ್ಡಪ್ ಕೊಡ್ತಾ ಇದೆಯಾ? ಗೆಟ್ ಔಟ್. ಸಾರಿ ಸರ್. ಸರ್, ನಾನು ಆರ್ಯ ಅಂತ. ಐ ಆಮ್ ಚಕ್ರವರ್ತಿ. ಐ ಆಮ್ ಯೋರ್ ಎಫ್. ಎಫ್ ಅಂದ್ರೆ? ಎಫ್ ಅಂದರೆ ಫ್ರೆಂಡ್. ಟ್ರೀಟ್ ಮಿ ಆಸ್ ಯುವರ್ ಫ್ರೆಂಡ್ ಮ್ಯಾನ್. ಐ ಲೈಕ್ ಎಫ್ ವೆರಿ ಮಚ್ ಇನ್ ಮೈ ಲೈಫ್. ತುಂಬ ಜನ ನಿನ್ನಂಥ ಯುವಕರಿಗೆ ಬೇಕಾಗಿರೋದು 2 ಎಫ್. ಒಂದು ಫೈನಾನ್ಸ್, ಇನ್ನೊಂದು ಫೀಮೇಲ್ಸ್. ಅವೆರಡು ಧಾರಾಳವಾಗಿ ನನ್ನ ಕಂಪನಿಯಲ್ಲಿ ಸಿಗುತ್ತೆ. ಸರ್, ನಾನು ನಿಮ್ಮ ಕಂಪ್ನಿಗೆ ಲೀಗಲ್ ಅಡ್ವೈಸರ್. ಹಾಗೆ ನಿನಗೊಂದು ಇಂಪಾರ್ಟೆಂಟ್ ಕೇಸ್ ಕೊಡ್ತಾ ಇದ್ದೀನಿ. ಏನು ಕೇಸ್ ಇರೋದು? ಆ ಕೇಸ್ ನೀನು ಕೊಡಬೇಕು ಅಂದರೆ ನಾನು ಕೊಡೋ ಟಾಸ್ಕ್ಗಳಲ್ಲಿ ನೀನು ಪಾಸ್ ಆಗಬೇಕು. ಪ್ರತಿ ಟಾಸ್ಕಲ್ಲಿ ನಿನಗೆ ದುಡ್ಡು ಸಿಗ್ತಾ ಹೋಗುತ್ತೆ. ಯು ಹ್ಯಾವ್ 2 ಆಪ್ಷನ್ಸ್. ಆರ್ ಯು ಇನ್ ಆರ್ ಔಟ್. ಚಾಯ್ಸ್ ಇಸ್ ಯುವರ್ಸ್. ಅಫ್ಕೋರ್ಸ್ ಐ ಮೀನ್ ಸರ್, ದುಡ್ಡಲ್ಲಿ ಸಿಗುತ್ತೋ ಅದೇ ನನ್ನ ರೂಟ್. ದ್ಯಾಟ್ಸ್ ಗುಡ್. ನಾನು ನಿನಗೆ ಕೊಡ್ತಾ ಇರೋದು ಈ ಸಾಮ್ರಾಜ್ಯದ ಮಂತ್ರಿ ಪದವಿ. ಅದನ್ನು ಸಂಭಾಳಿಸೋದು ಅಷ್ಟು ಸುಲಭ ಅಲ್ಲ. ನೀನು ನನ್ನ ಜೊತೆ ಕೆಲಸ ಮಾಡಬೇಕು ಅಂದರೆ 2 ಎಫನ್ನು ಮರೀಲೇಬೇಕು. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ನನಗೆ ಮಾತ್ರ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ.
ಸರಿ ಸರ್. ಮನೆಯಿಂದ ನಮ್ಮಮ್ಮ ಫೋನ್ ಮಾಡಿ ತಲೆ ತಿಂತಾ ಇರ್ತಾರೆ ಅವಾಗವಾಗ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ನ ಬಿಟ್ರೆ ಯು ವಿಲ್ ಹ್ಯಾವ್ ಗುಡ್ ಎಫ್ ಅಂದ್ರೆ ಫ್ಯೂಚರ್. ಓಕೆ. ನಿನ್ನ ಅಕೌಂಟ್ಗೆ ಅಡ್ವಾನ್ಸ್ ಸ್ಯಾಲ್ರಿ ಬಂದು ಬೀಳುತ್ತೆ. ಥ್ಯಾಂಕ್ ಯು ಸರ್. ಯು ಮೇ ಗೋ ಅಂಡ್ ಹ್ಯಾವ್ ಯುವರ್ ಎಫ್ ಅಂದ್ರೆ ಫನ್. ನೀನು ಮೊದಲನೇ ಟಾಸ್ಕ್ ಬಗ್ಗೆ ಸಾಧು ಹೇಳ್ತಾನೆ. ಯು ಮೇ ಗೋ ನಾವು. ಥ್ಯಾಂಕ್ ಯು ಸರ್. ಫನ್ ಅಂತ ಫನ್. ಗೋ. ವಾವ್, ವಾಟ್ ಅ ಮ್ಯಾನ್ ಅಮೃತ. ಅವರು ಅವ್ರ ಲೈಫ್ ಸ್ಟೈಲು ನಂಬಕ್ಕೆ ಆಗಲ್ಲ. ನರೇಂದ್ರ ಮೋದಿ ಅವ್ರು ಹೇಳ್ತಾ ಇರ್ತಾರಲ್ಲ, ಅಚ್ಚ ದಿನ ಹೆಂಗೆ ಅಂತ. ನಮ್ದಂತೂ ಪಕ್ಕ ಅಚ್ಚ ದಿನ ಹೆಂಗೆ. ಅಲ್ಲೇನಾದ್ರೂ ಕೆಲಸ ಸೆಟ್ಲ್ ಆಗ್ಬಿಟ್ರೆ, ಕೇಸ್ ತಗೊಂಡ್ರೆ ತಿಂಗಳಿಗೆ 10 ಲಕ್ಷ ಸಂಬಳ, ಇರೋಕೊಂದು ಸೂಪರ್ ಬಂಗ್ಲೋ. ಮಿಸ್ಟರ್ ಆರ್ಯ, ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲಪ್ಪ ಅದು. ಹಲೋ, ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಒಂದ್ ದಿವಸ ಏನಾಯ್ತು ಗೊತ್ತಾ? ಫುಲ್ ಸ್ಟುಪಿಡ್ ನಾನ್ಸೆನ್ಸ್. ಏನು ಅರ್ಥ ಆಗಲ್ಲ ನನಗೆ. ನಿನ್ ಮದುವೆ ದಿವಸನೇ ನಾನು ಬರಬಾರ್ದು. ಸಾಧು ಬಾಯ್ಲೆ ಕೂತ್ಕೋ ಬನ್ನಿ. ಬೇಡ ಸರ್, ಪರವಾಗಿಲ್ಲ. ಪರಲ್ಲ ಕೂತ್ಕೊಳ್ಳಲ್ಲ. ನಿಜಾನಾ? ಥ್ಯಾಂಕ್ ಯು ಸರ್. ಲೈಫಲ್ಲಿ ಸುಖವಾಗಿ, ಹ್ಯಾಪಿಯಾಗಿ, ಕಂಫರ್ಟಬಲ್ ಆಗಿ ಏನೇನ್ ಬೇಕೋ ಎಲ್ಲ ಒಂದ್ ಲಿಸ್ಟ್ ಮಾಡ್ಕೊಂಡ್ ಬನ್ನಿ. ಕಡೆಗೂ ಈ ಬಡಪಾಯಿ ಮೇಲೆ ಕರುಣೆ ತೋರಿಸ್ಬಿಟ್ರಿ ಸರ್. ಒಂದು ಸೆಕೆಂಡ್ ಅಲ್ಲಿ ಬರ್ಕೊಂಡ್ಬಿಡ್ತೀನಿ. ಬನ್ನಿ. ಎಷ್ಟು ಒಳ್ಳೆ ಮನುಷ್ಯ. ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ. ನನ್ನ ಹೆಂಡತಿ ಏನೇನು ಕೇಳಿದ್ರು, ವಾಕಿಂಗ್ ಹೋಗಕ್ಕೆ 2 ಪಾಮರಿಯನ್ ಡಾಗು, ಬೆಡ್ ಮೇಲೆ ತಪ್ಕೊಂಡು ಮಡ್ಕೊಳ್ಳೋಕೆ 2 ಟೆಡಿ ಬೇರು. ಸರ್, ಲಿಸ್ಟ್ ರೆಡಿ ಸರ್. ಸ್ವಲ್ಪ ಚಿಕ್ಕದಾಗಿದೆ, ಏನು ಬೇಜಾರು ಮಾಡ್ಕೊಬಿಡಿ ಸರ್. ಓಪನ್ ಮಾಡಲ ಸರ್? ಥ್ಯಾಂಕ್ಸ್ ಸರ್. ಇಷ್ಟು ಸರ್, ನನ್ನ ಚಿಕ್ಕ ನೀಡ್ಸು ರೆಡಿ ಮಾಡ್ಬಿಟ್ಟೆ. ಇದನ್ನೆಲ್ಲ ಯಾವಾಗ ಕೊಡಿಸ್ತೀರಾ ಸರ್? ಇದೆಲ್ಲ ಕೊಡ್ಸಕ್ಕಲ್ಲ, ಇದೆಲ್ಲ ಇಲ್ದೆ ಜೀವನ ಹೇಗೆ ಸಾಕ್ಸೋದು ಅಂತ ಹೇಳ್ಕೊಡ್ತೀನಿ. ಅಂತ ವಿಚಿತ್ರವಾದ ವ್ಯಕ್ತಿ. ನಮ್ಮ ಬಾಸ್ ಟಾಸ್ಕ್ನ ಪಾಸ್ ಮಾಡಬೇಕು ಅಂದ್ರೆ 3 ಗುಂಡಿಗೆ ಇರಬೇಕು. ಯಾಕೆ? ಅವ್ರು ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಳ್ಳೋಕೆ ಮುಂಚೆ ಅವ್ರು ಕೊಡೋ ಟಾಸ್ಕ್ನ ಪಾಸ್ ಮಾಡಿದ್ರೇ ಕೆಲ್ಸಕ್ಕೆ ಇಟ್ಕೊಳ್ಳೋದು. ಅಲ್ಲಿದ್ದಾನಲ್ಲ ನಮ್ಮ ಡ್ರೈವರು, ನಮ್ಮ ಡ್ರೈವರ್ಗೆ ಕೆಲಸ ಕೊಡೋಕೆ ಮುಂಚೆ ಏನು ಮಾಡಿದ್ರು ಗೊತ್ತಾ? ಅವನ ಸ್ಪೀಡು, ಧೈರ್ಯನ ಚೆಕ್ ಮಾಡೋಕ್ಕೆ ರೋಲೋ ಕೋಸ್ಟರ್ ಮೇಲೆ ಕೂರಿಸೋದು. ಆ ಸ್ಪೀಡ್ಗೆ ಅವನು ಎದುರಲಿಲ್ಲ. ಅವನ ಸ್ಕಿಲ್ನ ಮೆಚ್ಚಿ ಅವನ ಕೆಲ್ಸಕ್ಕೆ ಇಟ್ಕೊಂಡು. ದಟ್ ಈಸ್ ಅವರ್ ಬಾಸ್. ಸೀರಿಯಸ್ಲಿ? ಅಯ್ಯೋ, ಇವನ್ ಕತೆ ಬಿಡಿ. ನಮ್ಮ ವಾಚ್ಮನ್ ಸೆಲೆಕ್ಷನ್ ಹೆಂಗಾಯ್ತು ಗೊತ್ತಾ? 3 ಜನ ವಾಚ್ಮನ್ಸ್ ಶಾರ್ಟ್ ಲಿಸ್ಟ್ ಆದ್ರು. 24 ಅವರ್ಸ್ ನಿದ್ರಣೆ ಮಾಡಬಾರ್ದು ಅಂತ 3 ಜನನ್ನು ಒಂದೇ ಜಾಗದಲ್ಲಿ ಕೂರಿಸಿದ್ರು. 3 ಜನದಲ್ಲಿ 2 ಆ ಕಡೆ ಈ ಕಡೆ ಅಲ್ಲಾಡಿ ತೂಗುಡಿಸಿ ಸೋಫಾ ಮೇಲೆ ಮಲ್ಕೊಂಡ್ಬಿಟ್ರು. ಕೊನೆಗೂ ನಿದ್ರೆ ಮಾಡದೆ ಉಳಿದಿದ್ದ ನೋಡಿ ಒಬ್ಬ. ಈ ಸೆಲೆಕ್ಟೆಡ್. ಪಾಪ ನಮ್ಮ ವಾಚ್ಮನ್ ನಿದ್ರೆ ಮಾಡದ್ನೇ ಮರ್ತೋಗ್ಬಿಟ್ಟವನೆ. ಮತ್ತೆ ನಿಮ್ ಸೆಲೆಕ್ಷನ್ ಹೇಗಾಯ್ತು? ನಾವು ಬಹಳ ಹುಷಾರು. ನಮ್ದು ಸ್ಪೆಷಲ್ ಎಪಿಸೋಡ್. ನಮ್ ಬಾಸ್ ಅಕ್ಕಪಕ್ಕ ಯಾವಾಗ್ಲೂ ಹುಡುಗಿರು ತುಂಬಿಕೊಂಡೇ ಇರ್ತಾರೆ. ನಾನು ಅವ್ರ ಮ್ಯಾನೇಜರ್ ಅಲ್ವಾ, ನಾನು ಯಾವುದೇ ಕಾರಣಕ್ಕೂ ಟೆಂಪ್ಟ್ ಆಗಬಾರ್ದು ಅಂತ 4 ಜನ ಹುಡುಗಿರ್ನ ಬಿಕ್ಕಿನಿ ಹಾಕ್ಸಿ ನನ್ನ ಮುಂದೆ ಬಿಟ್ರು. ಅವ್ರು ಏನೇನೋ ಕಸಮಾಸಲ್ಲ ಮಾಡಿದ್ರು. ನಾನು ಟೆಂಪ್ಟ್ ಆಗ್ತೀನಿ ಅಂತ ಅವ್ರು ಅನ್ಕೊಂಡ್ರು. ಯಾವುದೇ ಕಾರಣಕ್ಕೂ ನಾನು ಟೆಂಪ್ಟ್ ಆಗಲಿಲ್ಲ. ಹೆಂಗಿದೆ ನಮ್ ಟಾಸ್ಕ್? ನಮ್ ಬಾಸ್ನೇ ಏಮರ್ಸ್ಬಿಟ್ಟು. ಓ, ನೀವು ಆ ಟೈಪಾ? ಹೌದು. ನಿಮ್ಗೆ ಮದ್ವೆ ಆಗಿ ಮಕ್ಳಿದಾರ್ ತಾನೆ? ಅದು ಕಾಂಪೌಂಡ್ ಇರೋ ಮರಕ್ಕೆ ಮನೆಯವನವರ ಕಲ್ಲು ಹೊಡಿಬೇಕಂತಿಲ್ಲ. ಹೊರಗಡೆ ಇರೋರ್ ಕಲ್ಲು ಹೊಡೆದ್ರು ಹಣ್ಣು ಬೀಳುತ್ತೆ. ಹಲೋ, ದಟ್ ಇಸ್ ಮೈ ಪರ್ಸನಲ್. ತಮಾಷೆ ಸರ್, ಟೇಕ್ ಇಟ್ ಈಸಿ. ನಿಮ್ ಬಾಸ್ ಯಾಕೆ ಈ ರೀತಿ ವಿಚಿತ್ರ? ವಿಚಿತ್ರ ಏನಿಲ್ಲ ಮೇಡಮ್. ಮನುಷ್ಯನ ಮಾನಸಿಕ ಸೈಕಾಲಜಿನ ಸ್ಟಡಿ ಮಾಡಿ ಅವನ ಸಹನೆನ ಪರೀಕ್ಷೆ ಮಾಡಿದೆ ನಮ್ಮ ಬಾಸ್ ಉದ್ದೇಶ ಅಷ್ಟೇ. ಹಾಗಾದ್ರೆ ನನಗೆ ಯಾವ ರೀತಿ ಟಾಸ್ಕ್ ಕೊಡ್ಬೋದು? ನಾವು ಗೆಸ್ ಮಾಡಿದ್ನ ಅವ್ರು ಹೇಳಲ್ಲ, ಅವ್ರು ಹೇಳಿದ್ನ ನಾವು ಗೆಸ್ ಮಾಡೋಕ್ಕಾಗಲ್ಲ. ಒಟ್ನಲ್ಲಿ ನನಗೇನು ಗೊತ್ತಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಇದು ಟಾಸ್ಕ್ ನಂಬರ್ 1. ನಾಳೆ ಅವ್ರು ಎಲ್ಲಿ ಹೇಳಿದಾರೋ ಅಲ್ಲಿ ಬಂದ್ಬಿಡಿ. ಈಗ ನಾನು ಹೋಗ್ತಾ ಇದ್ದೀನಿ. ಓಕೆ, ಬರಲ್ಲ? ಬಾಯ್. ಥ್ಯಾಂಕ್ ಯು. ಸರ್, ಟಾಸ್ಕ್ ಕೊಡ್ತೀನಿ ಅಂತ ಮಾರ್ಕೆಟ್ ಕರ್ಕೊಂಡ್ ಬಂದಿರಾ?
ನಾನು ಕೊಡೋ ಟಾಸ್ಕ್ಗಳನ್ನ ಗೆದ್ದು ಬೇಗ ದುಡ್ಡು ಮಾಡೋ ಆಸೆ ಅನ್ಸುತ್ತೆ ನಿನಗೆ? ಅದಕ್ಕೆ ಅಲ್ವಾ ಸರ್ ಎಲ್ಲ ಇಂಪಾರ್ಟೆಂಟ್ ಕೇಸ್ ಬಿಟ್ಟು ನಿಮ್ಮ ಕಂಪ್ನಿ ಸೇರಿರೋದು. ಓಹ್, ನೀನು ತುಂಬ ಬ್ಯುಸಿ ಅಂತ ಗೊತ್ತಿದ್ದಿದ್ರೆ ನಿನಗೆ ಜಾಬೇ ಆಫರ್ ಮಾಡ್ತಿರ್ಲಿಲ್ಲ. ಆ ಥರ ಏನಿಲ್ಲ ಸರ್, ನಿಮ್ಮ ಕಂಪ್ನಿ ಕೂಡ ಸ್ವಲ್ಪ ಬೆಳಿಬೇಕಲ್ವಾ. ಡಬ್ಬ ನನ್ನ ಮಕ್ಳ, ಒಂದು ಹುಡುಗಿನ ಸೇರ್ಕೊಂಡು 4 ಜನ ಚುಡಾಯಿಸ್ತಿದ್ರಲ್ಲ, ನಾಚಿಕೆ ಆಗೋದಿಲ್ವಾ? ದಮ್ ಇದ್ರೆ ನನ್ನ ಹೊಡೆದು ಆ ಹುಡುಗಿನ ಏನ್ ಬೇಕಾರ ಮಾಡ್ಕೊಳ್ಳಿ. ಸರಿಯಾಗಿ ಆವಾಜ್ ಹಾಕಿದ್ರಿ. ಇನ್ನೇನು ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಿಮ್ಮ ಬಾಡಿ ಗಾರ್ಡ್ ಸುಟ್ಕೊಂಡು ಓಡಿಸ್ಬೇಕು ಅವ್ರಿಗೆ. ಸರ್, ಆವಾಜ್ ಹಾಕಿದ್ ನೀನೆ ಅಂತ ತಿಳ್ಕೊಂಡು ಅವನಿನ ಹತ್ರ ನೇರವಾಗಿ ಬರ್ತಾ ಇದ್ದಾನೆ. ತಾಕತ್ತಾಗಿದ್ದಾನೆ ಅವನು. ನೀನೇ ಅವನ ಹ್ಯಾಂಡಲ್ ಮಾಡಬೇಕು. ನೀನೇ. ಸರ್, ಒಂದು 45 ಜನ ಇದ್ರೆ ಫೈಟ್ ಮಾಡ್ತೀನಿ ಸರ್. ಒಬ್ರು ಇದ್ರೆ ಬೇಡ ಸರ್, ಚೆನ್ನಾಗಿ ಕಾಣಿಸಲ್ಲ. ಈ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ಆದರೆ ಇನ್ನೊಂದು ವಿಷಯ ಇದೆ, ನೀನು ಅವನ ಟಚ್ ಮಾಡಬಾರ್ದು, ಅವ್ನು ನಿನ್ನ ಟಚ್ ಮಾಡಬಾರ್ದು. ನೀನು ಬ್ರೈನ್ ಯೂಸ್ ಮಾಡಿ ನೀನು ಅವನಿಂದ ತಪ್ಪಿಸ್ಕೋಬೇಕು. ಅವನೇ ನಿನ್ನ ಹತ್ರ ಬಂದು ಸೆಲ್ಫಿ ತಗೊಳಕ್ ಮಾಡಬೇಕು. ಇವತ್ತು ನಾನು ನಿನಗೆ ಕೊಡ್ತಿರೋ ಟಾಸ್ಕು ಇದೆ. ಬ್ರೈನ್ ಯೂಸ್ ಮಾಡಿ. ಬಾಸ್, ಕೂಲ್ ಬಾಸ್, ಕೂಲ್. ತಾಯಿಯವರು ಮಹಾಲಕ್ಷ್ಮಿ ತಾನೆ? ಹೌದು. ಅದೇ ಈಸನ್ ಮಸಾಲಾ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅವ್ರು ತಾನೆ? ನಿನಗೆ ಹೇಗೋ ಗೊತ್ತೋ? ಕನ್ಫರ್ಮ್ ಬಾಸ್, ಪಕ್ಕಾ ಕನ್ಫರ್ಮ್ ನೀವೇ. ಅದೇನ್ ಹೇಳ್ತಾ ಇದೆಯೋ ಸರಿಯಾಗಿ ಹೇಳೋ ಬಾಸ್. ಆ ಹುಡುಗಿಗೂ ನಿಮ್ಗೂ ಮದುವೆ ಫಿಕ್ಸ್ ಮಾಡ್ಬೇಕು ಅಂತ ನಾನು ನಿಮ್ಮಮ್ಮ ಇಬ್ಬರದು ಜಾತಕ ಫಿಕ್ಸ್ ಮಾಡಿ ಮದುವೆ ಮಾಡ್ಬೇಕಂತಿದ್ರೆ ನೀವು ಹೋಗಿ ಆ ಹುಡುಗಿನ ರೇಗಿಸ್ತಾ ಇದ್ದೀರಲ್ಲ ಬಾಸ್. ನಮ್ದೊಂದು ಮ್ಯಾಟ್ರಿಮೋನಿ ಕಂಪ್ನಿ. ನಿಜನಾ? ಹೌದು. ಸಾರಿ ಬಾಸ್, ನನ್ ಕಣ್ತೇಸ್ಬಿಡ್ರಿ ಬಾಸ್. ಸಾರಿ ನನಗೆಲ್ಲ, ಹುಡುಗಿಗೆ ಹೋಗಿ ಫಸ್ಟ್. ಬರಲ್ಲ ಬಾಸ್. ಓಕೆ ಬಾಯ್ ಬಾಯ್. ಬಾಸ್, ಒಂದ್ ಸೆಲ್ಫಿ ಬಾಸ್. ಶೋರ್ ಬನ್ನಿ ತಗೋಣ. ಥ್ಯಾಂಕ್ ಯು ಬಾಸ್. ಬರಲ್ಲ ಬಾಸ್. ಬಾಯ್ ಬಾಸ್. ಬಾಯ್. ಪರವಾಗಿಲ್ಲ, ಟಾರ್ಗೆಟ್ನ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದೆ. ಆದರೆ ಅವ್ರ ತಾಯಿ ಬಗ್ಗೆ ಗೊತ್ತು ನಿನಗೆ? ಸರಿ, ಪೊರ್ಕಿಗಳು ರೌಡಿಗಳು ಯಾರಾದ್ರೂ ಹುಡುಗಿನ ಲವ್ ಮಾಡಿದ್ರೆ ತುಂಬಾ ಡೀಪ್ ಆಗಿ ಲವ್ ಮಾಡ್ತಾರೆ, ಬೇರೆ ಆ ಹುಡುಗಿನ ರೇಗಿಸಕ್ ಹೋಗಲ್ಲ. ಆದ್ರೆ ಅವನಿಗೆ ಕೈ ಮೇಲೆ ಒಂದು ಅಚ್ಚ ಇತ್ತು. ಅಚ್ಚೆಯಿಂದ ನಾನು ಕನ್ಫರ್ಮ್ ಮಾಡ್ಕೊಂಡೆ ಅದು ಅವ್ರ ತಾಯಿಯವ್ರದೇ ಅಂತ. ಅದಾದ್ಮೇಲೆ ಅವ್ನು ಹಾಕೊಂಡು ಟೀ ಶರ್ಟ್ ಮೇಲೆ ಈಸನ್ ಮಸಾಲ ಅಂತ ಬರ್ದಿತ್ತು. ಸೊ ಅವ್ರ ಮನೇಲಿ ಯಾರಾದ್ರೂ ಕೆಲಸ ಮಾಡ್ತಾರೆ ಅಂತ ನಾನು ಕನ್ಫರ್ಮ್ ಮಾಡ್ಕೊಂಡೆ ಸರ್. ಅವ್ರ ತಂದೆದು ಆಗಿರ್ಬೋದಲ್ಲ? ಆಗಿರ್ಬೋದು ಸರ್, ಒಂದ್ಸತಿ ಗೆಸ್ ಮಾಡ್ಬೇಕಾಗತ್ತೆ. ಸಮ್ಟೈಮ್ಸ್ ಅದೇ ವರ್ಕೌಟ್ ಆಗುತ್ತೆ. ಈಗ ಹೇಗೆ ವರ್ಕೌಟ್ ಆಯ್ತು ನೋಡಲ್ಲಿ. ಗುಲ್ಡು ನನ್ನ ಮಕ್ಳ, ಇವನು ಹೇಳಿದ್ದೆಲ್ಲ ಬರೀ ಸುಳ್ಳು. ವಿಚಾರಿಸ್ಕೊಳ್ಳಿ. ಈಗ ನಿನ್ನ ಶಕ್ತಿ ಉಪಯೋಗಿಸು. ನಿನಗೇನು ಆಗದೆ ನನ್ನ ಹತ್ರ ವಾಪಸ್ ಬಂದರೆ ನೀನು ಈ ಟಾಸ್ಕ್ ಗೆದ್ದಂಗೆ. ವಿಶ್ ಯು ಆಲ್ ದ ಬೆಸ್ಟ್. ಬಾಯ್. ಓಯ್, ನಮ್ಮಣ್ಣ ಹುಲಿ ಕಣ, ಅವ್ರಿಗೆ ಗುಬ್ಬೆ ಕೂರಿಸ್ತ್ಯಾ? ಏನ್ ಸೂಟ್ ಲೂಸ್ ಮಾಡ್ಕೋತಿದ್ಯಾ? ಹೊಡಿತ್ಯಾ? ಗುರು, ಅದು ಸೂಟ್ ಲೂಸ್ ಮಾಡ್ಕೊಂಡ್ರೆ ಸ್ವಲ್ಪ ಬಾಡಿ ಮೂವ್ಮೆಂಟ್ ಇರುತ್ತೆ, ಅದಕ್ಕೆ ಲೂಸ್ ಮಾಡಿ. ಯಾಕಲ್ಲ ಮನೆಗೆ ಹೋಗಕ್ಕೆ ಇಷ್ಟ ಅಲ್ವಾ? ನಾನು ಮಾಡಲೆ. ನೀನೇನೋ ಹೀರೋ ತರ ಗ್ಲಾಸ್ ಹಾಕೋತಾ ಇದೀಯಾ? ಸುಮ್ಮನೆ ಸ್ಟೈಲ್ಗೆ. ನಾವು 8 ಜನ ಇದ್ದೀವಿ, ನೀನು ಒಬ್ಬ ಇದೆಯಾ? ಅಷ್ಟೊಂದು ದಿಮಾಕ? ನೀವಿರೋದು 6 ಜನ. ಕೂಲಿಂಗ್ ಗ್ಲಾಸ್ ಹಾಕಿದ ತಕ್ಷಣ ಕಣ್ ಕಾಣಿಸಲ್ವಾ? ನಾವಿರೋದು 8 ಜನ, ಸರಿಯಾಗಿ ನೋಡ್ಕೋ. 6 ಜನ. ಇಬ್ರು ಎನರ್ಜಿ ಇರೋರು ಮುಂದೆ ಬರ್ತಾರೆ ಹೊಡಿಯೋಕೆ ಅಂತ. ಅದಾದ್ಮೇಲೆ ಅವ್ರು ಹೊಡ್ಸ್ಕೊಳ್ಳೋ ರೀತಿ ನೋಡಿ ಸೌಂಡ್ ಕೇಳಿಸ್ಕೊಂಡು ಮಿಕ್ಕಿದ್ರು ಹೊಡಿಬೇಕಾ ಬೇಡ ಅಂತ ನೋಡ್ತಾ ಇದ್ದಾರೆ. ಸೊ ಮಿಕ್ಕಿರೋದು 6 ಜನ ಮಾತ್ರ. ಏನ ಹೇಳಿದ್ದೇನೆ ಹೇಳ್ತಾ ಇದ್ಯಾ? ಹೊಸ ಸೂಟು ಇದು.
ಸರ್ ತಗೊಳ್ಳಿ ನಿಮ್ಗೆ. ಎಸ್, ನೀವು ಟಾಸ್ಕ್ ನ ಗೆದ್ದಿದ್ದಕ್ಕೆ ನಮ್ಮ ಬಾಸ್ ಫ್ಲಾಟ್ ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಯು ಲೈಕ್ ಇಟ್? ಇದೇ ತರ ನೀವು ಬೇರೆ ಬೇರೆ ಟಾಸ್ಕ್ ನ ಗೆಲ್ತಾ ಹೋದ್ರೆ ಬೇರೆ ಬೇರೆ ತರ ಗಿಫ್ಟ್ ಕೊಡ್ತಾನೆ ಇರ್ತೀವಿ. ಈ ತರದೆಲ್ಲ ಸಿಗ್ತಾ ಇರುತ್ತಲ್ಲ ನಮ್ಗೆ. ಎಸ್ 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 ಎಸ್. ಓಕೆ, ಕ್ಯಾನ್ ಯು ವಿತ್ ಯುವರ್ ವರ್ಕ್. ಥ್ಯಾಂಕ್ ಯು ಸರ್. ಬಾಯ್ ಸರ್. ಬಾಯ್. ಅಮ್ಮ ಹಾ ಅಮ್ಮ, ಯಾಕೋ ಹಾಕೋತಾ ಇದ್ಯಾ? ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೊ, ಇಲ್ಲಿಂದ ಹೋಗೋಣ. ಎಲ್ಲಿಗೋ? ಹೊಸ ಮನೆಗೆ. ಯಾರ್ದು? ಮೈ ಫ್ಲಾಟ್ ಮಾಮ್, ನ್ಯೂ ಫ್ಲಾಟ್. ಈ ಮನೆ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ಅಮ್ಮ, ಡ್ರಾಮಾ ಮಾಡ್ಬೇಡ, ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೊ, ಇಲ್ಲಿಂದ ಹೋಗೋಣ. ಆರ್ಯ, ಮೊನ್ನೆವರೆಗೂ ಪೆಟ್ರೋಲ್ಗೆ ನನ್ನ ಹತ್ರ ದುಡ್ಡು ಕೇಳ್ತಿದ್ದೆ. ಈಗ ಇದ್ದಕ್ಕಿದ್ದ ಹಾಗೆ ನನ್ನ ಮನೆಗೆ ಬಾ ಅಂತ ಕರಿತಾ ಇದ್ಯಾ? ಇಷ್ಟು ಬೇಗ ಮನೆ ತಗೊಳ್ಳೋ ಅಷ್ಟು ದೊಡ್ಡ ವ್ಯಕ್ತಿ ಆಗ್ಬಿಟ್ಯಾ? ನ್ಯಾಯವಾಗಿ ಸಂಪಾದನೆ ಮಾಡಿದೀನಿ ಅಂತ ನಿನ್ನ ಎದೆ ಮುಟ್ಕೊಂಡು ಹೇಳು, ಆಗ ನಾನೇ ಬರ್ತೀನಿ. ನೀನ್ ಹೋಗ್ತಾ ಇರೋ ದಾರಿ ಸರಿ ಇಲ್ಲ. ಸರಿಗಿಲ್ಲ? ಯಾರು ಸರಿಗಿದಾರೆ? ದಿನಸಿ ಮಾರೋರಿಂದ ಹಿಡಿದು ದೇಶ ಆಳೋನವರೆಗೂ ಯಾರು ಸರಿಗಿದಾನೆ? ನಾನು ಕ್ರಿಮಿನಲ್ ಲಾಯರ್, ನನ್ ಕೆಲಸ ನಾನು ಮಾಡ್ತಾ ಇದೀನಿ. ನಿನ್ಗೆ ಅದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲಮ್ಮ. ಈ ಮುರ್ಕಲ್ ಮನೆ ನನ್ಗೆ ಇರಕ್ಕಾಗಲ್ಲ. ನೀನ್ ಬಟ್ಟೆ ಪ್ಯಾಕ್ ಮಾಡ್ಕೋ, ಇಲ್ಲಿಂದ ಹೋಗೋಣ. ಈ ಮುರ್ಕ್ಲು ಮನೇಲಿ ಸಿಗೋ ಆನಂದ ಆ ನಿನ್ ಫ್ಲಾಟ್ ಅಲ್ಲಿ ಸಿಗೋದಿಲ್ಲ. ನಾನ್ ಬರಲ್ಲ. ಆಯ್ತು, ನಿನ್ನಿಷ್ಟ. ನೀನ್ ಯಾವಾಗ ಬರ್ಬೇಕನ್ಸುತ್ತೋ ಅವಾಗ್ಲೇ ಬಾ. ನಾನಂತೂ ಇಲ್ಲಿರಲ್ಲ. ಓಕೆ, ಬಾಯ್. ವಾವ್, ಆರ್ಯ! ಇದೇ ನಮ್ಮ ಡ್ರೀಮ್ ಹೌಸ್. ಇಂಟೀರಿಯರ್ಸ್ ಹೇಗ್ ಬೇಕೋ ಆ ಥರ ಮಾಡಿಸ್ಕೋ. ಬಟ್ ಏನಂದ್ರೆ ಕೋರ್ಟು ಕೇಸು ಅಂತೆಲ್ಲ ತರಬೇಸಿ ಮಾಡ್ಕೊಳಕ್ ಹೋಗ್ಬೇಡ. ಆರಾಮಾಗಿರೋ, ರಾಣಿ ತರ ಇರೋ, ಖುಷಿಯಾಗಿರೋ. ಈ ಮನೇಲಿ ನಾನು ಒಬ್ಳೇ ಇರ್ಬೇಕಾ? ಇಲ್ಲ, ಆಕ್ಚುಲಿ ಪಕ್ಕದ ಮನೆಯವ್ರನ್ನೂ ಕರ್ಕೊಂಡ್ ಆರ್ಯ, ತಮಾಷೆ ಮಾಡ್ಬೇಡ. ಇಲ್ಲ, ಈಗ ನಿಂಗೆ ಗೊತ್ತಿದೆ ಅಮ್ಮಂಗ್ ಸ್ವಲ್ಪ ಕೋಪ ಇದೆ ಅಂತ. ಕೋಪ ಸ್ವಲ್ಪ ತಣ್ಣಕ್ಕಾಗ್ಲಿ, ಆಮೇಲೆ ಅಮ್ಮನ ಕರ್ಕೊಂಬೋಣ. ಅಲ್ಲಿವರೆಗೂ ನೀನು ಒಬ್ಳೇ ಇರು. ಸರಿ ಆಯ್ತು, ನಾನು ನಿನ್ ಕಂಡೀಷನ್ಗೆ ಒಪ್ಕೋತೀನಿ. ಆದ್ರೆ ಡೈಲಿ ಮನೆಗೆ ಬೇಗ ಬರ್ಬೇಕು, ಓಕೆನಾ? ಟ್ರೈ ಮಾಡ್ತೀನಿ. ಆರ್ಯ, ಏನಿದು ಸೌಂಡ್? ಯಾರದು? ನೀನಾ? ಇಷ್ಟೊತ್ತಲ್ಲಿ ಇಲ್ಲೇನೆ ಮಾಡ್ತಾ ಇದೀಯಾ? ಅದು ಆರ್ಯ, ಒಳಗಡೆ ಯಾರೋ ಇದ್ದಂಗಾಯ್ತು. ಇಲ್ಲ. ನಿನ್ ತಲೆ
ಯಾರು ಇಲ್ಲ ಕಣ ಇಲ್ಲಿ. ಇಲ್ಲ ಆರ್ಯ, ನಾನ್ ನೋಡ್ದೆ. ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡ ಕಣ, ನಿದ್ದೆ ಬರ್ತದೆ, ಮಲ್ಗೋಣ ಬಾ. ಆರ್ಯ ಒಂದ್ಸಲಿ ಪ್ಲೀಸ್ ಕಮ್ಯಾ. ಬೆಂಗಳೂರು ಚರ್ಚ್ ಸ್ಟ್ರೀಟ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತನಾಗಿರುವ ಜಾಕೀರ್ ಖಾನ್ ಕೇಸ್ ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಲಿದೆ. ಮತ್ತೊಂದು ಕಡೆ ನಾನು ಕೇವಲ ಇಸ್ಲಾಂ ಧರ್ಮದ ಧರ್ಮಗುರು ಅನ್ನೋದು ಈತನ ವಾದವಾಗಿದೆ. ಆದ್ರೆ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿರುವ ಆಯುಬ್ ಖಾನ್ ಜೊತೆ ಜಾಕೀರ್ಗೆ ನೇರ ಸಂಪರ್ಕ ಇತ್ತು ಅನ್ನೋದು ಪೊಲೀಸರ ವಾದವಾಗಿದೆ. ಇದಲ್ಲದೆ ಜಾಕೀರ್ ಪರ ವಕೀಲ ರಘುವರ್ಧನ್ ಪ್ರಸಾದ್ ಕಳೆದ ವಾರವಷ್ಟೇ ಕೇಸ್ನಿಂದ ಹೊರನಡೆದಿದ್ದು, ಇವತ್ತು ಕೋರ್ಟ್ ಏನ್ ಹೇಳುತ್ತೆ, ಪ್ರಕರಣ ಯಾವ ತಿರುವನ್ನ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈಗ ನಿರೀಕ್ಷಣಾ ಜಾಮೀನು ಅದು ಇದು ಯಾವುದಾಗಿದ್ರು ಸಹ ಕಕ್ಷಿದಾರರಲ್ಲ ನನ್ನ ಹಕ್ಕು. ಕಡ್ತ ನಿಮ್ಮ ಹತ್ರ ಕೊಟ್ಟಿರ್ತೀನಿ ನಾನು. ಕಡ್ತ ನಿಮ್ಮ ಕೇಸ್ ಫೈಲ್ ಕೊಡ್ರಿ. ಕರ್ಸಿ ಇವ್ರನ್ನ. ಜಾಕೀರ್ ಖಾನ್, ಇವನೇನಾ ಜಾಕೀರ್ ಖಾನ್? ಅರೆಸ್ಟ್ ಆದ ಕೂದಲು ಕಪ್ಪಗಿತ್ತು, ಬೆಳಗಾಗ್ಬಿಟ್ಟಿದೆ. ಯಾಕಪ್ಪ, ಜೈಲಲ್ಲಿ ಊಟಕ್ಕೆ ಉಪ್ಪು ಜಾಸ್ತಿ ಆಗಿತ್ತಾ? ಯಾರೀ ಪಬ್ಲಿಕ್ ಪ್ರಾಸಿಕ್ಯೂಟರು? ಸ್ವಾಮಿ ನಾನು ಮಹಾಸ್ವಾಮಿ. ಡಿಫೆನ್ಸು? ಸ್ವಾಮಿ ಅವ್ರು ಎಂದಿನಂತೆ ಗೈರು ಹಾಜರು ಮಹಾಸ್ವಾಮಿ. ಹೌದಾ? ಯಾಕೆ? ನಿನ್ನೆ ರಾತ್ರಿ ಆಕ್ಸಿಡೆಂಟ್ ಅಲ್ಲಿ ಲಾಯರ್ ವಿಶ್ವನಾಥ್ ಅವರು ಸತ್ತೋದ್ರು ಸರ್. ಪಾಪ. ಡಿಫೆನ್ಸ್ ಲಾಯರ್ ತೀರ್ಕೊಂಡಿರೋದ್ರಿಂದ ಈ ಕೇಸ್ನ ಸೆಪ್ಟೆಂಬರ್ 29ಕ್ಕೆ ವಾಯ್ದೆ ಹಾಕ್ತಾ ಇದ್ದೀನಿ. इस केस में तू बचेगा नहीं, तू याद रखना. तेरे साथ भी वही असर होगा जो मेरे साथ होगा. मैं तुझे सजा का हिस्सा बनाऊंगा. इंशाअल्लाह मैं तुझे नहीं छोड़ूंगा. याद रखना, मेरा नाम जाकिर खान है. मुझे नया वकील चाहिए. इंशाअल्लाह मैं जल्द यहाँ से बाहर आऊंगा. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಬಾಂಬ್ ಬ್ಲಾಸ್ಟ್ನ ರೂವಾರಿಯಾಗಿರುವ ಜಾಕೀರ್ ಖಾನ್ ಕೇಸ್ನಲ್ಲಿ ಹೊಸ ತಿರುವು. ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಜಾಕೀರ್ ಖಾನ್ಗೆ ಕರ್ನಾಟಕದ ದೊಡ್ಡ ಉದ್ಯಮಿಯ ಸಂಪರ್ಕ ಇರಬಹುದು ಅಂತ ಶಂಕಿಸಲಾಗಿದೆ. ಹೀಗಾಗಿ ಈ ಪ್ರಕರಣದ ತನಿಖೆಗೆ ವಿಶೇಷ ಅಧಿಕಾರಿಯನ್ನ ನೇಮಿಸಿದೆ ಸಿಬಿಐ. ಸಾರ್, ನಿಮ್ಮ ಅಂಡರ್ ಕೆಲ್ಸ ಸಾರ್, ಕೆಲ್ಸ ಸಾರ್, ಪ್ಲೀಸ್ ಅಸಿಸ್ಟೆಂಟ್ ಕೆಲ್ಸ ಸಾರ್. ಸಾರ್, ಕೊನೆಯದಾಗಿ ಕೇಳ್ತಾ ಇದ್ದೀನಿ ಸಾರ್, ನಿಮ್ಮ ಅಸಿಸ್ಟೆಂಟ್ ಆಗಿ ನಾನು ತಗೊಳ್ತಿರೋ ಇಲ್ವೋ ಹೇಳಿ ಸಾರ್, ಬೇಕಾದ್ರೆ ನಾನೇ ನಿಮ್ಗೆ ದುಡ್ಡು ಕೊಡ್ತೀನಿ. 0306 ನಾಳೆ ಆಫೀಸ್ ಬಾ. ವಂಡರ್ಫುಲ್ ಶಾಟ್ ಸರ್, ಸೂಪರ್ ಸರ್. ನೀವಿರೋ ಒಂದು ಲುಕ್ಗೆ, ನಿಮ್ಮ ಸ್ಟೈಲ್ಗೆ ನೀವು ಕೂಡ ಒಬ್ರು ಮೂವಿ ಸ್ಟಾರ್ ಆಗಿರ್ಬೋದಾಗಿತ್ತು. ನಿಮಗೂ ಕೂಡ ಜನ ಒಂದು ಕ್ರೇಜಿ ಸ್ಟಾರ್ ಅಂತ ಒಂದು ಟೈಟಲ್ ಕೊಟ್ಟಿರ್ತಾ ಇದ್ರು. ಇವತ್ತಿನ ಬರೋಕ್ಕೆ ಕೇಳಿದ್ದು ಸೆಕೆಂಡ್ ಟಾಸ್ಕ್ಗೆ. ರೆಡಿನಾ? ಫೋನ್ ತಗೋ. 98453 91883 ಕಾಲ್ ಮಾಡು. ಸರ್, ಇದು ನಮ್ಮ ತಾಯಿಯವ್ರ ಫೋನ್ ನಂಬರ್ ಸರ್. ಇದು ನಿನ್ನ ತಾಯಿ ನಂಬರೇ. 20 ಮಿನಿಟ್ಸ್ ನಿನ್ನ ತಾಯಿ ಜೊತೆ ಫೋನಲ್ಲಿ ಮಾತಾಡು. ಸರ್, ಏನೋ ಲಾ ಬಗ್ಗೆ ಟಾಸ್ಕ್ ಕೊಡ್ತೀರಾ ಅಂದ್ರೆ ಇದೇನು ಸರ್ ಫೋನಲ್ಲಿ ನಾವು ಮಾತಾಡೋದು? ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಅರ್ಥ ಇಲ್ಲಿ ನೋಡು, ಕೆಲವೊಂದು ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ಅರ್ಥ ಆಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು.
ನಾನೇನು ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂತ ಅರ್ಥ ಆದರೆ ಅರ್ಥಕ್ಕೆ ಅರ್ಥ ಇರೋದಿಲ್ಲ. ಅರ್ಥ ಆಯ್ತಾ? ಅರ್ಧ ಆಯ್ತು ಸರ್, ಅಂದ್ರೆ ಹಾಫ್ ಅರ್ಥ ಆಯ್ತು. ಹೋಗ್ತಾ ಹೋಗ್ತಾ ನಿನ್ನ ತಾಯಿ ಜೊತೆ ಮಾತಾಡಿದ್ರೆ ಸಂದರ್ಭ ಬರ್ಬೋದು. ಅಲ್ಲಿ ನಿಂತಿದ್ದಿಲ್ಲ BMW ಕಾರು, ಈ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಅದು ನಿಂದೆ. ತಾಯಿ ಜೊತೆ ಮಾತಾಡಲ್ಲ ಅಂದ್ರೆ ಯಾರ ಜೊತೆ ಮಾತಾಡ್ಲಿ ಸರ್? ಜನ್ಮ ಕೊಟ್ಟು ಅಮ್ಮ ಸರ್ ಅವರು. ಈಗಲೇ ಮಾಡ್ತೀನಿ ಫೋನು. ಆಮೇಲೆ ಫೋನ್ ಮಾಡ್ತೀನಿ ಇಡು. ಬಾಯ್ ಬಾಯ್. ನಾನು ಆಮೇಲೆ ಫೋನ್ ಮಾಡ್ತೀನಿ ಇಡಮ್ಮ. ನೀನು ಸತಿ ಫೋನ್ ಮಾಡ್ತೀನಿ ಇಡಮ್ಮ. ಹಲೋ ಆರ್ಯ. ಹಲೋ ಅಮ್ಮ, ಚೆನ್ನಾಗಿದ್ಯಾ? ನಿನಗ್ 100 ವರ್ಷ ಆಯ್ಸ್ಕಣೋ. ನಾನೇ ಕಾಲ್ ಮಾಡ್ಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ಫೋನ್ ಮಾಡಿದ್ಯಾ. ಟೈಮ್ ಸರಿಯಾಗಿ ಮಾತ್ರ ತಗೊಂತಿದ್ಯಾ? ನಿನ್ ಹತ್ರ 2 ನಿಮಿಷ ಮಾತಾಡಿದ್ರೆ ಸಾಕು. ಈ ಟ್ಯಾಬ್ಲೆಟ್ಗಳು ಟಾನಿಕ್ಗಳು ಏನೂ ಬೇಡ. Arya, your time is up. You're on the task. Okay. ಓಕೆ. Bye. ನಾಳೆ ನನ್ನ ಫೇವ್ರೆಟ್ ಪ್ಲೇಸಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಎಂಜಾಯ್. ಸರ್ ಗುಡ್ ಮಾರ್ನಿಂಗ್ ಸರ್. ಯಾಕ್ರಿ ಲೇಟು? ಹೆಂಡತಿ ಓಡೋದ್ಲಾ? ಅದು ಸರ್ ಬೆಳಿಗ್ಗೆ ಎದ್ದ ತಕ್ಷಣ ಅರ್ಧ ಗಂಟೆ ತಲೆನೋವು ಇರುತ್ತೆ ಸರ್, ಯಾಕೆ ಅಂತ ಗೊತ್ತಿಲ್ಲ ಸರ್. ಅರ್ಧ ಗಂಟೆ ಲೇಟಾಗಿ ಎದ್ರೆ ಆಯ್ತು ಅಷ್ಟೇ. ಕರೆಕ್ಟ್ ಆಗಿದೆ ಸರ್. ಆಮೇಲೆ ಸರ್ ನನಗೊಂದು ಅರ್ಥ ಆಗ್ತಾ ಇಲ್ಲ ಸರ್. ಎಲ್ಲ ಟಾಸ್ಕು ಆರ್ಯನ್ಗೆ ಕೊಟ್ಟು ಅವನು ದುಡ್ಡು ಮಾಡ್ಕೊಳ್ಳೋ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಒಂದೇ ಒಂದು ಚಾನ್ಸ್ ನನಗೆ ಯಾಕೆ ಸರ್ ಕೊಡಬಾರ್ದು? ನಿನಗೊಂದು ಚಾನ್ಸ್ ಬೇಕು ಅಷ್ಟೇ ತಾನೇ? ಎಸ್ ಸರ್. ಸರಿ, ಒಂದು ನಂಬರ್ ಹೇಳ್ತೀನಿ, ಡಯಲ್ ಮಾಡು. ಹೇಳಿ ಸರ್. 99164366 ಫೋನ್ ಮಾಡಿ ಹಲೋ ಹೌ ಆರ್ ಯು ಅಂತ ಹೇಳಿ ಇಟ್ಬಿಡಿ. ನಾನು ನಿಮ್ಗೆ 20 ಲಕ್ಷ ಕೊಡ್ತೀನಿ. ಇಷ್ಟು ಈಸಿ ಟಾಸ್ಕ? ಅಯ್ಯೋ ಸರ್, ನಿಮಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ಇವತ್ತೇ ನನಗೆ ಗೊತ್ತಾಗಿದೆ ಸರ್. ಮಾಡ್ತೀನಿ ಸರ್. ನಂಬರ್ ಹೇಳಿ ಸರ್. 99164366. 20 ಲಕ್ಷ ಏನಿದೆ? 20 ಲಕ್ಷ ಯಾರಿಗಿಲ್ಲ, ಯಾರಿಗುಂಟು? 20 ಲಕ್ಷ ಸರ್. ಅದು ಕಾಲು ಕನೆಕ್ಟೇ ಆಗ್ತಾ ಇಲ್ವಲ್ಲ ಸರ್? ಅಯ್ಯೋ ಡಬ್ಬ ನನ್ನ ಮಗನೇ, ಅದು ನಿನ್ನ ನಂಬರೇ. ಅಯ್ಯೋ ನನ್ನ ನಂಬರೇ. ನಾಯಿನ ಐಫಿಲ್ ಟವರ್ ಮುಂದೆ ಬಿಟ್ರೆ ಏನ್ ಮಾಡುತ್ತೆ ಹೇಳು? ಅಲ್ಲೂ ಸುಸ್ಸು ಮಾಡುತ್ತೆ. ಅಂದ್ರೆ ನನ್ನ ಏನು ಅನ್ಕೊಂಬಿಟ್ಟವನಿ? ಡಮ್ಮಿ ಪೀಸ್ ಅನ್ಕೊಂಬಿಟ್ಟವನ? ತೋರಿಸ್ತೀನಿ ನಾನು ಏನು ಅಂತ ತೋರಿಸ್ತೀನಿ. ಏನೋ ತೋರಿಸ್ತೀನಿ ಅಂತಿದ್ದೆ? ಏನ್ ಸರ್? ಏನೋ ಮೈಂಡ್ ವಾಯ್ಸ್ ಅಂತ ಜೋರಾಗೆ ಮಾತಾಡ್ತಿದ್ಯಾ? ತಗೋ ಇಟ್ಕೋ. ಯಪ್ಪ, ಈ ತರಲೆ ಬುದ್ಧಿನ ಬಿಡೋದೇ ಇಲ್ಲ. ಗುಡ್. ಯಾವಾಗಲೂ ಕರೆಕ್ಟ್ ಟೈಮಿಗೆ ಬರ್ತೀಯಾ? ಐ ಲೈಕ್ ಇಟ್. ಸರ್, ಟೈಮಿಗೆ ಮುಂಚೆ ಬಂದ್ರೆ ಕೆಲಸ ಇಲ್ಲ ಅನ್ಕೊಂತಾರೆ, ಟೈಮ್ಗೆ ಲೇಟಾಗಿ ಬಂದ್ರೆ ಕೆಲ್ಸಕ್ಕೆ ಬರ್ದೇನೋ ಅನ್ಕೊಂತಾರೆ, ಟೈಮ್ಗೆ ಕರೆಕ್ಟಾಗಿ ಬಂದ್ರೆ ಚಕ್ರವರ್ತಿ ಅನ್ಕೊಂತಾರೆ, ಕೆಲ್ಸಕ್ಕೆ ಇವನೇ ಸರಿ ಅಂತ ಅಲ್ವಾ? ಎಕ್ಸಾಕ್ಟ್ಲಿ. ದಿಸ್ ಈಸ್ ಮೈ ಎಫ್ ಪ್ಲೇಸ್, ಅಂದರೆ ಮೈ ಫೇವ್ರೆಟ್ ಪ್ಲೇಸ್. ಓಕೆ. ಜೀವನದಲ್ಲಿ ಎಲ್ಲರಿಗಿಂತ ಟಾಪಲ್ಲಿ ಇರಬೇಕು ಅಂತ ಜ್ಞಾಪಕ ಮಾಡೋ ಜಾಗ. ಈ ಜಾಗದಲ್ಲಿ ನನಗೆ ಯಾವಾಗಲೂ ಖುಷಿ ಸಿಗುತ್ತೆ. ನೀನು ಯಾವತ್ತಾದ್ರೂ ನನ್ನ ಮೀಟ್ ಮಾಡಬೇಕು ಅಂದರೆ ಇಲ್ಲಿಗೆ ಬರ್ಬೋದು. ಆರ್ಯ, ನಾನು ಇವತ್ತು ನಿನಗೆ ಫೈನಲ್ ಟಾಸ್ಕ್ ಕೊಡ್ತಾ ಇದ್ದೀನಿ. ಅದರಲ್ಲಿ ನಿನಗೆದ್ರೆ ನನ್ನ ಸಾಮ್ರಾಜ್ಯಕ್ಕೆ ನೀನೇ ಸರ್ವಾಧಿಕಾರಿ. ಆರ್ ಯು ರೆಡಿ? ಅಫ್ಕೋರ್ಸ್ ಸರ್, ಐ ಆಮ್ ರೆಡಿ. ಇಲ್ಲಿಂದ ಒಂದ್ಸಾರಿ ಕೆಳಗೆ ನೋಡು. ಸರ್, ಹೈಟ್ಸ್ ಅಂದ್ರೆ ನಂಗೆ ಭಯ ಸರ್. ಐ ಹ್ಯಾವ್ ಆಕ್ರೋಫೋಬಿಯಾ. ಇಲ್ಲಿಂದ ಒಂದ್ಸಾರಿ ನೀನು ಕೆಳಗೆ ಬಿಡಬೇಕು. ಅದೇ ನಿನ್ನ ಟಾಸ್ಕ್. ಸರ್ ಸುಮ್ಮನೆ ಇರಿ ಸರ್. ನಿಮ್ಮ ಪರ್ಸ್ನಾಲಿಟಿಗೆ ಕಾಮಿಡಿ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಇದುವರೆಗೂ ನಿನ್ನ ಹತ್ರ ಯಾವ ವಿಷಯದಲ್ಲಿ ಕಾಮಿಡಿ ಮಾಡಿದ್ದೀನಿ, ಅದರ ಅವಶ್ಯಕತೆ ಮತ್ತು ಅದಕ್ಕೆ ಸಮಯ ನನ್ನ ಹತ್ರ ಇಲ್ಲ. ಇಲ್ಲಿಂದ ಬಿತ್ ಸತ್ರ ನನ್ನ ಡೆಡ್ ಬಾಡಿಗೆ ಕೊಡ್ತೀರಾ ಕೇಸ್ ನೀವು? ಇಲ್ಲ, ನಿನಗೆ ಕೊಡ್ತೀನಿ. ಆದರೆ ಇಲ್ಲಿಂದ ಕೆಳಗೆ ಜಂಪ್ ಮಾಡಿ
ನೀನು ಟಾಸ್ಕ್ ಕಂಪ್ಲೀಟ್ ಮಾಡಲೇಬೇಕು. ಸುಮ್ಮನೆ ಇರಿ ಸರ್, ಇಲ್ಲಿಂದ ಬಿದ್ದರೆ ಯಾವ ನನ್ನ ಮಗ ಬದುಕಿರ್ತಾನೆ. ಇದುವರೆಗೂ ನಿನ್ನ ಹತ್ರ ಯಾವ ವಿಷಯದಲ್ಲಿ ಕಾಮಿಡಿ ಮಾಡಿದ್ದೀನಿ? ಸುಮ್ಮನೆ ಇರಿ ಸರ್, ಇಲ್ಲಿಂದ ಬಿದ್ದರೆ ಯಾವ ನನ್ನ ಮಗ ಬದುಕಿರ್ತಾನೆ. ಏನ್ ಸರ್ ಇದು? ಒಬ್ಬ ಮನುಷ್ಯನ್ ಸ್ಕಿಲ್ ಟೆಸ್ಟ್ ಮಾಡಕ್ಕೆ ಸ್ಕಲ್ ಓಪನ್ ಮಾಡಿ ನೋಡ್ಬೇಕಾ? ಮೊದಲೇ ನಂಗೆ ಹೈಟ್ ಕಂಡ್ರೆ ಭಯ ಅಂದ್ರೆ ಅಲ್ಲಿಂದ ತಳ್ಬಿಟ್ಟಿಲ್ಲ, ಆರಾಮಾಗಿ ಕುತ್ಕೊಂಡು ಐಸ್ ಕ್ರೀಮ್ ತಿಂತಾ ಇರ ಇಲ್ಲಿ. ಜೀವದ ಬೆಲೆ ಗೊತ್ತಾ ಸರ್ ನಿಮ್ಗೆ? ಮನುಷ್ಯನ ನೀವು? ಆರ್ಯ, ನಿನ್ನ ಬಯೋಡಾಟಾ ತಿಳ್ಕೊಂಡು ನಿನಗೆ ಟಾಸ್ಕ್ ಕೊಟ್ಟು ಸೆಲೆಕ್ಟ್ ಮಾಡಿ ನಿನ್ನ ಮೇಲೆ ಕೋಟಿ ಕೋಟಿ ಸುರಿದು ಸಾಯಿಸೋದಕ್ಕೆ ನಾನು ಮುಟ್ಟಾಳ ಅಲ್ಲ. ಐ ನೋ ವಾಟ್ ಐ ಆಮ್ ಡೂಯಿಂಗ್. ಸರ್, ನಮ್ಮಮ್ಮನ ನಾನು ಒಬ್ಬನೇ ಮಗ ಸರ್, ಮದುವೆ ಕೂಡ ಆಗಿಲ್ಲ ಸರ್. ಲೈಫಲ್ಲಿ ಇನ್ನೂ ಬೇಜಾನ್ ಎಂಜಾಯ್ ಮಾಡ್ಬೇಕು ಸರ್. ಅಂಥದ್ರಲ್ಲಿ ಇಷ್ಟೊಂದೆಲ್ಲ ಕಷ್ಟ ಇರುತ್ತೆ ನನ್ಗೆ ಗೊತ್ತಿರಲಿಲ್ಲ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದು ನಿನ್ನ ನಾಶ ಮಾಡೋಕ್ಕಲ್ಲ, ಬಲಿಷ್ಠ ಮಾಡೋದಕ್ಕೆ. ನಾನು ಹೇಳ್ದಾಗಲೇ ನೀನು ಜಂಪ್ ಮಾಡಬೇಕಾಗಿತ್ತು. ಇಟ್ಸ್ ಓಕೆ, ನಾನೇ ನಿನ್ನ ಪಾಸ್ ಮಾಡ್ದಂಗೆ ಆಯ್ತು. ಕನ್ಫರ್ಮ್ ನೀವು ಮುಂಚೆ ಒಂದು ಸ್ಕೂಲಲ್ಲಿ ಮಾರಲ್ ಸೈನ್ಸ್ ಟೀಚರ್ ಆಗಿರ್ತೀರ. ಸಿ ಯು at 10 o'clock. ಸರ್, ಅದು ನಿನ್ನ ಅಕೌಂಟಲ್ಲಿ ಆಲ್ರೆಡಿ ಕ್ರೆಡಿಟ್ ಆಗಿದೆ. ಇವತ್ತು ನನ್ನ ಬರ್ತ್ಡೇ. ಆರ್ಯ ನಂಗೆ ಏನ್ ಸರ್ಪ್ರೈಸ್ ಕೊಡ್ಬೋದು? ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ, ನನಗೆ ಆಫೀಸ್ಗೆ ಹೋಗಿ ಟೈಮ್ ಆಯಿತು. ಬಾಯ್ ಅಮೃತ. ಆರ್ಯ, ಒಂದ್ ನಿಮಿಷ. ಆರ್ಯ, ಇವತ್ತು ನನ್ನ ಬರ್ತ್ಡೇ, ಮರ್ತೋದ್ಯಾ? ಹ್ಯಾಪಿ ಬರ್ಡೇ ಅಮೃತ. ಕೆಲಸ ಟೆನ್ಷನ್ ಅಲ್ಲಿ ಸೀರಿಯಸ್ಲಿ ಐ ಫರ್ಗಾಟ್. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ, ಆದ್ರೆ ನೀನ್ ನನ್ ಒಂದ್ ಪ್ರಾಮಿಸ್ ಮಾಡ್ಬೇಕು. ಇವತ್ತು ನೀನ್ ನನ್ ಜೊತೆನೆ ಇದ್ದು ಫುಲ್ ಶಾಪಿಂಗ್ ಮಾಡಿಸ್ತೀನಿ ಅಂತ. ದುಡ್ಡಿದ್ರೆ ಪ್ರತಿದಿನ ಕೂಡ ಬರ್ಡೇ, ದುಡ್ಡಿದ್ರೆ ದಿನಾಗ್ಲೂ ಶಾಪಿಂಗ್ ಮಾಡ್ಬೋದು. ಈಗ ಒಂದು ಕೆಲಸ ಮಾಡು, ಈ ಡೆಬಿಟ್ ಕಾರ್ಡ್ ತಗೋ. ಎಷ್ಟು ಬೇಕಾದ್ರೂ ಶಾಪಿಂಗ್ ಮಾಡು, ಎಷ್ಟು ಬೇಕಾದ್ರೂ ಖರ್ಚು ಮಾಡು. ಬಟ್ ಸಾಯಂಕಾಲ ಆದಷ್ಟು ಬೇಗ ಕೆಲಸ ಮುಗಿಸಿ ಮನೆಗೆ ಬರ್ತೀನಿ. ದೆನ್ ವಿಲ್ ಹ್ಯಾವ್ ಫನ್. ಓಕೆ? ಹ್ಯಾಪಿ ಬರ್ಡೇ ಅಗೇನ್. ಟೇಕ್ ಕೇರ್. ಬಾಯ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಕೂತ್ಕೋ. ಥ್ಯಾಂಕ್ ಯು ಸರ್. ಆರ್ಯ ಸರ್, ನಿನಗೊಂದು ಮುಖ್ಯವಾದ ಕೇಸ್ ಒಪ್ಪಿಸ್ತಾ ಇದ್ದೀನಿ. ಆರ್ ಯು ರೆಡಿ ಟು ಹ್ಯಾಂಡಲ್ ಇಟ್? ಐ ಆಮ್ ಆಲ್ವೇಸ್ ರೆಡಿ ಸರ್. ಓಕೆ. ನಿನಗೆ ಜಾಕೀರ್ ಖಾನ್ ಗೊತ್ತಾ? ಸರ್, ಅವ್ನು ರೀಸೆಂಟ್ಲಿ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಅರೆಸ್ಟ್ ಆಗಿದ್ದ. ಅವನು ಪಕ್ಕಾ ಗಲ್ ಶಿಕ್ಷೆ ಸರ್. ಅದೇ ಗಲ್ ಶಿಕ್ಷೆಯಿಂದ ನೀನು ಅವನ ತಪ್ಪಿಸ್ಬೇಕು. ಅವ್ನು ನಿರ್ದೋಷಿ ಅಂತ ನೀನು ಬಿಡುಗಡೆ ಮಾಡಿಸ್ಬೇಕು. ಅದೇ ನಾನು ನಿನಗೆ ಕೊಡ್ತಾ ಇರೋ ಕೇಸ್. ಸರ್, ಎಲ್ಲ ಟಾಸ್ಕ್ ಮುಗೀತು ಅಂದ್ರೆ ಇದಕ್ಕಿಂತ ದೊಡ್ಡ ಟಾಸ್ಕ್ ಯಾವ್ದು ಸರ್ ಇದೆ? ಅವನನ್ನ ಗಲ್ಲಿನ ತಪ್ಪಿಸೋಕೆ ಇಟ್ ಇಸ್ ಇಂಪಾಸಿಬಲ್ ಸರ್. ಆಗದೇ ಇಲ್ಲ ಸರ್. ಸರ್, ನಾನು ಫೂಲ ಸರ್ ಹತ್ರ ಹೇಳಕ್ಕೆ. 100% ಕಷ್ಟ ಇದೆ, ಮಾಡ್ಬೋದು ಸರ್, ಪಕ್ಕಾ ಮಾಡ್ಬೋದು. ಪರವಾಗಿಲ್ಲ, ನಿನ್ಗೆ ಇಷ್ಟ ಇಲ್ಲ ಅಂದರೆ ನಾನು ಬೇರೆ ಲಾಯರ್ನ ಇಟ್ಕೋತೀನಿ. ಈಗಲೂ ನನ್ನ ಕಂಪನಿನ ರಿಸೈನ್ ಮಾಡಿ ಹೋಗ್ತಾ ಇರ್ಬೋದು. ಯು ಹ್ಯಾವ್ 2 ಆಪ್ಷನ್ಸ್. ಸರ್, ಮೈ ಓನ್ಲಿ ಆಪ್ಷನ್ ಇಸ್ ಟು ವಿನ್. ಐ ಆಮ್ ವಿನ್ನಿಂಗ್ ದಿಸ್ ಕೇಸ್. ನಾನು ಅಪಾಯಿಂಟ್ ಮಾಡಿದ ಡಿಫೆನ್ಸ್ ಲಾಯರ್ ಮೇಲೆ ನಂಬಿಕೆ ಇಲ್ಲದೆ ಜಾಕೀರ್ ಖಾನ್ ಅವನ್ನ ಸಾಯಿಸ್ಬಿಟ್ಟೆ. ಈಗ ನಿನ್ನ ಅವನ ಜಾಗಕ್ಕೆ ಕಳಿಸ್ತಾ ಇದ್ದೀನಿ. ಓಕೆ, ಬಟ್ ಜಾಕೀರ್ ಖಾನ್ ಒಬ್ಬ ಪಾಕಿಸ್ತಾನ್ ಉಗ್ರಗಾಮಿ. ಅವನಿಗೂ ನಿಮ್ಗೂ ಏನ್ ಸಂಬಂಧ ಇದೆ ಸರ್? ನಿನಗೆ ಯಾವಾಗ ಗೊತ್ತಾಗಬೇಕೋ ಅವಾಗ ಗೊತ್ತಾಗುತ್ತೆ. ಈಗ ಬಂದಿರೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ತುಂಬಾನೇ ಸ್ಟ್ರಾಂಗ್. ಎಲ್ಲ ನಿನ್ನ ಬುದ್ಧಿವಂತಿಕೆ ಮೇಲೆ ನಿಂತಿದೆ. ಓಕೆ ಸರ್, ಅದನ್ನೆಲ್ಲ ನಾನು ನೋಡ್ಕೊಂತೀನಿ. ಈ ಟೆರರಿಸ್ಟ್ ಕೇಸ್ ತಗೋತಾ ಇದೆಯಾ ಅಂತ ಈ ಜನಗಳು, TV ಚಾನೆಲ್ಗಳು, ಸೋಷಿಯಲ್ ಮೀಡಿಯಾದವರು, ಯಾಕೆ ಇಡೀ ದೇಶನೇ ನೀನು ಉಗಿಬೋದು. ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ನೀನು ರೆಡಿ ಇರಬೇಕು. ಸರ್, ನಂಗೆ ಹಸುವಾಗಿದ್ದಾಗ ಯಾರೂ ನಂಗೆ ಊಟ ಹಾಕಿಲ್ಲ. ಕೆಲಸ ಇಲ್ಲದ ಟೈಮಲ್ಲಿ ದೇಶ ನಂಗೆ ಕೆಲಸ ಕೊಡಲಿಲ್ಲ. ಇಲ್ಲಿ ಮನಿಗೆ ಮಾತ್ರ ಮರ್ಯಾದೆ ಇರೋ, ಅದು ನೀವು ನನ್ಗೆ ಕೊಟ್ಟಿರ. ದಟ್ ಇಸ್ ವೈ ಐ ಕೇರ್ ಓನ್ಲಿ ಫಾರ್ ಮನಿ ಆ್ಯಂಡ್ ನಥಿಂಗ್ ಎಲ್ಸ್.
ಈ ಕೇಸ್ನ ನಾನು ಗೆದ್ದೆ ಗೆಲ್ತೀನಿ ಅಂಡ್ ನನ್ನ ನೆಕ್ಸ್ಟ್ ನಮ್ಗೆ ನೀವು ರೆಡಿ ಆಗಿ. ದಟ್ಸ್ ಎ ಗುಡ್ ಆಟಿಟ್ಯೂಡ್. ಅದಕ್ಕೆ ನಾನು ನಿನ್ನ ಚೂಸ್ ಮಾಡಿದ್ದು. ಯು ಆರ್ ಎ ಡೇರ್ ಡೆವಿಲ್. ಡೇರ್ ಡೆವಿಲ್ ಅಲ್ಲ ಸರ್, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಜೋಕ್ ಮಾಡಿ ಸಾಕು. ಆ ಜಾಕೀರ್ ಖಾನ್ ತುಂಬ ಖತರ್ನಾಕ್. ನೀನು ತುಂಬ ಜಾಗ್ರತೆಯಿಂದ ಇರಬೇಕು. ಓಕೆ ಸರ್. ಸರ್ ಈಗ ನೀವು ಬರಲ್ವಾ? ದಟ್ಸ್ ನಾಟ್ ಮೈ ಜಾಬ್. ನೀನೇನು 1 ಅವರಲ್ಲಿ ಜೈಲ್ ತಲುಪಬೇಕು. ಯಾಕೆ ಅಂದರೆ ವಿಸಿಟಿಂಗ್ ಅವರ್ಸ್ ಮುಗಿತಾ ಇದೆ. ತಗೋ, ಇದು ಜಾಕೀರ್ ಫೈಲ್. ಥ್ಯಾಂಕ್ ಯು ಸರ್. ಐ ವಿಲ್ ಟೇಕ್ ಕೇರ್ ಆಫ್ ದಿಸ್. ಡೋಂಟ್ ವರಿ. ಸಿಗ್ತೀನಿ ಸರ್. श्री कृष्ण ने अपने ही लोगों में जंग छेड़ी। ಸರ್, ಐ ಆಮ್ ಯುವರ್ ಅಡ್ವೊಕೇಟ್. ಚಕ್ರವರ್ತಿ ಸರ್ ನನ್ನ ಅಲ್ಲಿ ಕಳಿಸಿದ್ದಾರೆ. ಈ ಕೇಸ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದೀನಿ. कन्नड़ नहीं मालूम, उर्दू में बोल। सर, मैं आपका एडवोकेट हूँ. चक्रवर्ती सर ने मुझे यहाँ पे भेजा है. आपके केस के ऊपर जो भी स्टडी करना है मैंने पूरा स्टडी किया है. और जिगर को कन्नड़ में क्या बोलता है? ताकत. ताकत. मेरा केस लड़ने के लिए ताकत चाहिए जो लोगों में नहीं है. ताकत के ताईनाडे कर्नाटक गणले. क्या बोला? नहीं सर, आपने जो भी बोला सही बोला. मुझे लेकिन हिंदुस्तानी लोगों पर भरोसा नहीं है. इस्लाम इस्लाम को उभरने नहीं दे रहा है. तू केस लड़ेगा मेरे लिए? मुझे तुझ पर भरोसा नहीं. सर, आपको मेरे पे भरोसा नहीं है, वो मेरा प्रॉब्लम नहीं है. आप मेरा क्लाइंट है, मुझे ये केस जीतना है. अगर आप कोऑर्डिनेट करेंगे तो मैं बाकी सब देख लूंगा. तुझे काम आता है कि नहीं? नहीं आता है तो दूसरा ला लेके आएगा कश्मीर से. बैठ. अब से मैं जो कहता हूं वही करो. ವಾವ್, ಹ್ಯಾಪಿ ಬರ್ಡೇ ಅಮೃತ. ಆರ್ಯ, ನನಗೆ ಗೊತ್ತಾಯ್ತು ನೀನೇ ಸರ್ಪ್ರೈಸ್ ಕೊಟ್ಟಿದ್ದು ಅಂತ. ಎಲ್ಲಿದ್ಯಾ? ನೀನ್ ಎಲ್ಲೇ ಇದ್ರು ಈಗ ನನ್ನ ಕಣ್ಮುಂದೆ ಬರಬೇಕು. ಬೇಗ ಬಾ. ಆರ್ಯ, ಆರ್ಯ, ಆರ್ಯ. ಯಾರದು? ಆರ್ಯ, ಆರ್ಯ, ಪ್ಲೀಸ್ ಫೋನ್ ರಿಸೀವ್ ಮಾಡು. ಆರ್ಯ, ಪ್ಲೀಸ್ ಆರ್ಯ, ಫೋನ್ ರಿಸೀವ್ ಮಾಡು ಆರ್ಯ. ಛೆ!
ಏನಾಯ್ತು ಏನಾಯ್ತು ಈ ಮನೇಲಿ ಯಾರೋ ಇದ್ದಾರೆ ಯಾರಿದ್ದಾರೆ? ನನ್ನ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಮನೇಲಿ? ಇಲ್ಲ ಆರ್ಯ, ಈ ಮನೇಲಿ ಯಾರೋ ಇದ್ದಾರೆ, ಯಾರೋ ನನ್ನನ್ನು ಫಾಲೋ ಮಾಡ್ತಿದ್ದಾರೆ. ಆರ್ಯ ಪ್ಲೀಸ್ ಆರ್ಯ, ಈಗ ನಾವು ಚಿಕ್ಕ ಮನೇಲಿದ್ದ ಅಭ್ಯಾಸ, ಇದು ದೊಡ್ಡ ಮನೆ, ಅದಕ್ಕೆ ಅವ್ರ ಹ್ಯಾಲುಸಿನೇಟಿಂಗ್ ಥಿಂಗ್ಸ್ ಅದ್ರದ್ದೇನು ಇಲ್ಲ. ಇಲ್ಲ ಆರ್ಯ ಪ್ಲೀಸ್, ನಾವು ಈ ಮನೆ ಬಿಟ್ಟು ಅಮೃತ ಹೋಗೋಣ ಕೂಲ್, ಪ್ಲೀಸ್. ಬೇಕು ಇಲ್ಲಿ ಯಾರು ಇಲ್ಲ, ಏನು ಇಲ್ಲ, ಸುಮ್ಮನೆ ಮಲ್ಕೋ. ಕೂಲ್. ಜಯಣ್ಣ ಸರ್, ಆ ಕ್ಯಾಂಟೀನ್ ಅವನಿಗೆ ನನಗೆ ಮಧ್ಯಾಹ್ನ ಊಟಕ್ಕೆ ಪೊಂಗಲ್ ಬೇಕು ಅಂತ ಹೇಳಪ್ಪ. ಸರಿ ಸರ್. ಆಮೇಲೆ ಮೂಸಂಬಿ ಜ್ಯೂಸ್ ತಗೊಂಬ. ಓಕೆ ಸರ್. ನೀವೇನೇನ್ರಿ ಡಿಫೆನ್ಸ್ ಲಾಯರು? ಸರ್. ಏನ್ ನಿಮ್ಮ ಹೆಸರು? ಸರ್ ಆರ್ಯ ಸರ್. ಆರ್ಯ ಅಂದ್ರೆ ಆ MLA ಬ್ರದರ್ದು ರೇಪ್ ಕೇಸು ನೀವೇ ಅಲ್ವಾ ಹ್ಯಾಂಡಲ್ ಮಾಡಿದ್ದು? ಹೌದು ಸರ್. ಅಲ್ಲಿಗೆ ಸರಿ ಹೋಯ್ತು. ಯು ಪ್ರೊಸೀಡ್. ಅವಶ್ಯ ಮಾಸ್ವಾಮಿ. ಮಾಸ್ವಾಮಿ, ಜಾಕೀರ್ ಖಾನ್ ಅನ್ನೋ ಈ ವ್ಯಕ್ತಿ ಮೂಲತಃ ಪಾಕಿಸ್ತಾನದವನು. ನೋಡಿ, 1998ರಲ್ಲಿಯೇ ಕಾಶ್ಮೀರಕ್ಕೆ ಈತ ಮೊದಲ ಬಾರಿಗೆ ಪದಾರ್ಪಣೆ ಮಾಡಿಬಿಟ್ಟು ಅಲ್ಲಿಯ ಜನರಿಗೆ ಧರ್ಮ ಪ್ರಚಾರದ ಭಾಷಣದ ಮೂಲಕ ತನ್ನ ವೃತ್ತಿ ಜೀವನವನ್ನ ಆರಂಭ ಮಾಡ್ತಾನೆ. ಇಸ್ಲಾಂ ಧರ್ಮ ದುರಂಧರ ಈತ. ಅಲ್ಲಿಂದ ಹಿಂತಿರುಗಿ ನೋಡಿದೆಯಲ್ಲ ಮಾಸ್ವಾಮಿ, ಒಂದು ವಿಶೇಷವಾದ ಸಂಗತಿ ಏನು ಘನ ನ್ಯಾಯಾಲಯದ ಅವಗಾಹನೆಗೆ ತರಬಯಸ್ತೀನಿ ಅಂತಂದ್ರೆ, ಈತನ ಈ ಎಲ್ಲ ಕೆಲಸಗಳಿಗೆ ಅಂದ್ರೆ ಯುವಕರನ್ನ ಪ್ರೇರೇಪಿಸಿ ಮತ ಪ್ರಚಾರದ ಹೆಸರಿನಲ್ಲಿ ಅವರನ್ನ ಭಯೋತ್ಪಾದನೆಗೆ ಒಡ್ಡುವಂತ ಈತನ ಕರ್ತೂತುಗಳನ್ನ ಅಮೆರಿಕ ಸರ್ಕಾರ ಖಂಡಿಸಿ ಇವನನ್ನ ಗಡೀಪಾರು ಮಾಡಿದೆ. ಸರಿದ್ಯಾ? ನಿರುತ್ತರ ಸ್ವಾಮಿ, ಇದು ಇವನ ಸ್ಥೂಲ ಪರಿಚಯ ಮಹಾಸ್ವಾಮಿ. ಆದರೆ ಇದೆಲ್ಲಕ್ಕಿಂತಲೂ ಮಿಗಿಲಾಗಿ 2009 ಬೆಂಗಳೂರಿನ ಕ್ರಿಸ್ತ ದೇವಾಲಯದ ರಸ್ತೆ ಅರ್ಥಾತ್ ಚರ್ಚ್ ಸ್ಟ್ರೀಟ್ ಇಲ್ಲಿ ಆದಂಥ ಸರಣಿ ಸಿಡಿಗುಂಡು ಸ್ಫೋಟದ ಆರೋಪಿ. ತಡೀರಿ, ಏನ್ ಇವರು CD DVD ಮಾರ್ತಾರ? ಸ್ವಾಮಿ, ಸಿಡಿಗುಂಡು ಆ ಸ್ಫೋಟ ದೊಡ್ಡ ಸದ್ದು. ಬಾಂಬ್. ಹೌದು ಸ್ವಾಮಿ. ಕನ್ನಡದಲ್ಲಿ ಬಾಂಬು ಅಂತ ಹೇಳ್ಬಾರ್ದಾ? ಸ್ವಾಮಿ, ನಾನು ಆಂಗ್ಲ ವಿರೋಧಿ. ಒಂದು ಅವೈಜ್ಞಾನಿಕ ಮತ್ತೆ ಕೇವಲ ಎರವಲು ಪದಕೋಶವನ್ನಷ್ಟೇ ಇಟ್ಕೊಂಡು ಒಂದು ಭಾಷೆಯಾಗಿ ಬೆಳೆದಂತರ ಬಗ್ಗೆ ವಿಶೇಷ ಕಾಳಜಿ ಇಲ್ಲ. ಕ್ಷಮೆಯನ್ನು ಯೋಚಿಸಲಾರೆ. ಮುಂದುವರಿಸಿ ಮಹಾಸ್ವಾಮಿ. ಈ ಚರ್ಚ್ ಸ್ಟ್ರೀಟ್ ಅಥವಾ ಕ್ರಿಸ್ತ ದೇವಾಲಯದ ರಸ್ತೆ ಇದೆಯಲ್ಲ ಮಹಾಸ್ವಾಮಿ, ಅಲ್ಲಿ ನಡೆದಂತಹ ಸರಣಿ ಸಿಡಿಗುಂಡು ಪ್ರಕರಣದ ಆರೋಪಿ ಕರೀಂ ಖಾನ್ ಮತ್ತೆ ಈತನಿಗೆ ಒಂದು ಸಂಬಂಧ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಇವನನ್ನ ದಸ್ತಗಿರಿ ಮಾಡಿದ್ದಾರೆ. ಸರಿಯಾ? ಸಂಬಂಧ ಇದೆ ಅಂತ ಸಾಧಿಸೋಕೆ ಬೇಕಾದಂಥ ಛಾಯಾಚಿತ್ರ ಹಾಗೆ ಕೆಲವು ದಾಖಲೆ ಪತ್ರಗಳನ್ನ ಘನ ನ್ಯಾಯಾಲಯದ ಅವಗಾಹನೆಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಮಹಾಸ್ವಾಮಿ. ಕ್ಲೈಂಟ್ ಜಾಕೀರ್ ಖಾನ್. मेरा नाम जाकिर खान, ईमान मुसलमान, इस्लाम को दुनिया भर में पहुंचाना मेरा काम। सच्चा मुसलमान दुनिया भर में इस्लाम को फैलाते फैलाते कई लोग मिलते हैं। बाकी लोग कहते हैं टेररिस्ट है, इस्लाम फैलाने वाले गलत झूठ है। निल्सी कौन चले इस्लाम का मतलब है सूरह बकरा चैप्टर नंबर 67। आप सुनिए कैसे इस्लाम मुसलमान ಮಿಸ್ಟರ್ ಆರ್ಯ, ನಿಮ್ ಕ್ಲೈಂಟ್ಗೆ ಹೇಗೆ ಮಾತಾಡಬೇಕು ಅಂತ ಹೇಳ್ಕೊಡಿಲ್ವೇನ್ರಿ ನೀವು? ಸಾರಿ ಯುವರ್ ಆನರ್, ಇವ್ರು ಕೊಟ್ಟಿರುವಂತ ಸಾಕ್ಷಿ ಆಧಾರಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಯುವರ್ ಆನರ್. ಓಕೆ, ಗ್ರಾಂಟೆಡ್. ಥ್ಯಾಂಕ್ ಯು. ಈ ಕೇಸ್ ನಾ ಮುಂದಿನ ತಿಂಗಳು 9ಕ್ಕೆ ಮುಂದೂಡಿದ್ದೀನಿ. ಆ ಜಯಣ್ಣಂಗೆ ಮೂಸಂಬಿ ಜ್ಯೂಸ್ನ ನನ್ನ ಚೇಂಬರ್ಗೆ ತಗೊಂಬರಕ್ಕೆ ಹೇಳಪ್ಪ. ಆಯ್ತು ಸ್ವಾಮಿ. ದ ಕೋರ್ಟ್ ಈಸ್ ಅಡ್ಜರ್ನ್ಡ್. ಕೊಲೆಗೆ ಯತ್ನಿಸಿದವರು ಹಲೋ ಆರ್ಯ, ನಾನ್ ಕಣೋ.
ಹೇಳೋ. ನಿನ್ಗೇನು ಆಗಿಲ್ಲ ತಾನೆ? ನನ್ಗೇನಾಗಿಲ್ಲಮ್ಮ. ಏನಕ್ಕೆ ಫೋನ್ ಮಾಡಿರ್ಬೇಕು ಅದನ್ನ ಹೇಳಿ ಫಸ್ಟು. ಆರ್ಯ, ನೋಡು, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ಇಡೀ ದೇಶಕ್ಕೆ ಗೊತ್ತು ಅವನೊಬ್ಬ ದೇಶದ್ರೋಹಿ ಅಂತ. ಅವನ್ ಪರವಾಗಿ ವಾದಿಸ್ತಾ ಇದೆಯಲ್ಲ. ನೀನ್ ಜಡ್ಜಾ ಲಾಯರ್ ಅಲ್ಲ ತಾನೆ? ಮತ್ತೆ ನನ್ ಕೆಲಸ ಮಾಡ್ಕೊಳಕ್ ಬಿಡುಮ್ಮ. ಯಾಕೆ ಫೋನ್ ಮಾಡ್ತಾ ಅಲ್ಲಪ್ಪ ಆರ್ಯ, ನಿನ್ ಫೋನ್. खराब है तेरा या मेरे को पागल बना रहे हो? चक्रवर्ती बोल रहा है कि केस लो और लड़ो, और तू कोर्ट में उंगली करके मुझे चुप बैठने को बोल रहे हो. क्या समझ रखा है मेरे को? चक्रवर्ती ने मुझे ये केस ऐसे ही नहीं दिया है. मेरा पूरा कैपेसिटी चेक करके फिर बाद में मुझे ये केस दिया है. वो जो भी अटैक हुआ है ना तेरे ऊपर, किसने किया वो? तेरा चक्रवर्ती ने. दुनिया का सबसे बड़ा क्रिमिनल वो है. चक्रवर्ती मुझे बोल रहा है कि तुम्हें बाहर लेके आओ, और तू बोल रहा है कि अटैक उसने किया. अब दोनों के बीच में क्या हो रहा है? उसे पूछ ले. चेकमेट. ಹಾ ಅವ್ರ್ಯ ಕೂತ್ಕೋ. ಏನು ಇವತ್ತು ರಕ್ತದಾನ ಮಾಡಿದ್ಯಂತೆ? ಹಾ ಸರ್, ಅದು ಜಾಕೀರ್ ನಂಬಿಕೆ ಹುಟ್ಟಿಸ್ಕೊಳಕ್ಕೆ ನೀನೇ ಅಟ್ಯಾಕ್ ಮಾಡಿಸ್ತೀಯಾ, ನೀನೇ ಸೇವ್ ಮಾಡ್ತೀಯಾ? ಗುಡ್ ಐಡಿಯಾ. ನಿಮ್ಗೆ ಗೊತ್ತಾಯ್ತು ಸರ್? ಒಂದು ಗಾದೆ ಇದೆ, ಡೋಂಟ್ ಟೀಚ್ ಯುವರ್ ಫಾದರ್ ಹೌ ಟು ಎಫ್ ಅಂತ. ಸರ್, ಎಫ್ ಅಂದ್ರೆ ಇವತ್ತಿನ ಮಕ್ಳು ಕೇಳು, ಹೇಳ್ತಾರೆ. ಚಂದಮಾಮ ಬಾರೋ ಚಂದಮಾಮ ಬಾರೋ ಅಂತ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಆಡ್ತಿದ್ರು, ನೆನಪಿದ್ಯಾ? ಆದರೆ ನಾನು ಯಾವತ್ತೂ ಹಾಡು ಹೇಳ್ತಿರ್ಲಿಲ್ಲ. ಯಾಕೆ ಅಂದರೆ ನಾನು ಅವನ ಹತ್ರನೇ ಹೋಗಿ ಭೂಮಿ ಜೊತೆ ಸೆಲ್ಫಿ ತಗೊಳ್ಳೋ ಆಸೆ ಪಡೋನು. ಸರ್, ನಾನು ಕೂಡ ನಿಮ್ಮ ಜೊತೆ ಸೆಲ್ಫಿ ತೊಗೊಬೇಕಂತಾನೆ ಬಂದಿತ್ತು. ಬಟ್ ಕೇಸ್ ರಿಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ನಿಮಗೂ ಮತ್ತು ಜಾಕೀರ್ ಖಾನ್ಗೂ ಬೇಜಾನ್ ಕನೆಕ್ಷನ್ಸ್ ಇದೆ ಮತ್ತು ಲಿಂಕ್ಸ್ ಇದೆ ಅಂತ. ರಾಯಲ್ ಫ್ಯಾಮಿಲಿಗಳಲ್ಲಿ ಕೆಲ್ಸಕ್ಕೆ ಬರ್ದಿರೋಂಥ ವಸ್ತುಗಳನ್ನ ಹರಾಜ್ಗಿಟ್ಟು ದುಬೈ ಶೇಖ್ಗಳಿಗೆ 500 ರೂಪಾಯಿ ಕೂಡ ಬೆಲೆ ಬಾಳಲ್ಲ ಅಂತದನ್ನ 500 ಕೋಟಿಗೆ ಮಾರಿ ಅದರಲ್ಲಿ 400 ಕೋಟಿನ ಜಾಕೀರ್ ಅಂತವ್ರಿಗೆ ಫಂಡ್ ಮಾಡಿ 100 ಕೋಟಿ ನೀವು ಕಮಿಷನ್ ತೊಗೊಂತಾ ಇರೋಂತ ಕೂಡ ನನಗೆ ಗೊತ್ತು ಸರ್. ತುಂಬ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ಯಾ. ನಿನಗೂ ಆ ಕೋಟಿಗಳಲ್ಲಿ ಪಾಲ್ ಬೇಕು ಅಂತ ಇಂಡೈರೆಕ್ಟ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಿರೋ ಆಗಿದೆ. ಸರ್, ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ನಾನು ಬ್ಲ್ಯಾಕ್ ಟಿಕೆಟ್ ಮಾರೋನಲ್ಲ ಸರ್, ಬ್ಲ್ಯಾಕ್ ಕೋಟ್ ಹಾಕೊಂಡ್ರು ಅಂತ ಲಾಯರ್. ಏನು ಮಾಡಿದ್ರು ಕೂಡ ಲೀಗಲ್ ಆಗಿ ಮಾಡ್ತೀನಿ. ಬರ್ತೀನಿ ಸರ್. Amruta, I want coffee. Amruta. ಇಲ್ಲಪ್ಪ ಹೇಳು. ಅಮೃತ, ಅಮೃತ. ಸೌಂಡ್ ಬರ್ತಾ ಇದೆಯಲ್ಲ.
ಅಮೃತ, ಅಮೃತ, ಏನಾಯ್ತಾ ನಿಂಗೆ? Are you okay? ಏನಾಯ್ತು ಅಮೃತ? ಆರ್ಯ, ಏನಾಗಿದೆ ನನ್ಗೆ? ಏನೂ ಇಲ್ಲ. ಮತ್ಯಾಕೆ ಇಲ್ಲಿ ನನ್ನನ್ನು ಕರ್ಕೊಂಡು ಬಂದಿದ್ಯಾ? ಸ್ವಲ್ಪ ದಿನ ಡಾಕ್ಟರ್ಸ್ ಏನ್ ಹೇಳ್ತಾರೆ ಕೇಳಿಸ್ಕೊಂಡು ರೆಸ್ಟ್ ತಗೋ. ಆರ್ಯ, ನಾನು ಕೇಳ್ತಿರೋದೊಂದು, ನೀನು ಹೇಳ್ತಿರೋದು ಇನ್ನೊಂದು. ಮನೇಲಿ ಏನೋ ಕೇಳಿಸ್ತಾ ಇದೆ, ಏನೋ ನೋಡ್ತಾ ಇದೀಯಾ, ಅದೆಲ್ಲ ಭ್ರಮೆ ಅಮೃತ. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ವಾ? ಯು ಆರ್ ಹ್ಯಾಲುಸಿನೇಟಿಂಗ್. ಇಲ್ದಿರೋದನ್ನೆಲ್ಲ ಊಹೆ ಮಾಡ್ಕೊಂತ ಇದೀಯಾ, ಕೇಳಿಸ್ಕೊ. ಹಾಗಾದ್ರೆ ನನಗೆ ಹುಚ್ಚಿಡ್ದಿದೆ ಅಂತ ನೀನು ನಂಗೆ ಹೇಳ್ತಿದ್ಯಾ? ಹುಚ್ಚಿಡ್ಸ್ಬಿಡ ಕಣೆ. I've got so many things to do. I have to go now. ಆರ್ಯ, ಪ್ಲೀಸ್, ನೀನ್ ನನ್ನ ಜೊತೆನೇ ಇರು, ನನ್ ಬಿಟ್ಟು ಹೋಗ್ಬೇಡ. ಚಿಕ್ಕ ಹುಡುಗಿ ತರ ಆಡ್ಬೇಡ ಕಣೆ. ಬಿ ಪ್ರಾಕ್ಟಿಕಲ್, ಡೋಂಟ್ ಬಿ ಅನ್ ಎಮೋಷನಲ್ ಫೂಲ್. ಅಲ್ಲಿ ಅಷ್ಟು ಕೆಲಸ ಇದೆ, ಅಷ್ಟು ಕೇಸ್ ಇದೆ. ಐ ಆಮ್ ಮೇಕಿಂಗ್ ಸೋ ಮಚ್ ಆಫ್ ಮನಿ. ದಿಸ್ ಇಸ್ ದ ಟೈಮ್ ಟು ಮೇಕ್ ಮನಿ. ಐ ಹ್ಯಾವ್ ಟು ಗೋ ನೌ. ಟ್ರಸ್ಟ್ ಮೀ, ಎವ್ರಿಥಿಂಗ್ ವಿಲ್ ಬಿ ಓಕೆ. ನಾನು ಬರ್ತೀನಿ. ಆರ್ಯ, ಪ್ಲೀಸ್ ಆರ್ಯ, ನನ್ನ ಮಾತು ಕೇಳು. ಆರ್ಯ, ಡಿಫೆನ್ಸ್ ಲಾಯರ್ ಆರ್ಯ ಅವರೇ, ಯುವರ್ ಆನರ್, ಯು ಕ್ಯಾನ್ ಪ್ರೊಸೀಡ್. ಕಳೆದ ಸೆಷನ್ ನಲ್ಲಿ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನಮ್ಮ ಜಾಕಿರ್ ಖಾನ್ ಹಾಗೂ ಕರೀಂ ಖಾನ್ ಇಬ್ರು ಜೊತೆಗಿದ್ದಾರೆ ಅಂತ ಒಂದು ಫೋಟೋನ ಸಬ್ಮಿಟ್ ಮಾಡಿರ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಹತ್ರ ಸ್ವಲ್ಪ ಫೋಟೋಗಳಿದೆ, ಇದನ್ನ ನೀವು ಗಮನಿಸಬೇಕು. ಏನ್ರಿ ಇದು? ಈ ಮನುಷ್ಯ ರಜನಿಕಾಂತ್, ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಎಲ್ಲಾರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾನೆ. ಸ್ವಾಮಿ ಆಕ್ಷೇಪ ಇದೆ ಸ್ವಾಮಿ. ಏನದ ಆಕ್ಷೇಪ ಸ್ವಾಮಿ? ಅಬ್ಜೆಕ್ಷನ್. ಸ್ವಾಮಿ, ಅಬ್ಜೆಕ್ಷನ್ ಅಂತ ಹೇಳ್ರಿ. ಆಗ್ಲಿ ಬಳಕೆ ತಪ್ಪು ಸ್ವಾಮಿ. ನೋಡಿ ಸ್ವಾಮಿ, ಈ ಪ್ರಸಿದ್ಧ ನಟರಿರೋ ಛಾಯಾಚಿತ್ರ ಏನಿದೆ ಅದನ್ನ ಇವರು, ನಾನು ಅಥವಾ ಇವರೆಲ್ಲರೂ ಅಥವಾ ಈತ ಬೇಕಾದ್ರೂ ಯಾರು ಬೇಕಾದ್ರೂ ತೆಗೆಸ್ಕೊಳ್ಬಹುದಾಗಿದೆ. ಇದರಲ್ಲೇನು ವಿಶೇಷ ಇದೆ ಸ್ವಾಮಿ? ಎಕ್ಸಾಕ್ಟ್ಲಿ ಯುವರ್ ಆನರ್, ನನ್ನ ಪಾಯಿಂಟ್ ಕೂಡ ಅದೇ ಇರೋದು. ನಿನ್ನೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿರೋ ಪ್ರಕಾರ ನನ್ನ ಕ್ಲೈಂಟ್ ಗೆ ಮಲೇಷಿಯಾ, UK, UAE, ಅಮೆರಿಕ ಎಲ್ಲ ಕಡೆ ಕೂಡ ಫಾಲೋವರ್ಸ್ ಇದ್ದಾರೆ. ಅಂಡ್ ಸಾಕಷ್ಟು ಜನ ಇವರನ್ನ ಧರ್ಮಗುರುಗಳು ಅಂತ ಗೌರವಿಸ್ತಾರೆ. ಅಂತದ್ರಲ್ಲಿ ಯಾರೋ ಒಬ್ನು ಬಂದ ಇವ್ರ ಜೊತೆ ಫೋಟೋ ತಗೊಂಡ, ಹಾಗಂತ ಇವರನ್ನ ಒಬ್ಬ ಟೆರರಿಸ್ಟ್ ಗುಂಪಿಗೆ ಸೇರ್ಕೊಂತಾರೆ ಅಂದ್ರೆ ಇವ್ರನ್ನು ಕೂಡ ಸಲ್ಮಾನ್ ಖಾನ್, ಅಮಿತಾಬ್ ಬಚ್ಚನ್, ರಜನಿಕಾಂತ್ ಇವ್ರನ್ನು ಕೂಡ ಅರೆಸ್ಟ್ ಮಾಡ್ಬೇಕಾಗತ್ತೆ. ಅಂಡ್ ಇನ್ನೊಂದು ಪಾಯಿಂಟ್ ಇದೆ ಯುವರ್ ಆನರ್, ಸುಪ್ರೀಂ ಕೋರ್ಟ್ ಒಂದು ಕೇಸ್ ನಡೆಯುತ್ತೆ, ಸ್ಟೇಟ್ ವರ್ಸಸ್ ಸಂಜಯ್ ದತ್ 1993ರಲ್ಲಿ. ಸಂಜಯ್ ದತ್ಗೂ ದಾವೂದ್ ಇಬ್ರಾಹಿಂಗೂ ಸಂಬಂಧ ಇದೆ ಅಂತ ಒಂದು ಫೋಟೋ ಮೇಲೆ ಹೇಳಿರ್ತಾರೆ. ಬಟ್ ಯಾವುದೇ ಒಂದು ಎವಿಡೆನ್ಸ್ ಇಲ್ಲದೆ ಆ ಒಂದು ಪ್ರಾಸಿಕ್ಯೂಷನ್ ತಂಡ ವಿಫಲರಾಗ್ತಾರೆ. ಈ ಒಂದು ಕೇಸ್ ರೆಫರೆನ್ಸ್ ಕೂಡ ನೀವು ತಗೊಬಹುದು. ಮಾಸ್ವಾಮಿ, ನನ್ನ ಕಲಿತ ಸನ್ಮಿತ್ರರು ಶ್ರೀಯುತ ಆರ್ಯರು, ರಕ್ಷಣಾ ವಕೀಲರು ಇಂಥದ್ದೇನೋ ಹೇಳ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಘನ ನ್ಯಾಯಾಲಯ ಅನುಮತಿ ಕೊಡೋದಾದ್ರೆ ನಾನೊಂದು ದೃಶ್ಯ ಸಾಂದ್ರಿಕೆ ಅಡಕವನ್ನ ಪ್ರಸ್ತುತಪಡಿಸೋದಕ್ಕೆ ತಮ್ಮ ಅನುಮತಿಯನ್ನು ಕೊಡ್ತಿದ್ದೀನಿ ಮಹಾಸ್ವಾಮಿ. ಏನ್ರಿ ಅದು? ಒಂದ್ ನಿಮಿಷ ಮಹಾಸ್ವಾಮಿ. ಮಹಾಸ್ವಾಮಿ, ನಾನು ಹೇಳ್ತಿರೋದು ದೃಶ್ಯ ಸಾಂದ್ರಿಕೆ ಅಡಕ DVD-ನಾ? ಹೌದು ಮಹಾಸ್ವಾಮಿ. ಹಾಗೆ ಹೇಳ್ಬೇಕು ತಾನೆ? ಸರಿ ಸರಿ, ಅದನ್ನ ತೋರ್ಸಕ್ ವ್ಯವಸ್ಥೆ ಮಾಡ್ರಿ. ಮಿಸ್ಟರ್ ಆರ್ಯ, ಇದಕ್ಕೇನು ಹೇಳ್ತೀರಿ? ಯುವರ್ ಆನರ್, ನನ್ನ ಹತ್ರ ಕೂಡ ಒಂದು CD ಇದೆ, ನೀವು ಪರ್ಮಿಷನ್ ಕೊಟ್ಟರೆ ಅದನ್ನು ಪ್ಲೇ ಮಾಡ್ತೀನಿ. ಆಕ್ಷೇಪ ಇಲ್ಲ ಮಹಾಸ್ವಾಮಿ, ತೋರಿಸ್ಲಿ. ತೋರಿಸಿ. 4G ನೆಟ್ವರ್ಕ್, ನನಗೆ 2G ಕೂಡ ಇಲ್ಲ. 4G ಎಲ್ಲಿರುವುದು? Everywhere, Dad. ಬೇಸ್ಮೆಂಟಿನಲ್ಲಿ. There also. ಆ ಪಾರ್ಕಿಂಗ್ ಸಂಬಂಧ ಇದೆ, ತಾಳ್ರಿ ತಾಳೆ. ಟೆರೆಸ್ ಮೇಲೆ. ಏನ್ರಿ ಇದು? ರಾಜ್ಕುಮಾರ್ ಅವರು ಯಾವ್ದಾವ್ದೋ ಭಾಷೆ ಮಾತಾಡ್ತಿದ್ದಾರೆ. ಮಹಾಸ್ವಾಮಿ, ಇದು ಖಂಡನೀಯ, ಇದು ನ್ಯಾಯಾಲಯದ ನಿಂದನೆ, ಇದು ಘನ ನ್ಯಾಯಾಲಯದ ಸಮಯ ತುಂಬಾ ಅಮೂಲ್ಯವಾದ್ದು. ಇದು ಯಾವ ರಾಜ್ಯಕ್ಕೆ ಸಂಬಂಧ ಇಲ್ಲದ್ದು. ಸಂಬಂಧ ಇದೆ ಯುವರ್ ಆನರ್.
ನಾವೆಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಒಂದು ವಿಡಿಯೋ ನೋಡಿದೀವಿ, ಅದ್ರಲ್ಲಿರುವಂತ ಆಡಿಯೋ ಕೂಡ ನೋಡಿದೀವಿ. ಬಟ್ ಇಲ್ಲಿ ಪ್ಲೇ ಮಾಡಿರೋದು ಬೇರೆ. ಅದೇ ರೀತಿ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ವಿಡಿಯೋ ಏನೇ ಆದ್ರೂ ಕೂಡ ಆಡಿಯೋ ಏನ್ ಬೇಕಾದ್ರೂ ಡಬ್ ಮಾಡಬಹುದು. ಯೂಸ್ ಮಾಡಿರೋದು ಕೂಡ ಅದೇ. ಒಂದು ವಿಡಿಯೋ ಕೊಟ್ಟಿದ್ದಾರೆ, ಅದು ಕೂಡ ಕ್ಲಾರಿಟಿ ಇಲ್ಲ, ಆಡಿಯೋ ಕೂಡ ಕ್ಲಾರಿಟಿ ಇಲ್ಲ. ಯಾವುದೇ ಒಂದು ರೀತಿನಲ್ಲೂ ಕೂಡ ಈ ಒಂದು ಎವಿಡೆನ್ಸ್ ಪ್ರೂವ್ ಮಾಡಲ್ಲ. ನಮ್ಮ ಕ್ಲೈಂಟ್ ಜಾಕೀರ್ ಖಾನ್ ಅವರು ಅಫ್ಘಾನಿಸ್ತಾನ ಇಂದನೋ ಪಾಕಿಸ್ತಾನ ಇಂದನೋ ಅಥವಾ ಒಂದು ಟೆರರಿಸ್ಟ್ ಅಂತಲ್ಲ, ಅವರೊಬ್ರು ಧರ್ಮಗುರು, ಅವರೊಬ್ರು ರೆಸ್ಪೆಕ್ಟಿವ್ ಪರ್ಸನ್. ಇದನ್ನ ನ್ಯಾಯಾಲಯಕ್ಕೆ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ. ದಿಸ್ ಇಸ್ ವಾಟ್ ಇಸ್ ಹ್ಯಾಪನ್ ಯುವರ್ ಆನರ್. ನನ್ನ ಅವಕಾಶ ಮಾಸ್ವಾಮಿ. ಹಾಗೊಂದ್ ವೇಳೆ ಇದು ಕೇವಲ ಮತ ಪ್ರಚಾರಕ್ಕ ಅಷ್ಟೇ ಆಗಿತ್ತು ಅಂತ ಹೇಳಿದ್ರೆ ಈತನ ಹುಟ್ಟೆಲ್ಲಾಯ್ತು, ಎಲ್ಲಿಂದ ಬಂದಿದ್ದೀತ, ಮಾಡ್ತಿದ್ದ ಕೆಲಸವೇನು, ಇದನ್ನ ಗುರುತೇನು, ಇದನ್ನ ಹಿನ್ನೆಲೆ ಏನು, ಎಲ್ಲ ದಾಖಲೆ ಪತ್ರಗಳನ್ನ ಘನ ನ್ಯಾಯಾಲಯಕ್ಕೆ ಒದಗಿಸಬಹುದಲ್ಲ. ಈಗಲೂ ಕೆಲಸ ಮಾಡಿ. ಯಾವುದೇ ಒಂದು ಸಾಕ್ಷಿಗಳನ್ನ ನಮ್ಗೆ ಈಗಲೇ ಹಾಜರುಪಡಿಸಕ್ಕಾಗಲ್ಲ. ಯಾಕೆಂದ್ರೆ ಜಾಕೀರ್ ಖಾನ್ ಅವರು 2 ವರ್ಷಗಳಿಂದ ಜೈಲೊಳಗಡೆ ಇರೋ ಕಾರಣದಿಂದ ನಾವು ಅವರ ಸಂಬಂಧಿಕರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಅದೆಲ್ಲ ಗುರುತಿನ ಚೀಟಿ, ಇವ್ರು ಏನ್ ಹೇಳ್ತಾರೋ ಐಡಿ ಕಾರ್ಡ್ಸ್, ರೇಷನ್ ಕಾರ್ಡ್, ವೋಟರ್ ಐಡಿ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಇದನ್ನೆಲ್ಲ ಸಬ್ಮಿಟ್ ಮಾಡ್ತೀವಿ. ಬಟ್ ಸ್ವಲ್ಪ ಕಾಲಾವಕಾಶ ಬೇಕು. ಸ್ವಾಮಿ ನೋಡಿ, ಇಂಥ ಅಪರಾಧದ ಹಿನ್ನೆಲೆ ಇರುವಂತಹ ಇಂಥ ವ್ಯಕ್ತಿ ಬಗ್ಗೆ ಯಾವ ತೀರ್ಮಾನ ತಗೊಳ್ಬೇಕಾದ್ರೂ ಘನ ನ್ಯಾಯಾಲಯ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಮುಖ್ಯವಾಹಿನಿ ಬರುವಂತಹ ಈತ ಒಂದೊಮ್ಮೆ ಹೊರಗೆ ಬಂದ್ರೆ ಏನೆಲ್ಲ ಘಟಿಸಬಹುದು ಅನ್ನೋದನ್ನ ಘನ ನ್ಯಾಯಾಲಯ ಮನನ ಮಾಡಿಕೊಂಡು ನಂತರ ಮುಂದಿನ ತೀರ್ಮಾನ ತಗೊಳ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಮಹಾಸ್ವಾಮಿ. ಯುವರ್ ಆನರ್, ಯಾವುದೇ ಒಬ್ಬ ವ್ಯಕ್ತಿಗೆ ಎವಿಡೆನ್ಸ್ ಸಬ್ಮಿಟ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ಅದನ್ನೇ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ. ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು. ನೀವು ಕೇಳಿರುವಂತ ಎಲ್ಲ ಎವಿಡೆನ್ಸ್ ನಾನು ಮುಂದೆ ಸಬ್ಮಿಟ್ ಮಾಡ್ತೀನಿ. ಮಹಾಸ್ವಾಮಿ ನನ್ನ ಮಾತು ಕೇಳಿ. ಆಯ್ತು. ಓಕೆ. ಡಿಫೆನ್ಸ್ನವ್ರಿಗೂ ಟೈಮ್ ಕೊಡಬೇಕು. 3 days ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ದೇಸಿನಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶ್ರೀರಸುತೆ. ದುನಿಯಾಗೆಂಬೋ ಮೂರಕ್ಷರದಲ್ಲಿ 100 ವರ್ಷ ಬದುಕುವರೆಷ್ಟು, ಸೇರು ಪೇರಿನ ಚದುರಂಗದಲ್ಲಿ 100ರ ನೋಟಿನ ಕಂತೆಗಳೆಷ್ಟು. ಮನಿ 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 ಮನಿ. ಆರ್ಯ, ಜಾಕೀರ್ ಖಾನ್ ಕೇಸಿಂದ ಡ್ರಾಪ್ ಆಗ್ತೀಯಾ? ಯಾಕೆ ಸರ್, ನನ್ನ ಕೆಪಾಸಿಟಿ ಮೇಲೆ ಹೊಸದಾಗಿ ಏನಾದರೂ ಡೌಟ್ ಬಂತಾ? ಹಂಗಲ್ಲ, ನಿನ್ನ ಗರ್ಲ್ ಫ್ರೆಂಡ್ ಹಾಸ್ಪಿಟಲೈಸ್ ಆಗಿದ್ದಾಳೆ, ಅವಳ ಜೊತೆ ಇದ್ದು ನೀನು ನೋಡ್ಕೋತೀಯೇನೋ ಅಂತ. ಸರ್, ನಮ್ಮ ಮನೇಲಿ ಏನು ನಡೀತದೆ, ನನ್ನ ಫ್ಯಾಮಿಲಿಗೆ ಏನಾಗ್ತದೆ, ಇದೆಲ್ಲ ನಿಮ್ಗೆ ಯಾಕೆ ಸರ್ ಗೊತ್ತಾಗ್ತದೆ? ನೀ ನನ್ನ ಫ್ರೆಂಡು ಆರ್ಯ, ನಿನ್ನ ಬಗ್ಗೆ ತಿಳ್ಕೊಳ್ಳೋದು ನನಗೇನು ಕಷ್ಟನಾ? ನೀನು ತುಂಬ ಪ್ರೀತಿಸೋ ಹುಡುಗಿ ಹಾಸ್ಪಿಟಲೈಸ್ ಆಗಿದ್ದಾಳೆ. ನೀನು ಈ ಕೇಸ್ ಹೇಗೆ ಡೀಲ್ ಮಾಡ್ತೀಯಾ? ಈಗಲೂ ಬೇಕಾದರೆ ಈ ಕೇಸ್ನ ಬಿಟ್ಟೋಗು. ನಾನು ಕೊಟ್ಟಿರೋ ದುಡ್ಡೆಲ್ಲ ನೀನೇ ಇಟ್ಕೊ. ಈಗಲೂ ನಿನ್ನ ಮುಂದೆ 2 ಆಪ್ಷನ್ ಇದೆ. ಸರ್, ಹಾಸ್ಪಿಟ್ಲಿಗೆ ಹೋಗಿ ಅವಳ ಪಕ್ಕ ಕೂತ್ಕೊಂಡು ಪುಟ್ಟಿ ರನ್ನ ಚಿನ್ನ ಅಂದ್ರೆ ಏನು ಚೇಂಜ್ ಆಗುತ್ತೆ ಸರ್? ದುಡ್ಡಿದ್ರೆ ಡಾಕ್ಟರ್ ಇರ್ತಾರೆ, ಡಾಕ್ಟರ್ ಪಕ್ಕ ನರ್ಸ್ ಇರ್ತಾರೆ, ಅವ್ರು ನೋಡ್ಕೊತಾರೆ. ನಾನು ನೋಡ್ಕೊಬೇಕಾಗಿರೋದು ಕೋರ್ಟು, ಕೇಸು, ದುಡ್ಡು ಅಂತ. ಇದು ನನ್ನ ಟ್ರ್ಯಾಕು. ನನ್ನ ಟ್ರ್ಯಾಕ್ ಚೇಂಜ್ ಆಗಲ್ಲ. ಹಾಗಾದರೆ ನಿನ್ನ ಪ್ರಕಾರ ಹಣ ಏನು ಬೇಕಾದ್ರೂ ಮ್ಯಾನೇಜ್ ಮಾಡುತ್ತಲ್ವಾ? ಎಸ್, ಮನಿ ಇಸ್ ಎವ್ರಿಥಿಂಗ್, isn't it? ಡಿಫೆನ್ಸ್ ಲಾಯರ್ ಆರ್ಯ ಅವರೇ, ಎಸ್ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಬಂದಿದ್ದೀರಾ? ಹೌದು ಸರ್. ನೀವು ಕೇಳಿರೋ ಹಾಗೆ ರೇಷನ್ ಕಾರ್ಡ್, ಐಡಿ ಕಾರ್ಡ್, ವೋಟರ್ ಐಡಿ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಇದರಲ್ಲಿದೆ. ಚೆಕ್ ಮಾಡ್ಕೊಳ್ಳಿ ಸರ್. ಏನ್ರಿ ಇದು? ಈ ಜಾಕೀರ್ ಖಾನು ಬೆಂಗಳೂರಿನವನಾ? ಗೌರಿಪಾಳ್ಯ? ಮಾಸ್ವಾಮಿ, ಒಂದ್ ನಿಮಿಷ ಮಾಸ್ವಾಮಿ. ಆ ದಸ್ತಾವೇಜ್ಗಳನ್ನ ನಾನೊಮ್ಮೆ ನೋಡ್ಬೋದ ಮಾಸ್ವಾಮಿ? ನಿಮ್ ಮುಂದಿಟ್ಟಿರೋದು ಅಲ್ಲಿ ದಸ್ತಾವೇಜ್ ಸ್ವಾಮಿ. ಇದಾ? ಹೌದು ಸ್ವಾಮಿ. ಕೊಡ್ರಿ. ಉಪಕೃತ ಮಾಸ್ವಾಮಿ, ಕೊಡಿಲಿ.
ಇದು ನಕಲಿ ದಸ್ತಾವೇಜು ಸ್ವಾಮಿ. ಇಂಥ ನಕಲಿ ದಸ್ತಾವೇಜುಗಳನ್ನ ಎಷ್ಟು ಬೇಕಾದ್ರೆ ಸೃಷ್ಟಿ ಮಾಡುವ ಸ್ವಾಮಿ. ನಕಲಿ ದಸ್ತಾವೇಜುಗಳು ಸ್ವಾಮಿ. ಯುವರ್ ಇದೆಲ್ಲ ನಕಲಿ ಮಾಡಿಸ್ಬೋದು ಅಂತ ನನ್ಗೆ ಗೊತ್ತೇ ಇರಲ್ಲ. ಇವರು ಇಷ್ಟ ಬಂದಿದ್ದು ಮಾತಾಡ್ತಾರೆ ಯುವರ್. ಐ ಥಿಂಕ್ ನೀವು ಇವ್ರ ಹತ್ರನೇ ಕೇಳ್ಬೇಕಿದೆಲ್ಲ ನಕಲಿ ಎಲ್ಲಿ ಮಾಡ್ತಾರೆ ಅಂತ. ಮಹಾಸ್ವಾಮಿ ಸನ್ಮಿತ್ರ ಆಡೋ ಮಾತು ಮಹಾಸ್ವಾಮಿ. ಇದು ನಕಲಿ ದಸ್ತಾವೇಜುಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಂದು ನಮ್ಮ ಎದುರಾಳಿಗಳು. ನಾವೆಂತ ಕೆಲಸ ಮಾಡಲ್ಲ ಮಹಾಸ್ವಾಮಿ, ಅವರೇ ಮಾಡೋದು. ಯಾವುದೋ ನಕಲಿ ದಸ್ತಾವೇಜುಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ನಮ್ಮ ಜಾಕೀರ್ ಖಾನ್ ಬೆಂಗಳೂರಲ್ಲೇ ಹುಟ್ಟಿದ್ದು, ಗೋಲಿ ಆಡಿದ್ದು ಗೋರಿಪಾಳ್ಯದಲ್ಲಿ, ಅವ್ರು ಚಡಿ ಹಾಕೊಂಡಿದ್ದು ಚೇಳುಪಾಳ್ಯದಲ್ಲಿ ಅಂತ ಹೇಳ್ಬಿಟ್ಟು ನಮಗಾಗ್ತಮ್ಮ ಸ್ವಾಮಿ. ಅಲ್ಲ ಯುವರ್, ಒಬ್ಬ ವ್ಯಕ್ತಿಗೆ ಐಡೆಂಟಿ ಕಾರ್ಡ್ ಅಂದ್ರೆ ಸರ್ಕಾರ ಕೊಟ್ಟರೆ ಐಡಿ ಕಾರ್ಡು. ಈ ಸಾಕ್ಷಿಗಳನ್ನ ಬಿಟ್ಟರೆ ಇನ್ ಯಾವ ಐಡಿ ಕಾರ್ಡ್ ಕೊಡಕ್ಕಾಗತ್ತೆ ಯುವರ್? ತಲೆ ಮೇಲೆ ಬೋರ್ಡ್ ಹಾಕೊಂಡು ಓಡಾಡಕ್ಕಾಗತ್ತೆ. ನಾವು ಕೊಟ್ಟಿರುವಂತ ಐಡಿ ಕಾರ್ಡ್ಗಳು ಸರಿಯಾಗಿರುವಂತ ಕಾರ್ಡ್ಗಳು ನೀವು ಬೇಕಾದ್ರೆ ವೆರಿಫೈ ಮಾಡಿ ನೋಡ್ಬೋದು ಯುವರ್. ನಮ್ಗೇನು ಅಭ್ಯಂತರ ಇಲ್ಲ. ಹೇಳಿ ಖಾನ್ರೆ. नुक्ता है हाँ तो लीजिए। हाँ नुक्ते के साथ ही पेश करते हैं आपका नाम जाकिर खान साहब. जाकिर खान साहब ಅಡ್ಡ ಪರೀಕ್ಷೆ ಮಾಡಬೇಕು ಮಹಾಸ್ವಾಮಿ. ಅಡ್ಡ ಪರೀಕ್ಷೆ ಅಡ್ಡ ಪರೀಕ್ಷೆ ಮಹಾಸ್ವಾಮಿ. ಅಡ್ಡ ಕ್ಲಾಸ್ ಎಕ್ಸಾಮಿನೇಷನ್ ಅದೇ ಮಹಾಸ್ವಾಮಿ. ಹಾಗೆ ಹೇಳಿ ಸ್ವಾಮಿ. ಏನ್ರಿ ನಿಮ್ಗೇನಾದ್ರೂ ಅಪೇಕ್ಷಾ ಅಬ್ಜೆಕ್ಷನ್ ಇದೆಯೇನ್ರಿ? ನಂದೇನು ಅಭ್ಯಂತರ ಇಲ್ಲ ಯುವರ್. अत्यंत उपकृत महास्वामी. हाँ तो बताइए जाकिर खान साहब, हाँ मेरे काबिल दोस्त कहते हैं कि आप बेंगलोर शहर में पले बढ़े गए थे. ಬೆಂಗಳೂರಿನ ಗೋರಿಪಾಳ್ಯದಲ್ಲಿ ಇವರು ಹುಟ್ಟು ಬೆಳೆದಿದ್ದೇ ಆಗಿತ್ತು ಅಂತಂದ್ರೆ ಅದರ ಪಕ್ಕದ ಬಡಾವಣೆಯ ಹೆಸರೊಂದನ್ನ ನಾ ಬತಾ ಸಕ್ತೆ हैं? आप बगल में क्या है? विजयनगर. ನಮ್ಮ ಕಕ್ಷಿದಾರರನ್ನ ಬಹಳ ಚೆನ್ನಾಗಿ ತರಬೇತಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ರಕ್ಷಣಾ ವಕೀಲರು ಮಹಾಸ್ವಾಮಿ. ಅಭಿನಂದನೆ ಆರ್ಯ ಮಿತ್ರರೇ. ಜಾಕೀರ್ ಖಾನ್ ರೇ, ಹೇಳಿ, ಇವರು ಕರ್ನಾಟಕದಲ್ಲಿ ನೆಲೆಗೊಂಡವರಾಗಿತ್ತು ಅಂತಂದ್ರೆ ಒಂದು ಕನ್ನಡದ ಹಾಡನ್ನಾದ್ರೂ ಖಂಡಿತವಾಗಿಯೂ ಕೇಳಿಯೇ ಇರ್ತಾರೆ. ಅದು ಯಾವ ಮತದವರು ಯಾವ ಧರ್ಮದವರಾದ್ರೂ ಸರಿಯೇ. बताइए जाकिर खान साहब, एक कन्नड़ गीत गाइए. गाइए गाइए. ಬರಲ್ಲ ಮಹಾಸ್ವಾಮಿ, ಹೆಂಬೌನ. ಕರ್ನಾಟಕದಲ್ಲೇ ನೆಲೆಗೊಂಡಿದ್ರೆ, ಕರ್ನಾಟಕದಲ್ಲೇ ಆಡಿದ್ರೆ, ಕರ್ನಾಟಕದಲ್ಲೇ ಬೆಳೆದಿದ್ರೆ ಖಂಡಿತವಾಗಿಯೂ ಬರ್ತಾ ಇತ್ತು. ಇವನ್ ಬೆಂಗಳೂರಲ್ಲೇ ಹುಟ್ಟೇ ಇಲ್ಲ. ಹುಟ್ಟಿದ್ದಾರೆ ಕನ್ನಡದಲ್ಲಿ ಹುಟ್ಟಬೇಕು, ಮೆಟ್ಟಿದ್ದಾರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಾತಕ ಬಂದಿ, ಇದು ವಿಧಿ ಓಡಿಸುವ ಬಂದಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿವಳು. ಡಾಕ್ಟರ್ ರಾಜ್ಕುಮಾರ್ ಕಿ ಜೈ, ಡಾಕ್ಟರ್ ವಿಷ್ಣುವರ್ಧನ್ ಕಿ ಜೈ, ಆಟೋ ರಾಜಾ ಶಂಕರ್ನಾಥ್ ಕಿ. ಏನ್ರಿ ಇದು? ನಾನೇನೋ ಅಣ್ಣವ್ರ ಹಾಡು ಹೇಳ್ತಾ ಇದಾರೆ ಅಂತ ಸುಮ್ನೆ ಬಿಟ್ರೆ ಜೈಕಾರ ಹಾಕಕ್ ಶುರು ಮಾಡ್ಬಿಟ್ರಲ್ರಿ. ವಾಟ್ ಇಸ್ ದಿಸ್ ಮಿಸ್ಟರ್ ಆರ್ಯ? ಸುಮ್ನೆ ಕೂತ್ಕೊಂಡು ಆನಂದಿಸಿದ್ರೆ ಸ್ವಾಮಿ. ಯುವರ್, ಜಾಕೀರ್ ಖಾನ್ಗೂ ಬೆಂಗಳೂರಲ್ಲಿ ನಡೆದಂತ ಸನ್ನಿ ಸ್ಫೋಟಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಯಾಕಂದ್ರೆ ನನ್ನ ಕ್ಲೈಂಟ್ ಆ ಸಮಯದಲ್ಲಿ ಮಲೇಷ್ಯಾದಲ್ಲಿ ಧರ್ಮ ಪ್ರಚಾರ ಮಾಡ್ತಾ ಇದ್ರು. ಅದಕ್ಕೆ ಅಂತ ಮಲೇಷಿಯನ್ ಗವರ್ಮೆಂಟ್ ಇವ್ರಿಗೆ ಸನ್ಮಾನ ಮಾಡಿ ಗೌರವಿಸಿರುವಂತಹ ಒಂದು ಸರ್ಟಿಫಿಕೇಟ್ ನ ಕೂಡ ಕೊಡ್ತಾ ನೀವು ಆನರ್ ಬೇಕಾದ್ರೆ ಇದನ್ನ ಪರಿಶೀಲನೆ ಮಾಡಬಹುದು. ಮಲೇಷಿಯನ್ ಗೌರ್ಮೆಂಟ್? ಎಸ್ ಯುವರ್ ಆನರ್. ಏನ್ರಿ ಡಿಫೆನ್ಸ್ ಲಾಯರ್, ನೀವೇನೋ ಸರ್ಟಿಫಿಕೇಟ್ ಕೊಟ್ಬಿಟ್ರಿ? ಅದೇ ಸ್ವಾಮಿ. ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮ್ಮ ಹತ್ರ ಏನಾದ್ರು ಎವಿಡೆನ್ಸ್ ಇದೆ ಸ್ವಾಮಿ? ಘನ ನ್ಯಾಯಾಲಯಕ್ಕೆ ನಾನು ಒದಗಿಸಬೇಕಾದ ಕಾಗದ ಪತ್ರಗಳು, ಪುರಾವೆ, ಸಾಕ್ಷ್ಯ ಹಾಗೂ ದಸ್ತಾವೇಜು, ಅದರ ಪ್ರಕಾರ ನಾನು ಹೇಳ ಬಯಸೋದು ಏನು ಅಂತಂದ್ರೆ ಸ್ವಲ್ಪ ಕಾಲಾವಕಾಶ ಬೇಕು ಮಹಾಸ್ವಾಮಿ. ಕೆಲವು ತಿಂಗಳ ಯಾವುದೇ ರೀತಿಯಾದ ಕಾಲಾವಕಾಶ ಕೊಡಬಾರ್ದು ಯುವರ್ ಆನರ್. ಯಾಕೆಂದ್ರೆ ನಾನು ಶರ್ಟ್ ಪ್ಯಾಂಟ್ ಹಾಕೊಂಡಿದ್ದೀನಿ, ನಾನು ಟೆರರಿಸ್ಟ್ ಅಲ್ಲ. ಇವ್ರು ಈ ರೀತಿ ಬಟ್ಟೆ ಹಾಕೊಂಡಿದ್ದಾರೆ, ಇವ್ರು ಒಬ್ಬ ಟೆರರಿಸ್ಟ್ ಉಗ್ರವಾದಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಯುವರ್ ಆನರ್? ನನ್ನ ಕ್ಲೈಂಟ್ ಒಬ್ಬ ಧರ್ಮಗುರು, ಒಬ್ಬ ಸಮಾಜ ಸೇವಕ. ಅವ್ರು 2 ವರ್ಷದಿಂದ ಜೈಲೊಳಗಡೆ ಇದ್ದಾರೆ ಅಂತ ಅವ್ರು ನಡೆಸ್ತಾರೋ ಅಂತ ಎಷ್ಟೋ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಇವತ್ತೆಲ್ಲ ಬೀದಿ ಪಾಲಾಗಿದೆ ಯುವರ್ ಆನರ್. ನನ್ನ ಕ್ಲೈಂಟ್ಗೆ ನ್ಯಾಯ ಕೊಡಿಸ್ಬೇಕು. ನೀವು ಗೌರವದಿಂದ ಅವ್ರನ್ನ ಜೈಲಿಂದ ಬೀಳ್ಕೊಡ್ಬೇಕಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ. ಸ್ವಾಮಿ, ನಾನೊಬ್ಬ ಸರ್ಕಾರಿ ಅಭಿಯೋಜಕ. ಇಂಥ ನಸ್ಗುಡಿತನ ಇರುವಂತವರು, ಅಪರಾಧದ ಹಿನ್ನೆಲೆ ಇರುವಂತವರು ಮುಖ್ಯವಾಹಿನಿಗೆ ಬಂದಾಗ ಏನಾಗಬಹುದು ಅನ್ನೋದನ್ನ ಒಬ್ಬ ಅಭಿಯೋಜಕನ ಅನುಭವದ ಹಿನ್ನೆಲೆಯಲ್ಲಿ ಸರ್ಕಾರದ ಪರವಾಗಿ ಹೇಳಿ ನ್ಯಾಯಾಲಯದ ಹಾದಿ ತಪ್ಪಿಸದೇ ಇರುವಂತದ್ದು. ಅವ್ರದ್ದು ಯಾವುದೇ ರೀತಿಯಾದ ಎವಿಡೆನ್ಸ್ ಇಲ್ಲ. ಅವ್ರ ಮಾತಿಗೆ ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೊಡಬಾರ್ದು. ನನ್ನ ಕ್ಲೈಂಟ್ ನ ನೀವು ಬಿಡುಗಡೆ ಮಾಡಬೇಕು ಅಂತ ನಿಮ್ಮಲ್ಲಿ ನನ್ನ ವಿನಂತಿ. ಸ್ವಾಮಿ, ಇಂಥ ತೀರ್ಮಾನ ತಗೋಬೇಕಾದಾಗ ತುಂಬಾ ಜಾಗರೂಕತೆಯಿಂದ, ತುಂಬಾ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಸ್ವಾಮಿ. ಇಂಥವ್ರು ಅಪರಾಧದ ಹಿನ್ನೆಲೆ ಇರುವಂತದ್ದು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ಯಾವುದೇ ರೀತಿಯಾದ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲದಿರೋ ಕಾರಣದಿಂದ ನೀವು ಇದನ್ನ ಪರಿಗಣಿಸಬೇಕು. ನನ್ನ ಕ್ಲೈಂಟ್ ನ ನಿರಪರಾಧಿ ಅಂತ ನೀವು ಬಿಡುಗಡೆ ಮಾಡಲೇಬೇಕು. ಕೇಸ್ ಜಜ್ಮೆಂಟ್ ನ 9ನೇ ತಾರೀಕಿಗೆ ಮುಂದೂಡ್ತಾ ಇದ್ದೀವಿ. ಕೋರ್ಟ್ ಇಸ್ ಅಡ್ಜರ್ನ್ಡ್. ಥ್ಯಾಂಕ್ ಯು. ಆಗ್ಲೇ ನಿಂಬೆಹಣ್ಣು ಜ್ಯೂಸ್ ತಗೊಂಬರಕ್ ಹೇಳಿದ್ನಲ್ಲ ಜಯಣ್ಣಂಗೆ. ಎಲ್ಲೋ ತರ್ತಾ ಇದ್ದಾರೆ ಸ್ವಾಮಿ. ತಗೊಂಬರಕ್ ಹೇಳ. ಸರ್, ನೀವು ಜಾಕೀರ್ ಖಾನ್ ಉಗ್ರವಾದಿನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಎಲ್ಲರೂ ನಿಮ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮಾತಾಡ್ಕೋತಿದ್ದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
ನೋಡಿ, ಕೋರ್ಟ್ ಜಡ್ಜ್ಮೆಂಟ್ ಪಾಸ್ ಮಾಡೋವರೆಗೂ ಯಾರೊಬ್ಬ ಉಗ್ರವಾದಿ ಯಾರು ತಪ್ಪು ಮಾಡಿರ ಅಂತ ಹೇಳಕ್ಕಾಗಲ್ಲ. ಅಲ್ಲಿವರೆಗೂ ನನ್ನ ಕೆಲಸ ಮಾಡ್ತಾ ಇದೀನಿ. ದಟ್ಸ್ ಆಲ್. ಒಬ್ಬ ಉಗ್ರವಾದಿಗೆ ಸಪೋರ್ಟ್ ಮಾಡ್ತಿರೋದು ತಪ್ಪಲ್ವಾ? ನೀವು ಯಾವ ಚಾನಲ್ ಕೆಲಸ ಮಾಡ್ತಾ ಇರಾ? ಕಸ್ತೂರಿ. ನೀವು ಕಸ್ತೂರಿ ಕೆಲಸ ಮಾಡ್ತಾ ಸುವರ್ಣ ಸಂಬಳ ತೊಂತ ಇರಾ? ಅದ್ ಹೇಗಾಗತ್ತೆ ಸರ್? ಯಾವ ಚಾನಲ್ ಕೆಲಸ ಮಾಡ್ತೀನೋ ಅವ್ರು ಸ್ಯಾಲ್ರಿ ಕೊಡ್ತಾರೆ ಅಲ್ವಾ? ಇದು ಹಾಗೆ. ಇವ್ರು ನನ್ನ ಕ್ಲೈಂಟ್ ನನ್ನ ಕೇಸ್ ಕೊಟ್ಟಿದ್ದಾರೆ, ಇಷ್ಟು ಅಂತ ಫೀಸ್ ಕೊಟ್ಟಿದ್ದಾರೆ, ಅವ್ರ ಪರ ನಾನು ವಾದಿಸ್ತಾ ಇದೀನಿ. ಮಿಕ್ಕಿದೆಲ್ಲ ಕೋರ್ಟೆ ಬಿಟ್ಟಿದ್ದು. ಇಲ್ಲಿ ನೋಡಿ, FB ನಲ್ಲಿ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ನಿಮ್ ಬಗ್ಗೆ ನೆಗೆಟಿವ್ ಕಾಮೆಂಟ್ಸ್ ಹೇಗ್ ಬರ್ತಿದ್ದಾರೆ ಅಂತ. ಅಲ್ಲ, ಯಾರೋ ಒಬ್ನು ದರ್ಶನ್ ಅಂತ ಹೆಸರು ಇರ್ತಾರೆ, ಸುದೀಪ್ ಅವ್ರ ಫೋಟೋ ಹಾಕೊಂಡಿರ್ತಾನೆ, ರಕ್ಷಿತಾ ಅಂತ ಹೆಸರು ಇರ್ತಾರೆ, ರಮ್ಯಾ ಫೋಟೋ ಹಾಕೊಂಡಿರ್ತಾನೆ. ಯಾವನೊಬ್ನು ಹೆಸರಿಲ್ಲ, ಅಡ್ರೆಸ್ ಇಲ್ಲ, ಫೋನ್ ನಂಬರ್ ಇಲ್ಲ, ಅವನಿಗೆ ಕೆಲಸ ಇಲ್ಲ, ಎಲ್ಲ ಕುತ್ಕೊಂಡು ಕಮೆಂಟ್ ಮಾಡ್ತಾನೆ ಅಂತ ನಾನು ರಿಯಾಕ್ಟ್ ಮಾಡ್ಬೇಕಾ? ಅಲ್ರಿ, ನಿಮಗ್ ದೇಶ ಪ್ರೇಮ ಅನ್ನೋದೇ ಇಲ್ವಾ? ಯಾರು ಅದು? ಇಟ್ಕೊಳ್ರಿ ಒಂದು ನಿಮಿಷ. ಯಾರು ಹೇಳಿದ್ರು ದೇಶ ಪ್ರೇಮ ಅಂತ? ಸೂಪರ್, ಚಪ್ಪಾಳೆ ತರ್ಬೇಕು ಅವ್ರಿಗೆ. ಸ್ಕೂಲ್ ಇದ್ದಾಗ ನಂಗೆ ಒಂದೇ ಒಂದು ಶರ್ಟು, ಒಂದೇ ಒಂದು ಚಡ್ಡಿ, ಯೂನಿಫಾರ್ಮ್ ಕೂಡ ಅದೇ, ಮನೇಲಿ ಹಾಕೊಬೇಕಾದ್ರೆ ಬಟ್ಟೆ ಕೂಡ ಅದೇ. ದಿನ ರಾತ್ರಿ ಅದನ್ನ ಹೋಗ್ಬಿಟ್ಟು ಬೆಳಗ್ಗೆವರೆಗೂ ಒಣಗಾಕ್ಬೇಕಾಗಿತ್ತು, ರಾತ್ರಿ ಎಲ್ಲ ಹಾಗೆ ಮಲ್ಕೊಬೇಕಾಗಿತ್ತು. ಅವಾಗೆಲ್ಲ ರೀತಿ ನಿಮ್ ದೇಶ. ನಾನು ಕೂಡ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕಂತ ಇಷ್ಟಪಟ್ಟು ಓದಕ್ ಬುಕ್ ಇಲ್ಲ. ದಿನಾಗ್ಲೂ ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಫಿಲ್ಮ್ ಪೋಸ್ಟರ್ಗಳನ್ನ ರೋಡ್ ಹಂಚ್ಕೊಂಡು ಹೋಗಿದ್ದೀನಿ. ಅವಾಗೆಲ್ಲ ರೀತಿ ನಿಮ್ ದೇಶ. ಮನೆ ಬಾಡಿಗೆ ಕಟ್ಟಿಲ್ಲ, ನಮ್ಮ ಅಮ್ಮನ ಮನೆಯಲ್ಲ ಸಾಮಾನೆಲ್ಲ ರೋಡಲ್ಲಿ ಬಿಸಾಕ್ತಾರೆ. ದೇವಸ್ಥಾನ ಮುಂದೆ 4 ದಿನ ಇನ್ನೂ ಜಾಸ್ತಿನೇ ಬದುಕಿದ್ದೀನಿ. ಅವಾಗೆಲ್ಲ ಇತ್ತು ನಿಮ್ ದೇಶ. ನಾನ್ ಬದುಕಿದ್ರೆ ನಮ್ಮ ದೇಶ, ನಾನೇ ಬದುಕಿಲ್ಲ ಅಂದ್ರೆ ಈ ದೇಶ ಇಟ್ಕೊಂಡು ಏನ್ರಿ ಮಾಡ್ತೀರಾ? ದುಡ್ಡಿದ್ರೆ ಮರ್ಯಾದೆ ನಮ್ಮ ದೇಶದಲ್ಲಿ. ಅವ್ರು ನಂಗೆ ದುಡ್ಡು ಕೊಟ್ಟಿದ್ದಾರೆ, ಆ ದುಡ್ಗೋಸ್ಕರ ನಾನು ಕಷ್ಟಪಡ್ತಾ ಇದೀನಿ. ಅವ್ರ ಕೆಲಸ ನನ್ನ ಕರ್ತವ್ಯ. ಎನಿಬಡಿ ಸನ್ ವಾಂಟ್ ಟು ಸ್ಪೀಕ್ ಅಪ್, ದಯವಿಟ್ಟು ಮುಂದೆ ಬನ್ನಿ. ಹಲೋ ಸರ್, ನಾವು ಸೈಟ್ ಕೇರ್ ಹಾಸ್ಪಿಟಲ್ ಮಾತಾಡ್ತಾ ಇದೀವಿ. ಅಮೃತ್ ಅವರು ತುಂಬಾ ಅಬ್ನಾರ್ಮಲ್ ಆಗಿ ಆಡ್ತಾ ಇದ್ದಾರೆ. ವಾಟ್? ನಾವು ದಯವಿಟ್ಟು ಬೇಗ ಬನ್ನಿ ಸರ್. ಬಂದ್ಯಾ ಆರ್ಯ? ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ನೋಡೋದಕ್ಕೆ ಬಂದ್ಯಾ? ಯಾಕಿತ್ರ ಮಾತಾಡಿ ಮನ್ಸು ನೋವಿಸ್ತಾ ಇದೆಯಾ ಅಮೃತ? ಓ ಸಾರಿ ಸರ್, ನಿಮಗೂ ನೋವಾಗುತ್ತೆ, ನಿಮ್ಮ ಮನ್ಸಿಗೂ ನೋವಾಗುತ್ತೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ನಿನಗೆ ಸ್ವಲ್ಪ ದುಡ್ಡು ಕೊಟ್ಬಿಡ್ತೀನಿ, ಆ ದುಡ್ಡು ತಗೊಂಡು ನನ್ನನ್ನು ಕ್ಷಮಿಸ್ಬಿಡು. ಯಾಕೋ ಯಾವಾಗಲೂ ದುಡ್ಡು ಅಂತ ಸಾಯ್ತೀಯಾ? ನನಗಿಂತ ನಿನ್ಗೆ ಆ ಮನಿನೇ ಹೆಚ್ಚಾಯ್ತಾ? ಅಮೃತ, ನಾನು ಹೇಳ್ತಾರದು ಅರ್ಥ ಮಾಡ್ಕೊ. ನಮ್ಮಿಬ್ರ ಆಸೆ ಕೂಡ ಇದ್ದಿದ್ದು ಒಂದೇ. ಇಬ್ಬರಿಗೂ ದುಡ್ಡು ಬೇಕು, ಖುಷಿಯಾಗಿರ್ಬೇಕು. ಇದೆಲ್ಲ ಮಾಡ್ತಾರೆ ನಿಮ್ಗೋಸ್ಕರ ಅಮೃತ. ಬಾಯ್ ಮುಚ್ಚು ಸಾಕು. ನಾನ್ ನಿನ್ನ ಲವ್ ಮಾಡ್ತಿದ್ದೆ, ನಿನ್ನ ಆಸೆಗಳೇ ನನ್ನ ಆಸೆಗಳು ಅಂತ ಸಪೋರ್ಟ್ ಮಾಡ್ದೆ. ಆದ್ರೆ ಯಾವತ್ತೂ ನಾನು ನಿನ್ ದುಡ್ಡಿಗೋಸ್ಕರ ಲವ್ ಮಾಡ್ಲಿಲ್ಲ. ದುಡ್ಡಿದ್ರೆ ಏನ್ ಬೇಕಾದ್ರೆ ತಗೊಂಬೋದು ಅಮೃತ, ಅರ್ಥ ಮಾಡ್ಕೋ. ಹೇಳ್ತಾರದನ್ನ ಹೋಗಿ ನಿನಗೆ ಹೇಳ್ತಿದ್ದೀನಲ್ಲ. ಕರೆಕ್ಟ್ ಆರ್ಯ, ನೀನ್ ಹೇಳಿ ಕರೆಕ್ಟ್. ಡಾಕ್ಟರ್ ಅಮೃತ, ಹುಟ್ಟಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಈಗ ನಿನ್ ಕಣ್ಣು ಮುಂದೆನೆ ನನ್ ಪ್ರಾಣ ಕಳ್ಕೊತೀನಿ. ಹೋಗಿ ಆ ದುಡ್ಡು ತಗೊಂಡು ನನ್ ಪ್ರಾಣ ತಗೊಂಡ್ ಬಾ. ಏನ್ ಮಾತಾಡ್ತಾ ಇದೀಯ ಅಮೃತ? ತಲೆ ಕೆಟ್ಟಿದ್ಯಾ ನಿಂಗೆ? ಇಲ್ಲ, ನಾನಿವತ್ತು ಕರೆಕ್ಟ್ ಆಗಿ ಹೇಳ್ತಿದ್ದೀನಿ. ಅಮೃತ, ನೋ ಅಮೃತ. I know you love money more than anything. ಅಮೃತ, ಅಮೃತ, ಡಾಕ್ಟರ್ ಅಮೃತ. ಕೊಟ್ಟಂತ ದುಡ್ಡು, ಕಾಸು, ಬಂಗ್ಲೋ, ಕಾರ್ಕೆ ಎಲ್ಲ ಇದು ಕೂಡ ಇದೆ. ಇನ್ಮೇಲಿಂದ ನಾನು ನಿಮ್ ಜೊತೆ ಕೆಲಸ ಮಾಡೋದು.
ಜಾಕಿರ್ ಕೇಸ್ ಕೂಡ ಇಲ್ಲ ಡ್ರಾಪ್ ಮಾಡ್ತಾರೆ. ಏನ್ ತಲೆ ಕೆಟ್ಟಿದ್ಯಾ ನಿನಗೆ? ಫೈನಲ್ ಸ್ಟೇಜ್ವರೆಗೂ ಬಂದು ಈಗ ಡ್ರಾಪ್ ಮಾಡ್ತೀನಿ ಅಂತಿದ್ಯಾ? ಇನ್ನೂ ಎಷ್ಟು ದುಡ್ಡು ಬೇಕಾದ್ರೂ ಕೇಳು, ಕೊಡ್ತೀನಿ. ದುಡ್ಡು 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 ಅಂತ ಹಿಂದೆ ಹೋಗಿ ಹೋಗಿ ದುಡ್ಡಿಂದ ಪಡ್ಕೊಳಕ್ಕಾಗದಿರೋದನ್ನ ಸಾಕಷ್ಟು ಕಳ್ಕೊಂಬಿಟ್ಟೆ ಲೈಫಲ್ಲಿ. ಪ್ರೀತಿ, ಪ್ರೇಮ, ಸಂಬಂಧ ಎಲ್ಲ ಹೋಯ್ತು. ಇನ್ಮೇಲಿಂದ ಬೇಡ. ಓ, ನೀನು ಹುಡುಗಿ ಸತ್ತೋದ್ಲಲ್ಲ? ನಿನಗೇನು ನೋಡಕ್ ಚೆನ್ನಾಗಿದ್ಯಾ? ಒಂದು ಹುಡುಗಿ ಅಲ್ದಿದ್ರೇನು ಸಮುದ್ರದಲ್ಲಿ ಸಾವಿರಾರು ಮೀನುಗಳು ಸಿಗ್ತವೆ. ಡೋಂಟ್ ಬಿ ಅನ್ ಎಮೋಷನಲ್ ಫೂಲ್. ಅವಳು ಸತ್ತಿದ್ದಕ್ಕೂ ಈ ಕೇಸ್ಗೂ ಏನ್ ಸಂಬಂಧ ಇದೆ? ಸಂಬಂಧ ಇದೆ. ಪ್ರೀತಿ, ಪ್ರೇಮ, ಸಂಬಂಧಗಳನ್ನ ಬಿಟ್ಟು ನೀವು ಕೊಟ್ಟಿದ್ರಲ್ಲ ದುಡ್ಡು, ಅದರಿಂದ ಹೋಗಿ ನಾನ್ ಮೋಸ ಹೋದೆ. ಇಲ್ಲ ಅಂದ್ರೂ ಸಂಬಂಧಗಳ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಈಗ ಅರ್ಥ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ನೀವೇ ಅಂತ. ಯು ಆರ್ ದ ಬ್ಲಡಿ ರೀಸನ್ ಫಾರ್ ದಿಸ್. ಮೀ ನಾನಾ? ಗುಡ್ ಜಾಕ್ ಮ್ಯಾನ್. ನಾನು ಫಸ್ಟ್ ಆಫ್ ಆಲ್ ನಿನಗೆ ದುಡ್ಡು ಕೊಟ್ಟು ಇಟ್ಕೊಂಡಿದ್ದು ನಾನು ಮಾಡೋ ಕೆಲಸಗಳಿಗೆ ಹೆಲ್ಪ್ ಆಗಲಿ ಅಂತ. ನೆನಪು ಮಾಡ್ಕೊ, ಪ್ರತಿ ಸಾರಿ ನಿಮ್ಗೆ ಟಾಸ್ಕ್ ಕೊಡಬೇಕಾದ್ರೂ 2 ಆಪ್ಷನ್ ಕೊಡ್ತಿದ್ದೆ. ಯು ಹ್ಯಾವ್ 2 ಆಪ್ಷನ್ಸ್. ಯು ಹ್ಯಾವ್ 2 ಆಪ್ಷನ್ಸ್. 2 ಆಪ್ಷನ್ ಇದೆ. ಆದರೆ ನೀನು ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು ದುಡ್ಡು. ನೀನು ದುಡ್ಡಿನ ಬಕಾಸುರ. ನಿನ್ನ ಗರ್ಲ್ ಫ್ರೆಂಡ್ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ನಿನಗೆ 2 ಆಪ್ಷನ್ ಕೊಟ್ಟೆ. ಆದರೆ ನೀನು ಚೂಸ್ ಮಾಡಿದ್ದು ದುಡ್ಡು. ಅವಳ ಸಾವಿಗೆ ನೀನೇ ಕಾರಣ. ಯಾವುದೇ ಕಾರಣಕ್ಕೂ ಈ ಚಕ್ರವ್ಯೂಹದಿಂದ ನೀನು ಹೊರಗೆ ಬರೋಕ್ಕಾಗಲ್ಲ. ನೀನು ಜಾಕಿರ್ ಖಾನ್ ಕೇಸ್ನ ಗೆಲ್ಲೇಬೇಕು. ಅವನು ಹೊರಗೆ ಬಂದು ಇನ್ನಷ್ಟು ಬ್ಲಾಸ್ಟ್ ಮಾಡಬೇಕು, ಇನ್ನಷ್ಟು ಜನನ್ನ ಸಾಯಿಸ್ಬೇಕು. ಇಲ್ಲ ಅಂದರೆ ಅವ್ರ ಕಡೆಯವರು ನಿನ್ನ ಸಾಯಿಸ್ತಾರೆ. ಇದೇ ನಿನ್ನ ಫ್ಯೂಚರ್. ಯು ಹ್ಯಾವ್ ನೋ ಅದರ್ ಆಪ್ಷನ್. ಚಕ್ರವರ್ತಿ, ನಾನ್ ಡಿಸೈಡ್ ಮಾಡ್ತೀನಿ ನನ್ನ ಫ್ಯೂಚರ್ ಏನು ಅಂತ. ನಾನ್ ಸತ್ರೆ ನಾನು ಮಾಡಿರೋಂಥ ಸಾಕ್ಷಿಗಳನ್ನ ಬೇರೆ ಯಾರು ಯೂಸ್ ಮಾಡೋಕ್ಕಾಗಲ್ಲ. ನಂತರ ಕೇಸ್ ಕೂಡ ಯಾರು ವಾದ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬಂದು ಲೈಫಲ್ಲಿ ಒಂದು ಆಪ್ಷನ್ ಇದ್ದೇ ಇರುತ್ತೆ. ಗುಡ್ ಬಾಯ್. ಅರಿ ಓಕೆ ಅಮೃತ, ಏನಾಗಿಲ್ಲ ತಾನೆ? ನಾನ್ ಕೇಳ್ಬೇಕಾಗಿರೋದನ್ನ ನೀನ್ ಕೇಳ್ತಿದ್ಯಾ? ಅಮೃತ, ಐ ರಿಯಲಿ ಲವ್ ಯು ಅಮೃತ. ನಾನು ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡ ಅಮೃತ. ನೀನ್ ಖುಷಿಯಾಗಿರಕ್ಕಾಗಲ್ಲ. ಏನಾದ್ರು ತಲೆ ಕೆಟ್ಟಿದ್ಯಾ ಅಥವಾ ಈಗ ತಲೆ ಸರಿ ಹೋಗ್ತಿದ್ಯಾ? ನೀನ್ 2 ಡೇಸ್ ಇಂದ ಕೋಮಾದಲ್ಲಿದೆ. ಬೇಕಾದ್ರೆ ಡಾಕ್ಟರ್ನೇ ಕೇಳು. ಡಾಕ್ಟರ್ ಡಾಕ್ಟರ್ ಯಾಕಿಲ್ಲಿದ್ದೀರಾ? ನಿಮಗೆ ಸಿವಿಯರ್ ಆಗಿ ಹೆಡ್ ಇಂಜುರಿ ಆಗಿದೆ. ಯು ಆರ್ ಇನ್ ಕೋಮಾ ಫಾರ್ ಮೋರ್ ದೆನ್ 48 hours, ಏನೋ. ಮೇಡಮ್, ಪ್ಲೀಸ್ ಟೇಕ್ ಕೇರ್ ಆಫ್ ಹಿಮ್. ಓಕೆ ಡಾಕ್ಟರ್. ಐಲ್ ಸೆಂಡ್ ದಿ ನರ್ಸ್. ಆರ್ಯ, ನಾನು ಈ ವಿಷಯನ ಅಮ್ಮನ್ಗೆ ಹೇಳಿಲ್ಲ. ಅವರು ಗಾಬರಿ ಆಗ್ತಾರೋ ಏನೋ. ನೀನು ಬೇಗ ಹುಷಾರಾಗು. ಹೌದು ಆರ್ಯ, ನಾಳೆ ಸ್ವಾತಿ ಕೇಸ್ ಜಡ್ಜ್ಮೆಂಟ್ ಇದೆ. ನೀನು ಕೋರ್ಟ್ಗೆ ಹೋಗ್ತೀಯೋ ಇಲ್ವೋ? ಐ ಆಮ್ ಚಕ್ರವರ್ತಿ. ಪ್ರತಿ ಟಾಸ್ಕಲ್ಲಿ ನಿನಗೆ ದುಡ್ಡು ಸಿಗ್ತಾ ಹೋಗುತ್ತೆ. ಟಾರ್ಗೆಟ್ನ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದೆ. ನಮ್ಮ ಬಾಸ್ ಫ್ಲಾಟ್ನ ಗಿಫ್ಟ್ ಹಾಕೊಟ್ಟಿದ್ದಾರೆ. ಇವತ್ತಿನ ಬರಕ್ಕೆ ಹೇಳಿದ್ದು ಸೆಕೆಂಡ್ ಟಾಸ್ಕ್. ಈ ಮನೇಲಿ ಯಾರು ಇದ್ದಾರೆ? ಯಾರು ನನ್ನನ್ನು ಫಾಲೋ ಮಾಡ್ತಿದ್ದಾರೆ? ಯಾರು ಎಷ್ಟೇ ಮೇಲೆ ಹೋದ್ರು ಕೆಳಗಿಳಿಲೇಬೇಕು. ಅದೇ ಈ ಟಾಸ್ಕಿನ ಉದ್ದೇಶ. ನಿನಗೆ ಜಾಕೀರ್ ಖಾನ್ ಗೊತ್ತಾ? ಮೈ ಓನ್ಲಿ ಆಪ್ಷನ್ ಇಸ್ ಟು ಐ ಆಮ್ ವಿನ್ನಿಂಗ್ ದಿಸ್ ಕೇಸ್. ನಾವೆಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ವಿಡಿಯೋ. ನನಗಿಂತ ನಿನ್ಗೆ ಆ ಮನೇನೇ ಹೆಚ್ಚಾಯ್ತಾ?
ಯಾವುದೇ ಕಾರಣಕ್ಕೂ ಈ ಚಕ್ರವ್ಯೂಹದಿಂದ ನೀನು ಹೊರಗೆ ಬರೋಕ್ಕಾಗಲ್ಲ. ನೀನು ದುಡ್ಡಿನ ಬಕಾಸುರ. ಪ್ರತಿಯೊಬ್ಬಂದು ಲೈಫಲ್ಲೇ ಒಂದು ಆಪ್ಷನ್ ಇದ್ದೇ ಇರುತ್ತೆ. ಗುಡ್ ಬೈ. ರೀ ಆರ್ಯ, ನಿಮ್ ಮನೇಲೆ ನಿಮ್ ಅಕ್ಕ ತಂಗಿರ್ ಹೀಗಾಗಿರ್ತಿದ್ರೆ ನೀವು ಸಪೋರ್ಟ್ ಮಾಡ್ತಿದ್ರಾ? ನೀವು ಕೇಸ್ ತಗೊಳ್ತಿದ್ರಾ? ಆರ್ಯ, ನೀನ್ ತಪ್ಪು ಮಾಡ್ತಿದ್ಯಾ ಅಂತ ನಿಂಗೆ ಅನಿಸ್ತಿಲ್ಲ? ಇನ್ನೇನಾದ್ರೂ ಆರ್ಗ್ಯುಮೆಂಟ್ ಪೆಂಡಿಂಗ್ ಇದೆಯಾ? ನೋ ಆರ್ಗ್ಯುಮೆಂಟ್ಸ್ ಯುವರ್ ಆನರ್. ಡಿಫೆನ್ಸ್ ನೀವೇನಾದ್ರೂ ವಾದ ಮಾಡೋದಿದೆಯಾ? ಎಸ್ ಯುವರ್ ಆನರ್. ನಮ್ಮ ಕಕ್ಷಿದಾರರು ಯಾವುದೇ ರೀತಿಯಾದ ಅಪರಾಧವನ್ನು ಮಾಡಿಲ್ಲ. ಅವ್ರಿಗೆ ದಯವಿಟ್ಟು ನ್ಯಾಯ ಕೊಡಬೇಕು. ದಟ್ಸ್ ಆಲ್ ಯುವರ್ ಆನರ್. ಇದುವರೆಗೂ ನ್ಯಾಯಾಲಯದಲ್ಲಿ ಹಾಜರುಪಡಿಸಲ್ಪಟ್ಟಂತಹ ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಪರಿಶೀಲಿಸಿದಾಗ ತಿಲಕ್ ಎಂಬ ವ್ಯಕ್ತಿಯು ಸ್ವಾತಿ ಎಂಬ ಹುಡುಗಿಯನ್ನು ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಬಲಾತ್ಕರಿಸಿರುತ್ತಾನೆ ಎಂಬುದಕ್ಕೆ ಯಾವುದೇ ರೀತಿಯ ಪ್ರಬಲವಾದ ಸಾಕ್ಷ್ಯಾಧಾರಗಳನ್ನು ಪ್ರಾಸಿಕ್ಯೂಷನ್ ವಕೀಲರು ಸಾಬೀತುಪಡಿಸಲು ವಿಫಲರಾಗಿದ್ದಾರೆ. ಆದ್ದರಿಂದ ತಿಲಕ್ ಎಂಬ ವ್ಯಕ್ತಿಯನ್ನು ನಿರಪರಾಧಿ ಎಂದು ಘೋಷಿಸಿ ಕೋರ್ಟು ತೀರ್ಪು ನೀಡುತ್ತದೆ. ನೀನ್ ಹೇಳಿದ್ದೆಲ್ಲ ಕನ್ಸು ಅಂತ ಹೇಳಿದ್ರೆ ನಿಜವಾಗ್ಲೂ ನನ್ನಿಂದ ನಂಬೋಕೆ ಆಗ್ತಿಲ್ಲ. ಬೇಸಿಕ್ಲಿ ಒಬ್ಬ ವ್ಯಕ್ತಿ ಕನ್ಸಲ್ ಬರಬೇಕು ಅಂದ್ರೆ ಅವ್ರನ್ನ ಜೀವನದಲ್ಲಿ ಎಲ್ಲಾದ್ರೂ ನೋಡಿರ್ಬೇಕು, ಅಟ್ಲೀಸ್ಟ್ ಫೋಟೋಲಾದ್ರೂ ನೋಡಿರ್ಬೇಕು. ಅಂಥದ್ರಲ್ಲಿ ಆ ವ್ಯಕ್ತಿ ನಾನು ಎಲ್ಲೂ ನೋಡೇ ಇಲ್ಲ. ಅದೆರಡೂ ಇಲ್ಲದೆ ಒಬ್ಬ ವ್ಯಕ್ತಿ ತಲೆಯಲ್ಲಿ ಬಂದಿದ್ದೇನೆ, ಕನ್ಸಲ್ ಬಂದಿದ್ದೇನೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಅದ್ರ ಜೊತೆ ನನ್ನ ಇಡೀ ಫ್ಯೂಚರ್ನ ನೋಡ್ದಂಗೆ ಆಯ್ತು. ಐ ಡೋಂಟ್ ನೋ ಹೌ ಇಸ್ ಇಟ್ ಪಾಸಿಬಲ್. ಯಾರೊಬ್ಬ ವ್ಯಕ್ತಿ ಬರ್ತಾನೆ, ಜೀವನದಲ್ಲಿ ನೋಡೇ ಇಲ್ಲ, ಇಡೀ ಫ್ಯೂಚರ್ನ ತೋರಿಸ್ತಾನೆ. ಇದಕ್ಕೆ ಏನು ಅರ್ಥ? ಅವನಿಗೂ ನನಗೂ ಕನೆಕ್ಷನ್ ಏನು? ಐ ಸೀರಿಯಸ್ಲಿ ಡೋಂಟ್ ನೋ. ಆರ್ಯ, ನಿನ್ ಕನ್ಸಲ್ಲಿ ಒಂದು ಕಡಿ ತರ ಮ್ಯಾನೇಜರ್ನ ನೋಡ್ದೆ ಅಂತ ಹೇಳಿದ್ಯಲ್ಲ, ಅದು ಅವನೇನಾ ನೋಡು. ಹಲೋ, ಐ ಆಮ್ ವಿಕ್ರಮ್ ಸಾಧು, ಚಕ್ರವರ್ತಿ ಗ್ರೂಪ್ ಆಫ್ ಕಂಪನೀಸ್ ಮ್ಯಾನೇಜರ್. ಹಲೋ, ಹಾಯ್, ಐ ಆಮ್ ವಿಕ್ರಮ್ ಸಾಧು, ಮ್ಯಾನೇಜರ್ ಆಫ್ ಚಕ್ರವರ್ತಿ ಗ್ರೂಪ್ ಆಫ್ ಕಂಪನೀಸ್. ನೀವು ತಗೊಂಡಿದ್ದ ಕೇಸು ವಿನ್ ಆಗಿದ್ದೀರಂತ ನಮ್ಮ ಬಾಸ್ ತುಂಬಾ ಹೆಮ್ಮೆ ಪಟ್ಟಿದ್ದಾರೆ. ಸೊ ನನ್ನ ಲೀಗಲ್ ಅಡ್ವೈಸರ್ ಆಗಿ ನಿಮ್ಮ ಕಂಪ್ನಿಗೆ ಸೇರಿಸ್ಕೊಬೇಕಂತಿದ್ದೀರಾ? ಯು ಆರ್ ಸೋ ಶಾರ್ಪ್. ಸೊ ನಾನು ನಿಮ್ಮ ಬಾಸ್ನ ಮೀಟ್ ಮಾಡಬೇಕು. ಎಸ್, ಸರ್ಟನ್ಲಿ. ಯು ಹ್ಯಾವ್ ಒನ್ ಮೋರ್ ಟೈಮ್. ಟೇಕ್ ದಿಸ್ ಅಡ್ರೆಸ್, ಬಿ ಆನ್ ಟೈಮ್. ಓಕೆ, ಬೈ. Come in. I am Chakravarti. ಚಕ್ರವರ್ತಿ ನೀವಾ? Don't waste my time. ನಾನು ನಿನಗೆ ಒಂದು ಇಂಪಾರ್ಟೆಂಟ್ ಕೇಸ್ ಕೊಡೋಣ ಅಂತಿದ್ದೀನಿ. ಅದಕ್ಕೆ ಸೂಟಬಲ್ ಅಡ್ವೊಕೇಟು ನೀನೆ. ಯಾವುದು? ಜಾಕಿರ್ ಖಾನ್ ಕೇಸ್ ತಾನೆ? ಪರವಾಗಿಲ್ಲ ಮಿಸ್ಟರ್ ಆರ್ಯ. ಒಟ್ಟಿನಲ್ಲಿ
ಇಲ್ಲಿ ಬರೋದಕ್ಕಿಂತ ಮುಂಚೆನೆ ಎಲ್ಲಾ ವಿಷಯನೂ ತಿಳ್ಕೊಂಬಂದಿದ್ಯಾ? ದಟ್ಸ್ ವೈ ಐ ಲೈಕ್ ಯು. ಯು ಸಿ ಯು ಹ್ಯಾವ್ ಟೂ ಆಪ್ಷನ್ಸ್. ಯು ಹ್ಯಾವ್ ಟೂ ಆಪ್ಷನ್ಸ್. ನಂಬರ್ 1 ಇಸ್ ಫೈನಾನ್ಸ್, ಇನ್ನೊಂದು ಫೀಮೇಲ್ಸ್. ಚಾಯ್ಸ್ ಇಸ್ ಯೋರ್. ನಾನು ಕೇಸ್ ಅಂತ ಏನೇ, ಯು ಡೋಂಟ್ ಹ್ಯಾವ್ ಟು ವರಿ. ದೇಶ ದುಡ್ಡು ಅಂತ ಬಂದ್ರೆ ನೀ ದುಡ್ಡೇ ಸೆಲೆಕ್ಟ್ ಮಾಡ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಗುಡ್ ಲಕ್, ಟೇಕ್ ಇಟ್. ಇದೀಗ ಬಂದ ಸುದ್ದಿ. ಇತ್ತೀಚೆಗೆ ಅತ್ಯಾಚಾರ ಪ್ರಕರಣದಿಂದ ಖುಲಾಸೆಗೊಂಡಿದ್ದ ತಿಲಕ್ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಅಪಘಾತಕ್ಕೆ ಕಾರಣರಾದ ಲಾರಿ ಚಾಲಕನನ್ನ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಈ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ವಿಡಿಯೋ ಒಂದನ್ನ ಅನಾಮಿಕ ವ್ಯಕ್ತಿ ನಮ್ಮ ಸುವರ್ಣ ನ್ಯೂಸ್ಗೆ ಕಳಿಸಿದ್ದಾರೆ. ಅದರಲ್ಲಿ ತಿಲಕ್ ಸ್ವಾತಿಯನ್ನ ತಾನೇ ಅತ್ಯಾಚಾರ ಎಸಗಿರೋದಾಗಿ ಒಪ್ಪಿಕೊಂಡಿದ್ದಾನೆ. ಹೀಗಾಗಿ ಸ್ವಾತಿ ಅನ್ನೋ ಹುಡುಗಿ ನಿರ್ದೋಷಿ ಅನ್ನೋದು ಸಾಬೀತಾಗಿದೆ. ಅನಾಮಿಕ ವ್ಯಕ್ತಿಯೊಬ್ಬ ನಮ್ಮ ನ್ಯೂಸ್ ಚಾನೆಲ್ಗೆ ಕಳಿಸಿರುವಂತಹ ಒಂದು ವಿಡಿಯೋ ಇದೀಗ ಆ ಒಂದು ಟ್ವಿಸ್ಟ್ ಅನ್ನ ಬಹಿರಂಗಗೊಳಿಸ್ತಾ ಇದೆ. ನೆಕ್ಸ್ಟ್ ಟೈಮ್ ಅವಳು ಮನೆಯವ್ರ ಮುಂದೆನೆ ರೇಪ್ ಮಾಡ್ತೀನಿ, ಅವಾಗ ಅವಳಿಗೆ ಬುದ್ಧಿ ಬರುತ್ತೆ. ಗೊತ್ತಲ್ಲ? ನೀವು ಹೋಗಿ, ಬರ್ತೀನಿ. ಆರ್ಯ, ತಿಲಕ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ನಂತೆ. ನಿನ್ಗೇನಾದ್ರೂ ಗೊತ್ತೇನೋ? ಗೊತ್ತು. ಅಮ್ಮ, ಆಶ್ರಮದ ಕೇಸ್ ಫೈಲಲ್ಲಿ ನನ್ನ ರೂಮ್ ಬೀರುನಲ್ಲಿ ಇರಬಹುದು ನೋಡು. ಇವರು ನಮ್ಮಪ್ಪ. ಇವ್ರನ್ನ ಎಲ್ಲಿ ನೋಡ್ಬೋದಮ್ಮ? ಇವನ್ ಸತ್ತು 25 ವರ್ಷ ಆಯ್ತು. ಇವನೊಬ್ಬ ನೀಚ. ದುಡ್ಡು ದುಡ್ಡು ಅಂತ ಮನುಷ್ಯತ್ವನೇ ಕಳ್ಕೊಂಡ. ದುಡ್ಡು ಹಿಂದೆನೆ ಹೋಗ್ ಸತ್ತ. ಅದಕ್ಕೆ ಇವನ್ ಯಾರು ಅಂತಾನೆ ನೀನು ಗೊತ್ತಾಗ್ದ ಹಾಗೆ ಬೆಳೆಸ್ದೆ. ದಿಸ್ ಈಸ್ ಮೈ ಎಫ್ ಪ್ಲೇಸ್, ಅಂದರೆ ಮೈ ಫೇವ್ರೆಟ್ ಪ್ಲೇಸ್. ನೀನು ಯಾವತ್ತಾದ್ರೂ ನನ್ನ ಮೀಟ್ ಮಾಡಬೇಕು ಅಂದರೆ ಇಲ್ಲಿಗೆ ಬರಬಹುದು. ಅಮ್ಮ ಅವ್ರನ್ನ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಆಕ್ಸಿಡೆಂಟ್ಗಿಂತ ಮುಂಚೆ ನಾನು ನೋಡಿದ್ಯಾರಲ್ಲ. ಆರ್ಯ, ಆರ್ಯ, ಐ ಆಮ್ ಯೋರ್ ಎಫ್, ಅಂದರೆ ಫಾದರ್. ನಿನಗೆ ತುಂಬ ಆಶ್ಚರ್ಯ ಆಗ್ತಿರ್ಬೇಕು ಅಂತ ಅನ್ಸುತ್ತೆ ಅಲ್ಲ? ನಾನು ಯಾಕೆ ನಿನ್ನ ಜೀವನದಲ್ಲಿ ಬಂದೆ, ಏನೆಲ್ಲ ಮಾಡಿಸ್ದೆ, ನಿನಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತಿರ್ಬೇಕು. ನಾನು ನಿನ್ನ ಥರ ಲಾಯರ್ ಆಗಿದ್ದೆ. ದುಡ್ಡು ದುಡ್ಡು ಅಂತ ಹಿಂದೆ ಹೋಗಿ ನೀನು ನಿಂತಿದ್ಯಲ್ಲ ಅದೇ ಜಾಗದಲ್ಲಿ ನನ್ನ ತಳ್ಳಿ ಸಾಯಿಸಿದ್ರು. ದುಡ್ಡಿಂದೆ ಬಿದ್ದು ಮನುಷ್ಯತ್ವ ಪ್ರೀತಿಗೆ ಬೆಲೆ ಕೊಡದೆ ನಿನ್ನ ತಾಯಿನ ದೂರ ಮಾಡಿಕೊಂಡೆ. ನನ್ನ ಮಗನಾದರೂ ಒಳ್ಳೆ ದಾರಿಯಲ್ಲಿ ಜೀವನ ಮಾಡ್ತಾನೆ ಅಂತ ಅನ್ಕೊಂಡ್ರೆ ನೀನು ನನ್ನ ದಾರಿನೇ ಹಿಡ್ತಿದ್ದೆ. ಸ್ವಾತಿ ಕೇಸು, ತಿಲಕ್ ಸಹವಾಸ, ಹೀಗೆ ದುಡ್ಡಿಂದನೇ ಬಿದ್ದಿದ್ದೆ. ಪ್ರತಿ ಟಾಸ್ಕಲ್ಲೂ ನಿನಗೆ ಒಂದೊಂದು ಥರ ಪಾಠ ಹೇಳ್ಕೊಡ್ತಿದ್ದೆ. ಯಾವುದೇ ವ್ಯಕ್ತಿಗೆ
ದೇವರು, ತಂದೆ, ತಾಯಿ ಹಾಗೆ ದೇಶದ ಮೇಲೆ ಭಕ್ತಿ, ಪ್ರೀತಿ, ಅಭಿಮಾನ ಇರೋದಿಲ್ವೋ ಅವನು ಇತಿಹಾಸದಲ್ಲೇ ಉದ್ಧಾರ ಆಗಿಲ್ಲ, ಇನ್ನು ಮುಂದಕ್ಕೂ ಆಗೋದಿಲ್ಲ. ಈ ಟಾಸ್ಕ್ ಎಲ್ಲ ಇಲ್ಲದೆ ಹಾಗೆ ಹೇಳ್ಬೋದಾಗಿತ್ತಲ್ಲ ನೀವು ಡೈರೆಕ್ಟ್ಲಿ. ಇದೆಲ್ಲ ಯಾಕೆ ಮಾಡಿಸಿದ್ರಿ? ನಿನ್ನ ಜೀವನದಲ್ಲಿ ನೀನು ಕೆಟ್ಟ ದಾರಿಯಲ್ಲಿ ಹೋದ್ರೆ ಏನಾಗುತ್ತೆ ಅಂತ ನಿನ್ನ ಕನ್ಸಲ್ಲಿ ಬಂದು ನಿನ್ನ ಫ್ಯೂಚರ್ನ ನಿನಗೆ ತೋರಿಸ್ದೆ. ನಾನು ಅನ್ಕೊಂಡಿದ್ದಕ್ಕಿಂತ ತಿಲಕ್ ಕೇಸ್ನ ಚೆನ್ನಾಗೇ ಹ್ಯಾಂಡಲ್ ಮಾಡಿದೆ. ತಿಲಕ್ ಕೇಸ್ನ ನಾನು ಡ್ರಾಪ್ ಮಾಡಿದಿದ್ರೆ ಅವ್ನು ಇನ್ನೊಬ್ಬ ಲಾಯರ್ ಇಟ್ಕೊಂತ ಇದ್ದ. ಸ್ವಾತಿಗಾಗ್ಲಿ ಅವ್ರ ಫ್ಯಾಮಿಲಿಗಾಗ್ಲಿ ಯಾವುದೇ ರೀತಿಯ ನ್ಯಾಯ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾನು ನನ್ನ ರೀತಿಯಲ್ಲಿ ನ್ಯಾಯ ಕೊಡಿಸ್ದೆ. ಜಾಕೀರ್ ಕೇಸ್ ಕೂಡ ನಿನ್ನ ರೀತಿಯಲ್ಲೇ. ಎಸ್, ವೆರಿ ಗುಡ್. ಜೀವನ ತುಂಬಾ ಅಮೂಲ್ಯವಾದದ್ದು ಆರ್ಯ. ಈಗ ನಿನಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಪ್ಪ, ನೀವಿಲ್ಲ ಅಂತ ನಂಗೆ ನಂಬಕ್ಕಾಗ್ತಾ ಇಲ್ಲ. ನಂಗೊಂದು ಹೊಸ ಜೀವನ ಕೊಟ್ಟಿದ್ದೀರಪ್ಪ. ಯು ದ ಬೆಸ್ಟ್ ಡ್ಯಾಡ್ ಎವರ್. ಅಮೃತಾಗೆ ಮನೇಲಿ ಏನೋ ಕಾಣಿಸ್ತಾ ಇತ್ತು, ಏನೇನೋ ಕೇಳಿಸ್ತಾ ಇತ್ತು ಅಂತೆಲ್ಲ ಹೇಳ್ತಾ ಇದ್ಲಲ್ಲ, ಅದೇನಕ್ಕೆ ನಡೀತು, ಅದರ ಅರ್ಥ ಏನು ಈಗಲೂ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಆ ದುಡ್ಡಿಂದ ಬಂದಿರೋ ಮನೇನ ತಾಜ್ ಮಹಲ್ ಅನ್ಕೊಂಡಿದ್ಯಾ. ತಾಜ್ ಮಹಲ್ ಒಂದು ಪ್ಯಾಲೇಸ್ ಅಲ್ಲ, ಅದು ಒಂದು ಸಮಾಧಿ ಅಷ್ಟೇ. ಎಲ್ಲಿ ಪ್ರೀತಿ ಇರೋದಿಲ್ವೋ ಎಂಥ ತಾಜ್ ಮಹಲ್ ತಗೊಂಡ್ರು ಅದು ಒಂದು ಸಮಾಧಿನೇ. ದುಡ್ಡಿಂದ ನಾವು ಯಾವತ್ತೂ ಹೋಗ್ಬಾರ್ದು, ಅದು ನಮ್ಮಿಂದ ಬರಬೇಕು. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊ.